ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಕಲಿಕಾರ್ಥಿಗಳೆಲ್ಲರಿಗೂ ಸಹ ಮತ್ತೊಮ್ಮೆ ಸುಸ್ವಾಗತವನ್ನ ಹೇಳ್ತಾ ಈ ನನ್ನ ತರಗತಿಯನ್ನ ಈ ಮೂಲಕ ಪ್ರಾರಂಭಿಸ್ತಾ ಇದ್ದೇನೆ. ನಿಮಗೆ ನೀವು ತಗೊಂಡಿರ್ತಕ್ಕಂತಹ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಒಂದು ವಿಷಯ ಒಂದು ಆಡಳಿತದಲ್ಲಿ ಕನ್ನಡ, ಅಡ್ಮಿನಿಸ್ಟ್ರೇಟಿವ್ ಕನ್ನಡ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ನಮ್ಮ ಆಡಳಿತದಲ್ಲಿ ಕನ್ನಡ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಈ ಒಂದು ತರಗತಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಆಡಳಿತದಲ್ಲಿ ಕನ್ನಡ ಎನ್ನುವ ವಿಷಯವನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ನಿಮಗೆ ಪ್ರಸ್ತಾಪವನ್ನ ಮಾಡಿ ನಂತರ ವಿಷಯಕ್ಕೆ ನೇರವಾಗಿ ನಿಮಗೆ ವಿಷಯವನ್ನ ನೇರವಾಗಿ ಪ್ರಸ್ತಾಪ ಮಾಡ್ಕೊಂಡು ಹೋಗ್ತೇನೆ. ಬಹಳ ಮುಖ್ಯವಾಗಿ ನೋಡಿ, ಇಲ್ಲಿ ಆಡಳಿತದಲ್ಲಿ ಕನ್ನಡ ಎನ್ನುವ ಒಂದು ಶೀರ್ಷಿಕೆಯ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಉದ್ಭವ ಆಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮೊದಲು ನಾವು ಭಾಷೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಕ್ಕಂಥದ್ದು ಮುಖ್ಯ. ಅಂದ್ರೆ ಭಾಷೆ ಅಂತಕ್ಕಂಥದ್ದು ನೋಡಿ, ಒಂದು ಜನಸಮುದಾಯದ ವಿಚಾರ ವಿನಿಮಯ ಅಂತ ಕರೀತಾರೆ, ಇದೊಂದು ಮಾಧ್ಯಮ ಅಂತಾನು ಕರೀತಾರೆ. ಮೊದಲು ಈ ಒಂದು ಆಂಥ್ರೋಪಾಲಜಿಯಲ್ಲಿ, ಒಂದು ಮಾನವಶಾಸ್ತ್ರದಲ್ಲಿ ಈ ಒಂದು ಮನುಷ್ಯ ಹೇಗೆ ಒಂದು ಶಾರೀರಿಕವಾಗಿ ಒಂದು ಬದಲಾವಣೆಯನ್ನ ಪಡ್ಕೊಂಡ, ಅದೇ ರೀತಿಯಲ್ಲಿ ಒಂದು ಭಾಷೆ ಅಂತಕ್ಕಂಥದ್ದು ಸಹ ಈ ಮನುಷ್ಯನಲ್ಲಿ ಪ್ರಾರಂಭದಲ್ಲಿ ಒಂದು ಸನ್ನೆಯ ಸಂಕೇತಗಳ ಮೂಲಕ, ಒಂದು ಧ್ವನಿಯ ಮೂಲಕ, ಒಂದು ಮಾತಾಗಿ, ಆ ಮಾತು ಇವತ್ತು ಭಾಷೆಯಾಗಿ ಒಂದು ಸಮಾಜದಲ್ಲಿ ಒಂದು ಅಂಗವಾಗಿ, ಒಂದು ಸಂಸ್ಕೃತಿಯ ಒಂದು ಅಂಗವಾಗಿ ಈ ಒಂದು ವಿಶ್ವದಾದ್ಯಂತ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಈ ಭಾಷೆ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೇವೆ. ಬಹಳ ಮುಖ್ಯವಾಗಿ ಈ ಆಡಳಿತದಲ್ಲಿ ಕನ್ನಡ ಎನ್ನುವ ಒಂದು ಪ್ರಶ್ನೆ ನಾವು ಹಾಕೊಳ್ಳೋದಾದ್ರೆ, ಇದು ಸೃಷ್ಟಿಯಾಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಗಮನಿಸೋದಾದ್ರೆ, ಮುಖ್ಯವಾಗಿ ನೋಡಿ, ಈ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದ ಒಂದು ಕಾಲಘಟ್ಟದಲ್ಲಿ ಕನ್ನಡ ಭಾಷೆಯ ಒಂದು ಈ ಪ್ರಾದೇಶಿಕ ಭಾಷೆಯ ಈ ಕರ್ನಾಟಕದ ಈ ಒಂದು ಸ್ಥಿತ್ಯಂತರಗಳ ಒಂದು ಅನೇಕ ಒಂದು ವಿಚಾರಗಳನ್ನ ನಾವು ಗ್ರಹಿಸ್ತಾ ಹೋಗ್ಬೋದು. ಈ ಆಡಳಿತದಲ್ಲಿ ಕನ್ನಡ ಎನ್ನುವ ಒಂದು ವಿಚಾರ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ, ರಾಜ ಮಹಾರಾಜರ ಕಾಲದಿಂದ ಈ ಒಂದು ಪ್ರಜಾಪ್ರಭುತ್ವದ ಒಂದು ಕಾಲದವರೆಗೆ ಈ ಆಡಳಿತ ಕನ್ನಡ ಭಾಷೆ ಒಂದು ವಿಭಿನ್ನ ಒಂದು ಸ್ವರೂಪವಾಗಿರ್ತಕ್ಕಂತಹ ಒಂದು ವಿವಿಧ ಮಜಲುಗಳನ್ನ, ಒಂದು ಆಯಾಮಗಳನ್ನ ಈ ಆಡಳಿತ ಕನ್ನಡ ಭಾಷೆ ಒಳಗೊಂಡಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಮುಖ್ಯವಾಗಿ ನೋಡಿ, ಈ ಒಂದು ನಮ್ಮ ಭಾರತ ದೇಶ ಬಹು ಸಂಸ್ಕೃತಿ, ಅನೇಕ ಧರ್ಮಗಳನ್ನ ಒಳಗೊಂಡಿದ್ದನ್ನು ಸಹ ಸರ್ವಧರ್ಮ ಸಮನ್ವತೆಯಲ್ಲಿ ಏಕತೆಯನ್ನ ಸಾಧಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ನೋಡಿ, ಇಲ್ಲಿ ಕರ್ನಾಟಕ ಏಕೀಕರಣ ಅಂತಕ್ಕಂಥದ್ದು 1956ರಲ್ಲಾಯ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ 1947ರಲ್ಲಿ ದೊರಕ್ತು. ಸಾಮಾನ್ಯವಾಗಿ ಈ ಸ್ವಾತಂತ್ರ್ಯದ ಹೋರಾಟ ಮತ್ತು ಕರ್ನಾಟಕ ಒಂದು ಏಕೀಕರಣ ಇವೆರಡೂ ಸಹ ಜೊತೆಯಲ್ಲಿಯೇ ಈ ಒಂದು ಹೋರಾಟಗಳು ಜೊತೆಯಲ್ಲೇ ಬೆಳ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ಮುಖ್ಯವಾಗಿ ಗಮನಿಸ್ತೇವೆ. ಈ ಹೋರಾಟದ ಹಿನ್ನೆಲೆಯ ಒಂದು ದೃಷ್ಟಿಕೋನವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಇಲ್ಲಿ ಮುಖ್ಯವಾಗಿ ನಾವು ಏನನ್ನ ಒಂದು ಗ್ರಹಿಸ್ಬೇಕು ಅಂತ ಅಂದ್ರೆ, ಈ ಒಂದು ಆಡಳಿತ ಭಾಷೆ ಅಂತಕ್ಕಂಥದ್ದು ನೋಡಿ,
ಈ ಕರ್ನಾಟಕದಲ್ಲಿ ಆಳಿರ್ತಕ್ಕಂತಹ ರಾಜ ಮನೆತನಗಳಲ್ಲಿ ಮುಖ್ಯವಾಗಿ ನೋಡಿ ಒಂದು ಅನೇಕ ರಾಜ ಮನೆತನಗಳು, ಕದಂಬರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ರಾಷ್ಟ್ರಕೂಟರು, ಚಾಳುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಸಾಮಂತ ರಾಜರುಗಳು, ಪಾಳೆಯಗಾರರು, ಅಥವಾ ಈ ಮುಸ್ಲಿಮರ ಒಂದು ಹೈದರ್ ಮತ್ತು ಟಿಪ್ಪು ಅಥವಾ ನವಾಬರ ಒಂದು ಆಡಳಿತದ ಕಾಲದಲ್ಲಾಗಿರ್ಬೋದು, ಅಥವಾ ಈ ಬ್ರಿಟಿಷರು ನಮ್ಮ ದೇಶವನ್ನ ಆಳಿರ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಈ ಪ್ರಾದೇಶಿಕ ಭಾಷೆಯನ್ನ, ಈ ನೆಲದ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಂಡಿದ್ರು ಅಂತಕ್ಕಂಥದಕ್ಕೆ ಅನೇಕ ಒಂದು ಪುರಾವೆಗಳು ಆಧಾರ ಸಹಿತ ನಮ್ಗೆ ದೊರಕತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ. ಈ ಆಡಳಿತದಲ್ಲಿ ಕನ್ನಡ ಎನ್ನುವ ಆ ಒಂದು ಶೀರ್ಷಿಕೆಯನ್ನ ನಾವು ಗಮನಿಸೋದಾದ್ರೆ, ಈ ಒಂದು ಪ್ರಶ್ನೆ ಯಾಕೆ ಈ ಸ್ವಾತಂತ್ರ್ಯೋತ್ತರದಲ್ಲಿ ಸೃಷ್ಟಿಯಾಯಿತು ಅಂತ ಅಂದ್ರೆ, ಮುಖ್ಯವಾಗಿ ಈ ಒಂದು ಬ್ರಿಟಿಷರ ಒಂದು ಆಡಳಿತ ಸುಮಾರು 2.5 ಶತಮಾನಗಳವರೆಗೆ ಬ್ರಿಟಿಷರು ಆಡಳಿತವನ್ನ ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಆಡಳಿತ ಮತ್ತು ವ್ಯವಹಾರದ ಒಂದು ಹಿತದೃಷ್ಟಿಯಿಂದ ಈ ಭಾರತ ದೇಶದಲ್ಲಿ ಆಯಾಯ ರಾಜ್ಯಗಳಲ್ಲಿ ಈ ರಾಜ್ಯಗಳನ್ನ ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಒಂದು ಚಿತ್ರ ಮಾಡಿದವರು ಅಂತ ಅಂದ್ರೆ, ಮೂಲ ಕಾರಣಕರ್ತರು ಅಂತ ಅಂದ್ರೆ ಈ ಪಾಶ್ಚಾತ್ಯ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಬ್ರಿಟಿಷರು ಅಂತ ನಮಗೆಲ್ಲ ಗೊತ್ತಿದೆ. ಅವರು ಈಸ್ಟ್ ಇಂಡಿಯಾ ಕಂಪನಿಗಳನ್ನ ಮುಂಬೈ, ಕಲ್ಲಿಕೋಟೆ, ಮದ್ರಾಸು ಇಂತಹ ಒಂದು ಬಂದರು ಪ್ರದೇಶಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭಿಸಿ ತಮ್ಮ ಅಧಿಕಾರವನ್ನ ಅಧಿಕಾರದ ಚಾಪನ್ನ ಒಂದು ಹಿಡಿತದಲ್ಲಿ ಇಲ್ಲಿ ದೇಶದ ಜನರನ್ನ ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನ ಹೇಗೆ ತಮ್ಮ ದೇಶಕ್ಕೆ ಒಂದು ಕೊಳ್ಳೆ ಹೊಡೆದ್ರು ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತಾ ಇದೀವಿ. ನಾವು ಬಹಳ ಮುಖ್ಯವಾಗಿ ನೋಡಿ, ಇವತ್ತು ನಾವು ಆಲೋಚನೆ ಮಾಡೋದಾದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಬ್ರಿಟಿಷರು ನಮ್ಮ ದೇಶದ ಭೌಗೋಳಿಕ ಒಂದು ಸಂಪತ್ತನ್ನ ಅವರು ಕೊಳ್ಳೆ ಹೊಡೆದ್ರೆ, ಪ್ರಸ್ತುತ ಒಂದು ಜಾಗತಿಕ ಒಂದು ಕಾಲಮಾನದಲ್ಲಿ ಒಂದು ಪಾಶ್ಚಾತ್ಯ ದೇಶದವರು ನಮ್ಮ ದೇಶದ ಒಂದು ಈ ವಿದ್ಯಾರ್ಥಿಗಳ ಒಂದು ಯುವ ಜನತೆಯ ಒಂದು ಶಿಕ್ಷಣದ ಒಂದು ಬೌದ್ಧಿಕ ಇದನ್ನ ಪಾಶ್ಚಾತ್ಯ ದೇಶದವರು ಕೊಳ್ಳೆ ಹೊಡಿತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಅವತ್ತಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಭೌತಿಕ ಸಂಪತ್ತನ್ನ ಕೊಳ್ಳೆ ಹೊಡೆದ್ರೆ, ಇವತ್ತು ಒಂದು ಬೌದ್ಧಿಕ ಸಂಪತ್ತನ್ನ ಕೊಳ್ಳೆ ಹೊಡಿತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ಇವತ್ತಿನ ದಿನಮಾನದಲ್ಲಿ ಗಮನಿಸ್ತಾ ಇದ್ದೇವೆ. ಅಂದ್ರೆ ಇವತ್ತು ಒಂದು ಎಂಜಿನಿಯರ್ ಮಾಡ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು ನಮ್ಮ ದೇಶದಲ್ಲಿ, ಅಥವಾ ನಮ್ಮ ನಾಡಿನಲ್ಲಿ ಮೆಡಿಕಲ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ MSc ಯನ್ನ ಮಾಡಿರ್ತಕ್ಕಂತಹ ಒಂದು ವಿಜ್ಞಾನಿಗಳಾಗಿರ್ಬೋದು, ಸಂಶೋಧನೆಯನ್ನ ಮಾಡಿರ್ತಕ್ಕಂಥವ್ರು ಹೊರದೇಶದಲ್ಲಿ ಹೇಗೆ ತನ್ನ ಜ್ಞಾನವನ್ನ ಬೇರೆಯ ದೇಶದವರು ಲಾಭವನ್ನ ಪಡಿತಾ ಇದ್ದಾರೆ ಅಂತಕ್ಕಂಥ ಇವೆಲ್ಲ ಅಂಶವನ್ನ ನಾವು ಗಮನಿಸ್ತಾ ಇದ್ದೀವಿ. ಏಕೆ ಇದನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂತ ಅಂದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಬ್ರಿಟಿಷರ ದೀರ್ಘಕಾಲದ ಆಳ್ವಿಕೆಯಿಂದ ತಮ್ಮ ಆಡಳಿತ ಮತ್ತು ವ್ಯವಹಾರದ ಹಿತದೃಷ್ಟಿಯಿಂದ ನಮ್ಮ ಕರ್ನಾಟಕದ ಭೌಗೋಳಿಕ ಮತ್ತು ಭಾಷಿಕವಾಗಿ ಹೇಗೆ ಛಿದ್ರವಾಯಿತು ಅಂತಕ್ಕಂಥದ್ದನ್ನ ಈಸ್ಟ್ ಇಂಡಿಯಾ ಕಂಪನಿಗಳ ಸ್ಥಾಪನೆಯಿಂದ ಆಯ್ತು ಅಂತಕ್ಕಂಥದ್ದನ್ನ ನಮ್ಗೆ ಇತಿಹಾಸದ ಪುಟಗಳಲ್ಲಿ ನಮ್ಗೆ ವ್ಯಕ್ತವಾಗ್ತದೆ. ಬಹಳ ಮುಖ್ಯವಾಗಿ ನೋಡಿ, ಈ ಕನ್ನಡ ಭಾಷೆ ಅಧಿಕೃತವಾಗಿ ಕ್ರಿಸ್ತಶಕ 5ನೇ ಶತಮಾನದಿಂದ ಪ್ರಸ್ತುತದವರೆಗೆ ಸುಮಾರು 1,500 ವರ್ಷಗಳ ಇತಿಹಾಸ ಅಧಿಕೃತವಾಗಿ ಲಿಪಿಯ ರೂಪದಲ್ಲಿ, ಅಂದ್ರೆ ಲಿಖಿತ ರೂಪದಲ್ಲಿ ನಮಗೆ ದೊರಕಿರ್ತಕ್ಕಂಥದ್ದನ್ನ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನದಿಂದ ಮುಖ್ಯವಾಗಿ ನಮಗೆ ಕಂಡು ಬರುತ್ತೆ. ಅಂದ್ರೆ ಹಲ್ಮಿಡಿ ಶಾಸನದಲ್ಲಿ ನೋಡಿ, ಅಲ್ಲಿಯೂ ಸಹ ಆಡಳಿತ ವರ್ಗ, ಪ್ರಭುಗಳು, ಆಳುವವರು, ಈ ಆಳಿಸಿ ಕೊಳ್ಳುವಂತಹ ಪ್ರಜೆಗಳು ಹೇಗೆ ಪ್ರಜೆಗಳಿಗೆ ಅಧೀನರಾಗಿದ್ರು, ವಿಧೇಯರಾಗಿದ್ರು, ಇವೆಲ್ಲ ಅಂಶಗಳು ಅವರ ಆಡಳಿತದ ಅವಧಿಯಲ್ಲಿ ಇದ್ದಂತಹ ಬಳಕೆ ಆಗ್ತಾ ಇದ್ದಂತಹ ಪದಗಳ ಬಳಕೆಯನ್ನು ನಮ್ಗೆ
ನಮ್ಗೆ ಇತಿಹಾಸದ ಪುಟಗಳಲ್ಲಿ ಯಥೇಚ್ಛವಾಗಿ ಒಂದು ದೊರಕತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಹಾಗೆ ಮುಖ್ಯವಾಗಿ ನಾವು ಇದಕ್ಕಿಂತ ಕನ್ನಡ ಭಾಷೆ ಒಂದು ಇಡೀ ನಮ್ಮ ದೇಶದಲ್ಲಿ ನೋಡಿ, ಈ ಒಂದು ಕನ್ನಡ ವಿವಿಧ ಕನ್ನಡ ಆಗಿರ್ಬೋದು, ತೆಲುಗು, ಮಲಯಾಳ ಅಥವಾ ಮರಾಠಿ ಅಥವಾ ಹಿಂದಿ, ಬಂಗಾಳಿ, ಯಾವುದೇ ಭಾಷೆ ಆಗಿರ್ಬೋದು, ಆ ಭಾಷೆ ಬರೋದಕ್ಕಿಂತ ಮುಂಚೆನೆ ಮುಖ್ಯವಾಗಿ ನೋಡಿ ಕ್ರಿಸ್ತ ಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೆ ದೇಶದಲ್ಲಿ ಪ್ರಾಕೃತ ಭಾಷೆ ಪ್ರವರ್ಧಮಾನದಲ್ಲಿತ್ತು. ಸುಮಾರು 900 ವರ್ಷಗಳ ಒಂದು ಇತಿಹಾಸ ಆ ಒಂದು ಭಾಷೆಗೆ ಒಂದು ಪ್ರವರ್ಧಮಾನದಲ್ಲಿ ಇದ್ದಂಥದ್ದನ್ನ ಗಮನಿಸ್ತೇವೆ. ಆದ್ರೆ ಅದಕ್ಕೆ ಲಿಪಿ ಇರಲಿಲ್ಲ. ಮೌರ್ಯರ ಒಂದು ಅಶೋಕನ ಕಾಲದಲ್ಲಿ ಒಂದು ಲಿಪಿ ಒಂದು ಪ್ರಾರಂಭವಾಗ್ತದೆ. ಪ್ರಾಕೃತವನ್ನ ರಾಷ್ಟ್ರ ಭಾಷೆ ಮಾಡಬೇಕೆಂಬತಕ್ಕಂಥ ಒಂದು ಆಸೆನೂ ಇರ್ತದೆ. ಆಗ ಬ್ರಾಹ್ಮಿ ಎಂಬ ಲಿಪಿ ಹೊರಬಂದು ಕ್ರಿಸ್ತಪೂರ್ವ ಬಂದದ್ದು ಕ್ರಿಸ್ತಪೂರ್ವ 3 ಮತ್ತು 4ನೇ ಒಂದು ಶತಮಾನದಲ್ಲಿ. ನಮ್ಮ ದೇಶದ ಒಂದು ತಾಯಿ ಭಾಷೆ ಒಂದು ಬ್ರಾಹ್ಮಿ ಭಾಷೆ ಆಗ್ತದೆ. ಪ್ರಾಕೃತಕ್ಕೆ ಒಂದು ಲಿಪಿ ಇರಲಿಲ್ಲ. 900 ಕ್ರಿಸ್ತಪೂರ್ವ 6ನೇ ಶತಮಾನದಿಂದ 3ನೇ ಶತಮಾನವರೆಗೆ ದೇಶದಲ್ಲಿ ಪ್ರಾಕೃತ ಭಾಷೆ ಪ್ರವರ್ಧಮಾನದಲ್ಲಿ ಇದನ್ನು ಸಹ ಅದು ಒಂದು ಮೌಖಿಕ ಭಾಷೆಯಾಗಿತ್ತು. ಅದಕ್ಕೆ ಒಂದು ಲಿಪಿ ಇರಲಿಲ್ಲ. ಆದ್ರೆ ಆ ಪ್ರಾಕೃತಕ್ಕೆ ಬ್ರಾಹ್ಮಿ ಲಿಪಿಯನ್ನ ಬಳಕೆ ಮಾಡಿಕೊಂಡಂತಹನು ಮೊಟ್ಟ ಮೊದಲಿಗೆ ಅಂತ ಆದ್ರೆ ಯಾರ ಕಾಲಘಟ್ಟದಲ್ಲಿ ಅಂದ್ರೆ ಅಶೋಕನ ಒಂದು ಕಾಲಘಟ್ಟದಲ್ಲಿ. ಬ್ರಾಹ್ಮಿ ಭಾಷೆಯಿಂದ ಬೇರೆ ಬೇರೆ ಭಾಷೆಗಳು ಸೃಷ್ಟಿ ಆಗ್ತವೆ. ಅಶೋಕ ಅಂತಕ್ಕಂಥವನು ಮೊಟ್ಟ ಮೊದಲಿಗೆ ಲಿಪಿಕಾರರನ್ನ ಒಂದು ಸೃಷ್ಟಿ ಮಾಡ್ತಾನೆ. ಅವನಿಗೆ ನಾವೆಲ್ಲ ಇವತ್ತಿನ ದಿನಮಾನದಲ್ಲಿ ಚಿರಋಣಿ ಆಗ್ಬೇಕು ನಾವು, ನಮ್ಮ ದೇಶದವರು. ಆಮೇಲೆ ಬುದ್ಧನ ಅನುಯಾಯಿ ಆಗುವುದರ ಜೊತೆಗೆ ಅವನ ಅನುಯಾಯಿಗಳನ್ನು ಸಹ ಅವನು ಅಶೋಕ ಅಂತಕ್ಕಂಥವನು ಹುಟ್ಟಾಗ್ತಾ ಬುದ್ಧನ ತತ್ವಾದರ್ಶನಗಳನ್ನ ಹೆಬ್ಬಂಡೆಗಳಲ್ಲಿ ಮತ್ತು ಬಂಡೆಗಳಲ್ಲಿ ಅವನು ಕೆತ್ತಿಸ್ತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಸಂಸ್ಕೃತಕ್ಕೂ ಸಹ ಮೊದಲು ಲಿಪಿ ಇರಲಿಲ್ಲ, ಆದ್ರೆ ಈಗ ಇದೆ. ಬಂಗಾಳಿ ಮತ್ತು ಹಿಂದಿಗಳಿಗೆ ಕನ್ನಡದಷ್ಟು ಒಂದು ಪುರಾತತ್ವ ಇಲ್ಲ. ಒಂದು ಭಾಷೆ ಸಂಪರ್ಕ ಭಾಷೆ ಆಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಲಿಪಿ ಬೇಕು. ಸಂಸ್ಕೃತ ವಿಶ್ವ ಭಾಷೆಯಾಗಿದ್ದು ಯಾವಾಗ ಅಂತ ಅಂದ್ರೆ ಅದು ಲಿಪಿ ಬಂದಾಗ ಮಾತ್ರ. ಇವತ್ತು ನೋಡಿ ಪಾಶ್ಚಾತ್ಯ ವಿದ್ವಾಂಸರು ಇಂಗ್ಲೆಂಡ್ ನಂತಹ ಒಂದು ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಸಂಸ್ಕೃತ ಒಂದು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡ ಇಂಗ್ಲಿಷ್ ಬ್ರಿಟಿಷ್ ಅಧಿಕಾರಿಗಳು ಸಹ ನಮ್ಮ ದೇಶದಲ್ಲಿ ಆ ಸಂಸ್ಕೃತವನ್ನ ಕಲಿತು ಒಂದು ಮಾತನಾಡ್ತಾ ಇದ್ರು ಅಂತಕ್ಕಂಥದಕ್ಕೆ ಅನೇಕ ಪುರಾವೆಗಳು ನಮ್ಗೆ ದೊರಕತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ. ಸಂಸ್ಕೃತ ಎಲ್ಲಿಯವರೆಗೆ ಆ ಒಂದು ಮೌಖಿಕ ಭಾಷೆ ಆಗಿತ್ತು, ಅಲ್ಲಿಯವರೆಗೆ ಒಂದು ಸೀಮಿತ ಭಾಷೆ ಆಗಿತ್ತು. ಅನೇಕ ಪ್ರಾಕೃತಗಳನ್ನ ಒಳಗೊಂಡದ್ದೇ ನಿಜವಾಗ್ಲೂ ಪ್ರಾಕೃತ ಭಾಷೆ ಬಹಳ ಮುಖ್ಯವಾಗಿ. ಇನ್ನೊಂದು ಕನ್ನಡಗಳು ಅಂತಕ್ಕಂತಹ ಒಂದು ಪದ ಕವಿರಾಜ ಮಾರ್ಗದಲ್ಲಿ ಒಂದು ಬಳಕೆ ಆಗ್ತದೆ. ಮುಖ್ಯವಾಗಿ ನೋಡಿ, ಕನ್ನಡ ಒಂದು ಭಾಷೆಯ ಬಗ್ಗೆ ನಾವು ಗಮನಿಸೋದಾದ್ರೆ ಕನ್ನಡ ಭಾಷೆಗೆ ಸುಮಾರು ಒಂದು 2000 ವರ್ಷಗಳ ಇತಿಹಾಸವಿದ್ದು ವೈಭವೋಪೇತವಾಗಿರ್ತಕ್ಕಂಥ ಒಂದು ಪರಂಪರೆ ನಮ್ಮ ಕನ್ನಡ ಭಾಷೆಗೆ ಇದೆ. ಇವತ್ತು ಕೂಡ ನೆರೆಹೊರೆಯ ರಾಜ್ಯಗಳಾದ ಕೇರಳ ಆಗಿರ್ಬೋದು, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಗಡಿ ಪ್ರದೇಶಗಳಲ್ಲಿ ಕನ್ನಡ ಭಾಷೆಯನ್ನ ಆಡ್ತಕ್ಕಂಥ ಒಂದು ಪ್ರದೇಶಗಳಿದಾವೆ. ಈ ಕದಂಬ ಕಾಕುಸ್ಥವರ್ಮನ ಕಾಲದ ಹಲ್ಮಿಡಿ ಶಾಸನ ನಮ್ಗೆ ದೊರಕಿರ್ತಕ್ಕಂಥದ್ದು ಕ್ರಿಸ್ತಶಕ 450. ಕನ್ನಡದಲ್ಲಿ ದೊರೆತಕ್ಕಂಥ ಮೊಟ್ಟ ಮೊದಲ ಶಾಸನ, ಇದನ್ನ ದಾನ ಶಾಸನ ಅಂತನೂ ಸಹ ಇದನ್ನ ಒಂದು ಕರೀತಾರೆ. ಅಷ್ಟಕೂಟರ ಅಮೋಘ ವರ್ಷ ನೃಪತುಂಗನ ಒಂದು ಕಾಲ 814 877 ಕವಿರಾಜ ಮಾರ್ಗವೇ ಕನ್ನಡದ ಮೊಟ್ಟ ಮೊದಲ ಕೃತಿ. ಇದು ಅತಿ ಒಂದು ಪ್ರಾಚೀನವಾಗಿರ್ತಕ್ಕಂಥ ಒಂದು ಗ್ರಂಥ. ಈ ಕನ್ನಡದಲ್ಲಿ ಹಲವಾರು ಸಾಮಾಜಿಕ ಹಾಗೂ ಪ್ರಾಂತ ಒಂದು ಭೇದಗಳಿದಾವೆ. ಸಾಮಾಜಿಕ ಭೇದಗಳಲ್ಲಿ ಅಲ್ಲಿ ಗೌಡ ಕನ್ನಡ, ಹವ್ಯಕ ಕನ್ನಡ, ಹಾಲಕ್ಕಿ ಕನ್ನಡ, ಕೋಟ ಕನ್ನಡ, ಸೋಲಿಗರ ಕನ್ನಡ, ಕುರುಬ ಕನ್ನಡ ಮುಖ್ಯವಾದವು ಕಂಡು ಬರುತ್ತೆ. ಮುಖ್ಯವಾಗಿ ನೋಡಿ, ಹಾಗೆ ನಮ್ಮ ಕರ್ನಾಟಕದ ಒಳಗಡೆ ಭಾಷೆ ಒಂದೇ ಆದರೂ ಸಹ
ಲಿಪಿ ಒಂದೇ ಆದರೂ ಸಹ ಆಯಾಯ ಪ್ರದೇಶಕ್ಕನುಸಾರವಾಗಿ ಅಭಿವ್ಯಕ್ತವಾಗ್ತಕ್ಕಂತಹ ಒಂದು ಶೈಲಿ ವಿಭಿನ್ನವಾಗಿರ್ತಕ್ಕಂಥದ್ದನ್ನ, ಉದಾಹರಣೆಗೆ ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ ಇತ್ಯಾದಿ ಕೆಲವು ಮುಖ್ಯವಾದ ಪ್ರಾಂತ ಭೇದಗಳನ್ನ ಗಮನಿಸ್ತಾ ನಾವು ಇವೆಲ್ಲ ಇವತ್ತು ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಧಾರವಾಡಕ್ಕೆ ಹೋದಾಗ ಆ ಧಾರವಾಡದಲ್ಲಿ ಅಭಿವ್ಯಕ್ತವಾಗ್ತಕ್ಕಂಥ ಒಂದು ಭಾಷಾ ಶೈಲಿ, ಗುಲ್ಬರ್ಗದಲ್ಲಿ ಅಭಿವ್ಯಕ್ತವಾಗ್ತಕ್ಕಂಥ ಭಾಷಾ ಶೈಲಿ, ಮಂಗಳೂರಿನಲ್ಲಿ ಅಭಿವ್ಯಕ್ತವಾಗ್ತಕ್ಕಂಥ ಒಂದು ಭಾಷಾ ಶೈಲಿ, ಮೈಸೂರಿನಲ್ಲಿ ಅಭಿವ್ಯಕ್ತವಾಗ್ತಕ್ಕಂಥ ಭಾಷಾ ಶೈಲಿ, ಈ ಮೈಸೂರಿನಲ್ಲಿ ಸಾಮಾಜಿಕ ಭಾಷಾ ಪ್ರಭೇದಗಳು ಇರ್ತಕ್ಕಂಥದ್ದನ್ನ ಚಾಮರಾಜನಗರದಲ್ಲಿ ಇರ್ತಕ್ಕಂತಹ ಒಂದು ಸೋಲಿಗರಾಗಿರ್ಬೋದು ಅಥವಾ ಒಂದು ಜೇನು ಕುರುಬರಾಗಿರ್ಬೋದು, ಹಾಡಿಗಳಲ್ಲಿ ವಾಸ ಮಾಡ್ತಕ್ಕಂಥ ವಿಭಿನ್ನ ಒಂದು ಸಂಸ್ಕೃತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮುದಾಯ ಆಗಿರ್ಬೋದು. ಆದ್ರೆ ಭಾಷೆ ಒಂದೇ, ಲಿಪಿ ಒಂದೇ, ಆದ್ರೆ ಮಾತನಾಡ್ತಕ್ಕಂಥ ಒಂದು ಶೈಲಿ ವಿಭಿನ್ನವಾಗಿರ್ತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ನಾವು ಕಾಣ್ತೇವೆ. ನಾವು ಹಾಗೆ ನೋಡಿ, ಕನ್ನಡ ಸಾಹಿತ್ಯದಲ್ಲಿ ಮುಖ್ಯವಾಗಿ ಪೂರ್ವ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತಕ್ಕಂಥ ಅವಸ್ಥಾ ಭೇದಗಳನ್ನ ಸ್ಪಷ್ಟವಾಗಿ ಕಂಡು ಬರ್ತವೆ. ಹಾಗೆ ಕವಿರಾಜ ಮಾರ್ಗದಲ್ಲಿ ದಕ್ಷಿಣ ಮಾರ್ಗ, ಉತ್ತರ ಮಾರ್ಗ, ಉತ್ತರೋತ್ತರ ಮಾರ್ಗಗಳೆಂಬ ಭಾಷಾ ಪ್ರಭೇದಗಳನ್ನ ಹೇಳಲಾಗಿದೆ. ಹಾಗೆ ನೀಲಗಿರಿಯ ಬಡಗ, ಕಾಟು ನಾಯಕ ಭಾಷೆಗಳು ಕನ್ನಡದ ಉಪಭಾಷೆಗಳೇ ಆಗಿರ್ತಕ್ಕಂಥದ್ದನ್ನ ಮುಖ್ಯವಾಗಿ ಕಾಣ್ತೇವೆ ನಾವು. ಈಗಾಗಲೇ ನಾನು ಆ ಬ್ರಿಟಿಷರ ಒಂದು ವಿಷಯವನ್ನ ನಾನು ಪ್ರಸ್ತಾಪ ಮಾಡಿದೆ. ಇದೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂತ ಆದ್ರೆ, ನಮ್ಮ ಕನ್ನಡ ಒಂದು ನಾಡು, ನಮ್ಮ ಕನ್ನಡಿಗರ ಒಂದು ಇತಿಹಾಸದ ಒಂದು ಪುರಾವೆಗಳು ಎಲ್ಲಿಂದ ಕಂಡು ಬರ್ತದೆ ಅಂತಕ್ಕಂಥ ಕೆಲವು ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ಸಿಂಧೂ ನದಿಯ ನಾಗರಿಕತೆಯಲ್ಲಿಯೇ ಒಂದು ಕನ್ನಡಿಗರು ಅಂತಕ್ಕಂಥ ಒಂದು ಜನಾಂಗ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ದೊರೀತದೆ. ಏನಾಗ್ತದೆ, ಆ ಒಂದು ಟರ್ಕಿಯನ್ನರ ಒಂದು ದಾಳಿಯಿಂದ ಆ ಸಿಂಧೂ ನದಿಯ ಒಂದು ಬಯಲಿನಲ್ಲಿ ಇದ್ದಂತಹ ಆ ಕನ್ನಡಿಗರು ಎನ್ನುವ ಒಂದು ಜನಾಂಗ ಅವರ ಒಂದು ದಾಳಿಗೆ ತುತ್ತಾಗಿ ಈ ದೇಶದ ದಕ್ಷಿಣ ಭಾಗಕ್ಕೆ ಬಂದು ಈ ಪ್ರದೇಶದಲ್ಲಿ ನೆಲೆಸಿದ್ರು, ಕರ್ನಾಟಕದ ಪ್ರದೇಶದಲ್ಲಿ ನೆಲೆಸಿದ್ರು. ಆ ಕನ್ನಡಿಗರಾದ್ರು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಮುಖ್ಯವಾಗಿ ನೋಡಿ, ಕರ್ನಾಟಕ ಆ ಪದಕ್ಕೆ ಒಂದು ಕವಿಚರಿತಾಕಾರರ ಪ್ರಕಾರ ಈ ಪ್ರದೇಶದಲ್ಲಿ ನೆಲೆಸಿದ್ದ ಜನರೆಲ್ಲರ ಒಂದು ಕಿವಿಗಳಲ್ಲಿ ಆಟಿಕೆಯ ಒಂದು ವಸ್ತುವಿನ ರೀತಿಯಲ್ಲಿ ಕನ್ನಡ ಭಾಷೆ ಪ್ರಸಿದ್ಧಿಯನ್ನ ಪಡೆದಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಕರ್ಣ ಪ್ಲಸ್ ಆಟಕ, ಕರ್ನಾಟಕ ಎಂಬ ಹೆಸರು ಬಂದಿದೆ ಎಂದು ಕವಿಚರಿತಾಕಾರರು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಕರ್ಣ ನೋಡಿ, ಎಲ್ಲರ ಕಿವಿಗಳಲ್ಲಿ ಆಟಿಕೆಯ ವಸ್ತುವಿನ ರೀತಿಯಲ್ಲಿ ಅತ್ಯಂತ ಸಂತೋಷದಿಂದ, ಪ್ರೀತಿಯಿಂದ ಈ ಕನ್ನಡ ಭಾಷೆಯನ್ನ ಮಾತನಾಡ್ತಾ ಇದ್ರು ಮತ್ತು ಗೌರವಿಸ್ತಾ ಇದ್ರು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ವ್ಯಕ್ತವಾಗ್ತಕ್ಕಂಥದ್ದನ್ನ ಕವಿಚರಿತಾಕಾರರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ತಿಳಿಬಹುದು. ಇದನ್ನ ಕನ್ನಡದ ಲಿಪಿ ಮೊಟ್ಟ ಮೊದಲಿಗೆ ಹಲ್ಮಿಡಿ ಶಾಸನದಲ್ಲಿ ನಮಗೆ ದೊರಕಿದೆ. ಈಗಾಗಲೇ ತಿಳಿಸ್ತೆ, ಕ್ರಿಸ್ತಶಕ 450 ಇದೊಂದು ದಾನ ಶಾಸನ. ಇದೊಂದು ಹಾಸನ ಜಿಲ್ಲೆಯ ಒಂದು ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಒಂದು ಶಾಸನ ದೊರಕಿದೆ. ಆ ಶಾಸನದ ಒಂದು ಕನ್ನಡ ಒಂದು ಲಿಪಿ ಮತ್ತು ಭಾಷೆ ಹಳಗನ್ನಡಕ್ಕೂ ಹಳೆಯದಾಗಿರ್ತಕ್ಕಂತಹ ಒಂದು ಭಾಷೆಯಾಗಿರ್ತಕ್ಕಂಥದ್ದು. ಇದನ್ನ ಪೂರ್ವ ಹಳಗನ್ನಡ ಅಂತ ಕರೀತಾರೆ. ಅಲ್ಲಿ ಕೆಲವು ಒಂದೆರಡು ಸಾಲಗಳನ್ನ ಗಮನಿಸೋದಾದ್ರೆ, ಹಲ್ಮಿಡಿ ಶಾಸನದ ಒಂದೆರಡು ಸಾಲಗಳನ್ನ ಗಮನಿಸೋದಾದ್ರೆ, ಅಲ್ಲಿ ಕೇಕೆಯ ಪಲ್ಲವರಂ ಕಾದೆರೆದು ಪೆತ್ತ ಜಯನ ವಿಜಯ ಅರಸಂಗೆ ಬಾಳ್ಗಳ್ಚು ಪಲ್ಮಿಡಿವಂ ಮೂಳವಳ್ಳಿವಂ ಕೊಟ್ಟಾರ್ ಅಂತ ಇದೆ. ಆ ಒಂದು ಶಾಸನದ ಕೊನೆಯಲ್ಲಿ ಇದೆ, ಅದಾ ನಡೆಯುವಂಗೆ ಮಹಾಪಾತಕಂ ಅಂತ ಇದೆ. ಅಂದ್ರೆ ಕೇಕೆಯ ಪಲ್ಲವರ ವಿರುದ್ಧ, ಕೇಕೆಯರು ಮತ್ತು ಪಲ್ಲವರು ಇವರ ವಿರುದ್ಧ ಕೇಕೆಯ ಪಲ್ಲವರಂ ಕಾದೆರೆದು ಯುದ್ಧವನ್ನ ಮಾಡಿ ಪೆತ್ತ ಜಯನ ಅಂದ್ರೆ ಗೆಲುವನ್ನ ಸಾಧಿಸಿದಂತಹ ವಿಜಯ ಅರಸಂಗೆ, ವಿಜಯ ಅಂತಕ್ಕಂತಹ ಒಬ್ಬ ಅರಸ, ಅವನು ಒಬ್ಬ ಸಾಮಂತರಾಜ ವಿಜಯ ಅರಸಂಗೆ ಬಾಳ್ಗಳ್ಚು. ಬಾಳ್ ಅಂದ್ರೆ ನೋಡಿ,
ಬಾಳ್ ಅಂದ್ರೆ ಒಂದ್ ರೀತಿ ಬದುಕು ಅಂತ ಅರ್ಥವನ್ನ ನೀಡುತ್ತೆ. ಆದ್ರೆ ಇಲ್ಲಿ ಈ ಆಡಳಿತ ಒಂದು ಪದದಲ್ಲಿ ಏನು ವ್ಯಕ್ತವಾಗ್ತದೆ ಅಂತಾರೆ, ಬಾಳ್ಗಳ್ಚು. ಬಾಳ್ ಅಂದ್ರೆ ಕತ್ತಿ. ಕತ್ತಿ ಅಂದ್ರೆ ಅರ್ಥ ಯುದ್ಧವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕತ್ತಿಗೆ ರಕ್ತಸಿಕ್ತವಾಗಿರ್ತಕ್ಕಂಥದ್ದನ್ನ ಒಂದು ತೊಳೆಯುವುದಕ್ಕೆ ಒಂದು 2 ಹಳ್ಳಿಗಳನ್ನ ಒಂದು ದಾನವಾಗಿ ಕೊಡ್ತಾನೆ. ಇಲ್ಲಿ ಯಾರು ಅಂತ ಅಂದ್ರೆ ಈ ಒಂದು ಕದಂಬರ ಒಂದು ಅಧಿಕಾರಿಗಳಾಗಿರ್ತಕ್ಕಂತಹ ಮೃಗೇಶ ಮತ್ತೆ ನಾಗೇಶ ಅಂತಕ್ಕಂಥವ್ರು ಅಧಿಕಾರಿಗಳು. ಮೃಗೇಶ ಮತ್ತೆ ನಾಗೇಶ ಅಂತಕ್ಕಂಥವ್ರು ಈ ಒಂದು ವಿಜಯ ಅರಸನಿಗೆ ಗೆಲುವನ್ನ ಸಾಧಿಸಿದ್ರಿಂದ ಆ ವೀರತನದ ಪ್ರತೀಕವಾಗಿ ಈ 2 ಹಳ್ಳಿಗಳನ್ನ, ಒಂದು ಪಲ್ಮಿಡಿ, ಆ ಹಳಗನ್ನಡದ ಪ್ರಕಾರಗಳು ಕೆಲವು ಪ್ರಕಾರಗಳು ಹಕಾರ ಆಗ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಹಾಗೆ ಆ ಪಲ್ಮಿಡಿ ಅಂತಕ್ಕಂಥದ್ದು ಇವತ್ತು ಹಲ್ಮಿಡಿ ಆಗಿದೆ. ಪಲ್ಮಿಡಿಗೂ ಮೂಳವಳ್ಳಿಗೂ, ಹಲ್ಮಿಡಿ ಮತ್ತೆ ಮೂಳವಳ್ಳಿ ಅಂತಕ್ಕಂಥ 2 ಹಳ್ಳಿಗಳನ್ನ ಆ ವಿಜಯ ಅರಸನಿಗೆ ದಾನವಾಗಿ ಕೊಡ್ತಾರೆ ಆ ಅಧಿಕಾರಿಗಳು ಮೃಗೇಶ ಮತ್ತೆ ನಾಗೇಶ ಅಂತಕ್ಕಂಥವ್ರು. ಆ ಶಾಸನವನ್ನ ಕಲ್ಲಿನಲ್ಲಿ ಕೆತ್ತಾರೆ. ಅದು ಇವತ್ತಿನ ದಿನಮಾನದಲ್ಲಿ ಸಿಕ್ಕಿದೆ. ಅದೆಲ್ಲ ನಾವು ಗಮನಿಸ್ತಾ ಇದೀವಿ, ನೋಡಿದ್ದೇವೆ ಅದನ್ನೆಲ್ಲ. ಆ ಶಾಸನದ ಕೊನೆಯಲ್ಲಿ ನೋಡಿ, ಅದಾನಳಿವಂಗೆ ಮಹಾಪಾತಕಂ. ಇದನ್ನ ಯಾರು ಈ ಶಾಸನವನ್ನ ನಾಶಪಡಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾನೆ, ಅವನು ಮಹಾ ಶಿಕ್ಷೆಗೆ ಗುರಿ ಆಗ್ತಾನೆ ಅಂತಕ್ಕಂಥ ವಿಚಾರವು ಅಲ್ಲಿ ಪ್ರಸ್ತಾಪವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಅಂದ್ರೆ ಈ ಒಂದು ಕ್ರಿಸ್ತಶಕ 5ನೇ ಶತಮಾನದಿಂದ 18ನೇ ಶತಮಾನದವರೆಗಿನ ಕಾಲಮಾನವನ್ನ ಕನ್ನಡ ಶಾಸನಗಳ ಕಾಲ ಅಂತನೂ ಕರೀತಾರೆ. ಈ ಕನ್ನಡ ಶಾಸನಗಳಲ್ಲಿ ಅನೇಕ ಆಡಳಿತ ಶಬ್ದಗಳು ಈ ಒಂದು ಶಾಸನಗಳಲ್ಲಿ ನಮಗೆ ದೊರಕಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಉದಾಹರಣೆಗೆ ಒಂದನ್ನ ಹೇಳೋದಾದ್ರೆ, ಒಂದು ಗರುಡರು ಅಂತ ಬರ್ತಾರೆ. ಈ ಗರುಡರು ಅಂತ ಅಂದ್ರೆ ಮುಖ್ಯವಾಗಿ ಏನು ಅಂತ ಅಂದ್ರೆ ಒಂದು ರಾಜನ ರಕ್ಷಕರು ಅಂತ. ಇವರು ಸಾಮಾನ್ಯವಾಗಿ ಇಲ್ಲಿ ನಮ್ಮ ಗರುಡ ಬರ್ತಾ ಇದೆ, ಇಲ್ಲಿ ಮೈಸೂರಲ್ಲಿ ಗರುಡ ಬರ್ತಾ ಇದೆ ಅಂತಾರೆ. ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಹೊಯ್ಸಳ ಅಂತ ಒಂದು ಪೊಲೀಸ್ ಜೀಪ್ಗಳಿದಾವೆ. ಇಲ್ಲಿ ಮೈಸೂರಲ್ಲಿ ಗರುಡ ಪೊಲೀಸ್ ಜೀಪ್, ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಹೊಯ್ಸಳ ಒಂದು ಪೊಲೀಸ್ ಜೀಪ್ಗಳು. ಅಂದ್ರೆ ಒಂದು ರಕ್ಷಣೆಗೆ ಪ್ರತೀಕವಾಗಿ ಇಟ್ಟಿರ್ತಕ್ಕಂಥ ಒಂದು ಹೆಸರುಗಳು ಅದು. ಇದು ಆಡಳಿತ ಶಬ್ದಗಳೇ ಇದು ಅವತ್ತಿನ ದಿನಮಾನದಲ್ಲಿ. ನೋಡಿ, ಗರುಡ ಅಂತ ಅಂದ್ರೆ ಈ ರಾಜ ಯುದ್ಧವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಒಂದು ವೀರಾವೇಶದಿಂದ ಯುದ್ಧವನ್ನ ಮಾಡ್ತಕ್ಕ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಾವನ್ನ ಅಪ್ಪಿದ್ರೆ ಅವನು ಸಾವು ಸಂಭವಿಸಿದ ರೀತಿಯಲ್ಲಿ ರಕ್ಷಕರಾಗಿ ಅವನ ಜೊತೆಯಲ್ಲಿ ಯುದ್ಧವನ್ನ ಮಾಡ್ತಾ ಇದ್ರು. ಒಂದು ನಿಮಿಷ. ಇಂತಹ ಒಂದು ರಾಜನ ಜೊತೆಯಲ್ಲಿ ಯುದ್ಧವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಗರುಡರು ಅವನ ರಕ್ಷಕರಾಗಿ ಯುದ್ಧ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರೂ ರಾಜ ಯುದ್ಧದಲ್ಲಿ ಸಾವನ್ನಪ್ಪಿದ್ರೆ ಆ ರಾಜನ ಸಾವಿನ ಜೊತೆಯಲ್ಲಿಯೇ ಇವರು ತಾವು ಕತ್ತಿಯಿಂದ ಇರಿದುಕೊಂಡು ತಮ್ಮ ಪ್ರಾಣವನ್ನೂ ಕಳ್ಕೊಳ್ತಾ ಇದ್ರು ಎನ್ನುವ ಅನೇಕ ಒಂದು ದಾಖಲೆಗಳು ಇತಿಹಾಸದ ಪುಟಗಳಲ್ಲಿ ನಮ್ಗೆ ದೊರಕತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಹಾಗೆ ಆ ಒಂದು 7ನೇ ಶತಮಾನದಲ್ಲಿ ನೋಡಿ, ಒಂದು ಬಾದಾಮಿ ಶಾಸನ ಬರ್ತದೆ. ಕಪ್ಪೆ ಅರೆಭಟ್ಟನನ್ನ ಕುರಿತು ಆ ಶಾಸನದಲ್ಲಿ ಬಾದಾಮಿಯಲ್ಲಿ ಕೆತ್ತಿರ್ತಕ್ಕಂತಹ ಒಂದು ಶಾಸನ ಅದು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯೋಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಅಂದ್ರೆ ಇವನು ಹೇಗೆ ಸಾಧುಗಳಿಗೆ ಸಾಧು ಆಗಿದ್ದ, ಕಲಿಗಳಿಗೆ ವೀರರಿಗೆ ಇವನು ವೀರಾವೇಶದಿಂದ ಹೋರಾಟವನ್ನ ಮಾಡಿ ಒಂದು ಗೆಲುವನ್ನ ಸಾಧಿಸ್ತಾ ಇದ್ದ ಇವನು. ಹೇಳಿದ್ರು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಇವನು ಒಳ್ಳೆಯವ್ರಿಗೆ ಒಳ್ಳೆಯವನಾಗಿದ್ದ, ಕೆಟ್ಟವರಿಗೆ ಕೆಟ್ಟವನೂ ಆಗಿದ್ದ ಎನ್ನುವ ಒಂದು ವಿಚಾರ ಒಂದು ತ್ರಿಪದಿಯಿಂದ ಕೂಡಿರ್ತಕ್ಕಂತಹ ಒಂದು ಪದ್ಯದಲ್ಲಿ ಈ ಒಂದು ಕನ್ನಡದ ಒಂದು ಶಾಸನ ಬಾದಾಮಿಯಲ್ಲಿ ಕಪ್ಪೆ ಅರೆಭಟ್ಟನನ್ನ ಕುರಿತಿರ್ತಕ್ಕಂಥ ಒಂದು ಶಾಸನವಾಗಿ ನಮ್ಗೆ ದೊರಕಿರ್ತಕ್ಕಂಥದ್ದನ್ನ
ಮುಖ್ಯವಾಗಿ ಗಮನಿಸ್ತೇವೆ. ಕನ್ನಡದ ಮೊಟ್ಟ ಮೊದಲ ಕೃತಿ ನಿಮಗೆ ಗೊತ್ತಿದೆ, ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಒಂದು ಒಂದು ಪದ್ಯದಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಏನಂತ, ಕಾವೇರಿಯಿಂದ ಗೋದಾವರಿಯ ವರಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ಅಂತ ಒಂದ್ ಕಡೆ ಬಳಸಿದ್ದಾನೆ. ಕನ್ನಡ ನಾಡು ನುಡಿಯ ಬಗ್ಗೆ ಕವಿರಾಜ ಮಾರ್ಗಕಾರನ ಒಂದು ಅಭಿಪ್ರಾಯ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದನ್ನ, ಅಂದ್ರೆ ಈ ಕನ್ನಡ ಕನ್ನಡ ನಾಡು ಒಂದು ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಎಷ್ಟು ಒಂದು ವೈಭವಪೇತವಾಗಿರ್ತಕ್ಕಂಥ ಒಂದು ಪರಂಪರೆ ಇತ್ತು ಎನ್ನುವ ವಿಚಾರ ಆ ಒಂದು ಕವಿರಾಜ ಮಾರ್ಗಕಾರದ ಕನ್ನಡ ನಾಡು ನುಡಿಯ ಬಗ್ಗೆ ಕೆಲವು ಪದ್ಯಗಳಲ್ಲಿ ಹೇಳಿರ್ತಕ್ಕಂತಹ ಒಂದು ಮಾತುಗಳ ಮೂಲಕ ನಮ್ಗೆ ವ್ಯಕ್ತವಾಗ್ತದೆ. ಅಲ್ಲಿ ಹೇಳ್ತಾರೆ, ಕಾವೇರಿಯಿಂದ ಈ ಕರ್ನಾಟಕ ಭೂಪ್ರದೇಶದ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಒಂದು ಕಾವೇರಿ ನದಿ ಒಂದು ಜೀವ ನದಿ. ಕಾವೇರಿಯಿಂದ ಗೋದಾವರಿಯ ನದಿಯವರೆಗೆ ನೋಡಿ, ವರಮಿರ್ಪ ನಾಡದ ಕನ್ನಡದೊಳು ಭಾವಿಸಿದ ಜನಪದಂ. ಈ ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದ ಗೋದಾವರಿಯ ನದಿಯವರೆಗೆ ಈ ಕನ್ನಡ ನಾಡು ಒಂದು ಭೌಗೋಳಿಕವಾಗಿರ್ತಕ್ಕಂಥ ಒಂದು ಎಲ್ಲೆ ಇತ್ತು, ಒಂದು ಗಡಿ ಇತ್ತು, ಅಷ್ಟು ವಿಸ್ತಾರವಾಗಿತ್ತು. ಅಂತಹ ವಿಸ್ತಾರವಾಗಿರ್ತಕ್ಕಂತಹ ಒಂದು ಕನ್ನಡ ನಾಡು ಇವತ್ತು ಹೇಗೆ ಒಂದು ಗಡಿ ಸಮಸ್ಯೆಯ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿ ಆ ಗಡಿನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಜನರ ಒಂದು ಜನಜೀವನದ ಒಂದು ಬದುಕಿನ ಒಂದು ಸ್ಥಿತ್ಯಂತರಗಳು ಎಷ್ಟು ಶೋಚನೀಯವಾಗಿದ್ದಾವೆ. ಒಂದು ರಸ್ತೆಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಅಥವಾ ನೀರು ಚರಂಡಿಗಳಾಗಿರ್ಬೋದು, ಇಂತಹ ಅನೇಕ ಒಂದು ಶೈಕ್ಷಣಿಕ, ಒಂದು ಸಾಮಾಜಿಕ, ಒಂದು ಸಾಂಸ್ಕೃತಿಕವಾಗಿ ಒಂದು ಸರ್ಕಾರದಿಂದ ಸವಲತ್ತುಗಳು ದೊರಕ್ತಾನೆ ಹೇಗೆ ಅವರು ಒಂದು ಶೋಚನೀಯವಾಗಿರ್ತಕ್ಕಂಥ ಒಂದು ಬದುಕಿನ ಸ್ಥಿತ್ಯಂತರಗಳು ಹೇಗೆ ಅಲ್ಲಿ ಹೇಗೆ ಅವ್ರಿಗೆ ತತ್ತರಿಸಿ ಹೋಗಿದ್ದಾರೆ ಎನ್ನುವ ವಿಚಾರಗಳಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಇಂತಹ ಒಂದು ವಿಸ್ತಾರವಾಗಿರ್ತಕ್ಕಂಥ ಕನ್ನಡ ನಾಡು ಹೇಗೆ ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಹೇಗೆ ಛಿದ್ರವಾಯಿತು, ಈ ಛಿದ್ರವಾಗಿರ್ತಕ್ಕಂಥದ್ದನ್ನ ಒಗ್ಗೂಡಿಸುವುದಕ್ಕೆ ಹೇಗೆ ಅನೇಕರು ಪ್ರಯತ್ನ ಪಟ್ರು. ಅದೇ ಕವಿರಾಜ ಮಾರ್ಗದಲ್ಲಿ ನೋಡಿ ಇನ್ನೊಂದ್ ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಅಂದ್ರೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಅಂದ್ರೆ ಇಲ್ಲಿ ನೋಡಿ, ಅವರು ಕುರಿತು ಓದ್ದನೇನೆ, ಅಕ್ಷರ ಜ್ಞಾನ ಇಲ್ದನೇನೆ, ಅನಕ್ಷರಸ್ಥ ಸಮುದಾಯದಲ್ಲಿಯೂ ಸಹ ಕಾವ್ಯವನ್ನ ರಚಿಸ್ತಕ್ಕಂಥ ಒಂದು ಪರಿಣತಿ ಈ ಒಂದು ಕನ್ನಡಿಗರಿಗೆ ಇತ್ತು ಅನ್ನೋದನ್ನ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಹೆಂಗೆ ಹೇಳ್ತಾನೆ ಅಂತ ಅಂದ್ರೆ, ಅಲ್ಲಿ ನೋಡಿ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು, ಪರಿಣತರಾಗಿದ್ರು, ಕುಶಲಿಗಳಾಗಿದ್ರು, ಬುದ್ಧಿವಂತರಾಗಿದ್ರು. ಮತಿ ಅಂದ್ರೆ ಪರಿಣತ ಮತಿಗಳು, ಮತಿ ಬುದ್ಧಿವಂತರಾಗಿದ್ರು. ಹೇಗೆ ಅನ್ನೋದನ್ನ ನಾವು ಉದಾಹರಣೆಗಳೆಲ್ಲ ಗೊತ್ತಿದೆ ನಿಮ್ಗೆ. ಅಂದ್ರೆ ಅನಕ್ಷರಸ್ಥ ಸಮುದಾಯದಿಂದನೇ ಈ ಒಂದು ಜನಪದ ಗೀತೆ ಆಗಿರ್ಬೋದು, ಜನಪದ ಕಥೆಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಒಗ್ಗಟ್ಟುಗಳಾಗಿರ್ಬೋದು, ಲಾವಣಿಗಳಾಗಿರ್ಬೋದು, ಇವೆಲ್ಲ ಅನಕ್ಷರಸ್ಥ ಸಮುದಾಯದಿಂದನೇ ಒಂದು ಅಭಿವ್ಯಕ್ತವಾಗಿರ್ತಕ್ಕಂಥದ್ದು. ಇವತ್ತಿನ 20ನೇ ಶತಮಾನದಲ್ಲಿ ಒಂದು ಗ್ರಂಥಸ್ಥ ರೂಪವನ್ನ ಪಡ್ಕೊಂಡಿದ್ದಾವೆ. ಹೀಗೆ ಅವತ್ತಿನ ಕಾಲಮಾನದಿಂದಲೂ ಸಹ ತಲತಲಾಂತರದಿಂದ ಪರಂಪರಾಗತವಾಗಿ ಕಂಠಸ್ಥ ಮೂಲದಿಂದ ಅಭಿವ್ಯಕ್ತವಾಗಿರ್ತಕ್ಕಂಥವು ಈ ಗೀತೆ, ಗಾದೆ, ಒಗಟು, ಕತೆ, ಲಾವಣಿ ಇವೆಲ್ಲ ಒಂದು ಅನಕ್ಷರಸ್ಥರಿಂದ ಅಭಿವ್ಯಕ್ತವಾಗಿರ್ತಕ್ಕಂಥ, ಅಕ್ಷರ ಜ್ಞಾನ ಇಲ್ಲದೆ ಇರ್ತಕ್ಕಂಥವರಿಂದನೇ ಅಭಿವ್ಯಕ್ತವಾಗಿರ್ತಕ್ಕಂಥ ಇವತ್ತು ಗ್ರಂಥಸ್ಥ ರೂಪವನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಎಲ್ಲಾ ಸಾಹಿತ್ಯಕ್ಕೂ ಮೂಲ ತಾಯಿ ಬೇರು ಅಂತ ಅಂದ್ರೆ ಜನಪದ ಸಾಹಿತ್ಯನೇ ಅಂತಕ್ಕಂಥದ್ದನ್ನ ಗಮನಿಸ್ತೇವೆ. ಹೀಗೆ ಕನ್ನಡ ನಾಡು ನುಡಿಯ ಬಗ್ಗೆ ಕ್ರಿಸ್ತಶಕ 5ನೇ ಶತಮಾನದಿಂದ ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಶಾಸನಗಳ ಮೂಲಕ ಆಗಿರ್ಬೋದು, ಈ ಒಂದು ಸಾಹಿತ್ಯ ಕೃತಿಗಳ ಮೂಲಕ ಆಗಿರ್ಬೋದು, ರಾಜ ಮಹಾರಾಜರ ಒಂದು ಆಡಳಿತದ ಅವಧಿಯಲ್ಲಿ ಒಂದು ಬಳಕೆ ಆಗ್ತಾ ಇದ್ದಂತಹ ಕನ್ನಡ ಶಬ್ದಗಳಾಗಿರ್ಬೋದು, ಶಬ್ದಗಳ ಮೂಲಕ ಆಡಳಿತ ಭಾಷೆ ಕನ್ನಡವಾಗಿತ್ತು ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ ಅಂತ. ಒಟ್ಟಾರೆಯಾಗಿ
ಆಡಳಿತ ಕನ್ನಡ ಭಾಷೆ ಬೆಳೆದು ಬಂದಿರತಕ್ಕಂಥ ದಾರಿಯನ್ನ ಗಮನಿಸ್ತದಾದ್ರೆ ಒಂದು ಕನ್ನಡದ ಪ್ರಾಚೀನತೆಯನ್ನ ಒಂದು ಸಂಸ್ಕೃತ ಕೃತಿಗಳಲ್ಲಾಗಿರ್ಬೋದು, ತಮಿಳಿನ ಕೃತಿಯಲ್ಲಾಗಿರ್ಬೋದು, ಅಥವಾ ಇತರ ಭಾಷೆಯ ಒಂದು ಕೃತಿಗಳಲ್ಲಾಗಿರ್ಬೋದು, ಕರ್ನಾಟಕದ ಬಗ್ಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಒಂದು ಮೃಚ್ಛಕಟಿಕ ಅಂತಕ್ಕಂಥದ್ದಾಗಿರ್ಬೋದು, ಮಹಾಭಾರತ ಅಂತಕ್ಕಂಥ ಒಂದು ಸಂಸ್ಕೃತ ಕೃತಿಗಳಾಗಿರ್ಬೋದು, ಕರ್ನಾಟಕ ಅಂತಕ್ಕಂಥ ಒಂದು ಪದ ಬಳಕೆ, ಒಂದು ಈ ನಾಡಿನ ಪದ ಬಳಕೆ ಆಗಿದೆ. ಶಿಲಪ್ಪದಿಗಾರಂ ಅಂತಕ್ಕಂಥ ಒಂದು ತಮಿಳಿನ ಒಂದು ಕೃತಿಯಲ್ಲಿ ಕರುನಾಡರ್ ಅಂತಕ್ಕಂಥ ಒಂದು ಪದ ಬಳಕೆ ಆಗಿರ್ತಕ್ಕಂಥವನ್ನ ಗಮನಿಸಿದಾಗ ಈ ಪ್ರದೇಶ ಮತ್ತು ಈ ಒಂದು ಕನ್ನಡ ನಾಡು ಒಂದು ನುಡಿಯ ಬಗ್ಗೆ ಒಂದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಇತರ ಭಾಷೆಯಲ್ಲೂ ದೊರಕ್ತಾ ಇರ್ತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಹಾಗೆ ಈ ಆಡಳಿತ ಕನ್ನಡ ಭಾಷೆ ಬೆಳೆದು ಬಂದಿರತಕ್ಕಂಥ ದಾರಿ, ಕನ್ನಡದ ಒಂದು ಪ್ರಾಚೀನ ಇತಿಹಾಸಗಳು, ಹಾಗೆ ಕನ್ನಡ ಶಾಸನಗಳ ಮೂಲಕ ಕನ್ನಡ ಭಾಷೆ ಬೆಳೆದು ಬಂದಿರತಕ್ಕಂಥದ್ದನ್ನ, ಹಾಗೆ ಕರ್ನಾಟಕದಲ್ಲಿ ಆಳಿದ ರಾಜವಂಶಗಳು ನಮ್ಗೆ ಗೊತ್ತಿದೆ. ಕದಂಬರು, ಶಾತವಾಹನರು, ಚಾಳುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಅನೇಕ ಸಾಮಂತರು, ಪಾಳೆಗಾರರು, ಇವರೆಲ್ಲ ಹೇಗೆ ಕನ್ನಡ ಭಾಷೆಯನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಗಮನಿಸ್ತೇವೆ. ಹಾಗೆ ಕನ್ನಡ ಸಾಹಿತ್ಯ ಬೆಳವಣಿಗೆಯ ಮೂಲಕ ಸಾಹಿತ್ಯ ಬೆಳವಣಿಗೆಯನ್ನ ಗಮನಿಸಿದಾಗ ಆಡಳಿತ ಭಾಷೆ ಕನ್ನಡ ಭಾಷೆ ಆಗಿತ್ತು ಅಂತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ. ಅಂದ್ರೆ ಇಲ್ಲಿ ನೋಡಿ, ಈ ಕನ್ನಡ ಸಾಹಿತ್ಯ ಬೆಳವಣಿಗೆಯನ್ನ, ಈ ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗ, ನಂತರ ಒಡ್ಡಾರಾಧನೆ, ಪಂಪನ, ರನ್ನ, ಪೊನ್ನ, ಹೀಗೆ ಬರ್ತಾರೆ ನೋಡಿ. ನಾಗಚಂದ್ರ, ವಚನ ಸಾಹಿತ್ಯ, ನಂತರ ರಾಘವಾಂಕ ಹರಿಹರ, ಇವರೆಲ್ಲ ಬರ್ತಾರಲ್ಲ. ಕುಮಾರವ್ಯಾಸ, ಈ ಕನಕದಾಸ, ಪುರಂದರದಾಸ, ಇವರೆಲ್ಲ ಬರ್ತಾರಲ್ಲ. ಪ್ರಸ್ತುತ 20ನೇ ಶತಮಾನದವರೆಗೂ ಸಹ, ಇಂದಿನವರೆಗೂ ಸಾಹಿತ್ಯದ ಬೆಳವಣಿಗೆ ಸಾವಿರಾರು ಕೃತಿಗಳು ಈ ಒಂದು ಪ್ರಕಟವಾಗಿ ಕನ್ನಡ ಜನಮಾನಸದ ಹೃದಯ ವೇದಿಕೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸಾಹಿತ್ಯ, ಒಂದು ಕೃಷಿ ಹೇಗೆ ಒಂದು ಜನರ ಒಂದು ಮನಸ್ಸು, ಒಂದು ಹೃದಯ, ಒಂದು ಕರಳನ್ನ ತಟ್ಟಿ ಒಂದು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ವಸ್ತು ಆಶಯಗಳು ಈ ಸಾಹಿತ್ಯ ಕೃತಿಗಳಲ್ಲಿ ಒಂದು ಅಡಕವಾಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ತೇವೆ. ಹೀಗೆ ಕನ್ನಡ ಸಾಹಿತ್ಯ ಬೆಳವಣಿಗೆಯ ಮೂಲಕ ನಾವು ಗಮನಿಸಿದಾಗ ಇಲ್ಲಿಯ ಒಂದು ಪ್ರದೇಶದ ಆಡಳಿತ ಭಾಷೆ ಒಂದು ಕನ್ನಡ ಭಾಷೆಯಾಗಿತ್ತು ಅಂತಕ್ಕಂಥದ್ದನ್ನ ಗಮನಿಸ್ತೇವೆ. ಆಮೇಲೆ ಮುಸ್ಲಿಮರ ಆಡಳಿತದಲ್ಲಿ ಕನ್ನಡ ಆಗಿತ್ತು ಅನ್ನೋದಕ್ಕೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಆಳಿದಂತಹ ಈ ಒಂದು ಹೈದರ್ ಮತ್ತೆ ಟಿಪ್ಪು ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕದ ಒಂದು ಭಾಗದಲ್ಲಿ ನವಾಬ ಆಗಿರ್ಬೋದು, ಅವರ ಕಾಲದಲ್ಲಿ ಒಂದು ಲೆಕ್ಕಪತ್ರಗಳೆಲ್ಲ ಒಂದು ಆಡಳಿತ ಭಾಷೆ ಎಲ್ಲ ಕನ್ನಡವಾಗಿತ್ತು ಅಂತಕ್ಕಂಥದಕ್ಕೆ ಹೈದರ್ ಅಂತಕ್ಕಂಥವನ್ನ ಶೃಂಗೇರಿ ಮಟ್ಟಕ್ಕೆ ಟಿಪ್ಪು ಅಂತಕ್ಕಂಥವನ್ನ ಶೃಂಗೇರಿ ಮಟ್ಟಕ್ಕೆ ಬರಿತಾ ಇರ್ತಕ್ಕಂಥ ಒಂದು ಲೆಕ್ಕಪತ್ರಗಳೆಲ್ಲ ಕನ್ನಡದಲ್ಲಿ ಇತ್ತು ಏನೋ ಒಂದು ಅನೇಕ ಮಾಹಿತಿಗಳು ಅಧಿಕೃತವಾಗಿ ದೊರಕಿರ್ತಕ್ಕಂಥ ಗಮನಿಸ್ತೇವೆ. ಬ್ರಿಟಿಷರ ಆಡಳಿತದಲ್ಲೂ ಸಹ ಕನ್ನಡ ಒಂದು ಭಾಷೆ ಒಂದು ಬಳಕೆಯಲ್ಲಿ ಇತ್ತು ಅಂತಕ್ಕಂಥದ್ದು ಅನೇಕ ಒಂದು ಪುರಾವೆಗಳು ನಮಗೆ ದೊರಕ್ತವೆ. ಉದಾಹರಣೆಗೆ ಮಹದೇವ ಬಣಕಾರರು ಅಂತಕ್ಕಂಥವ್ರು ನೋಡಿ ರಚಿಸಿರ್ತಕ್ಕಂತಹ ಒಂದು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಎಂಬ ಬೃಹತ್ ಗ್ರಂಥವನ್ನ ನಾವೆಲ್ಲ ಓದಬೇಕು. ಯಾಕೆ ಅಂತ ಅಂದ್ರೆ ಆ ಕಾಲಾವಧಿಯಲ್ಲಿನ ಕನ್ನಡದ ಒಂದು ಬಳಕೆ ಅಚ್ಚರಿಯನ್ನ ತರ್ತಕ್ಕಂಥದ್ದಾಗಿದೆ. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಕನ್ನಡ ಭಾಷೆಯನ್ನ ಸ್ವತಃ ಒಂದು ಕಲಿತು ಕನ್ನಡವನ್ನ ಆಡಳಿತ ಭಾಷೆಯಾಗಿ ನೆಲೆಗೊಳಿಸಲು ಒಂದು ಪ್ರಯತ್ನವನ್ನ ಪಟ್ಟರು. ಆಗಿನ ಮದ್ರಾಸ್ ಸರ್ಕಾರದ ಅಧಿಕೃತ ಕನ್ನಡ ಭಾಷಾಂತರಕಾರರಾಗಿದ್ದಂತಹ ಜಾನ್ ಮ್ಯಾಕೆರೆಲ್ ಅಂತಕ್ಕಂಥವನ್ನ ನೋಡಿ ಬಹಳ ಮುಖ್ಯವಾಗಿ ಒಂದು ಕೃತಿಯನ್ನ ಬರೀತಾನೆ. ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಕೃತಿಯ ಬರೀತಾನೆ. ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾನೆ. ಆ ಕೃತಿಯ ಮುನ್ನುಡಿಯಲ್ಲಿ ಏನ್ ಹೇಳ್ತಾನೆ ಅಂತ ಅಂದ್ರೆ, ಯಾವ ಸಮರ್ಥ ಅಧಿಕಾರಿಯೂ ಸಹ ಪ್ರಾದೇಶಿಕ ಭಾಷೆಯ ಅರಿವಿಲ್ಲದೆ ಸಮರ್ಥನೀಯವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರಿಂದ ಯಾವುದೇ ಒಂದು ಭಾಷೆ, ನಾನು ಇಂಗ್ಲಿಷ್ ಅಧಿಕಾರಿ, ನಾನು ಬ್ರಿಟಿಷ್ ದೇಶದವನು, ಆದ್ರೆ ಈ ಪ್ರದೇಶದ, ನಾನು ಆಂಧ್ರದಲ್ಲಿದ್ರೆ ತೆಲುಗು ಮಾತೃಭಾಷೆಯನ್ನ ಪ್ರಾದೇಶಿಕ ಭಾಷೆಯನ್ನ ಕಲಿಬೇಕು.
ತಮಿಳ್ನಾಡಲ್ಲಿದ್ರೆ ಆ ತಮಿಳಿನ ಒಂದು ಪ್ರಾದೇಶಿಕ ಭಾಷೆಯನ್ನ ಮಾತೃಭಾಷೆಯನ್ನ ಕಲಿಬೇಕು. ನಾನು ಕರ್ನಾಟಕದಲ್ಲಿದ್ರೆ ಈ ಒಂದು ಪ್ರದೇಶದ ಮಾತೃಭಾಷೆಯನ್ನ, ಬಹುಸಂಖ್ಯಾತರು ಮಾತನಾಡ್ತಕ್ಕಂಥ ಭಾಷೆಯನ್ನ, ಕನ್ನಡ ಭಾಷೆಯನ್ನ ಕಲ್ತ್ರೆ ಮಾತ್ರ ಒಂದು ಸಮರ್ಥನೀಯವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಮೌಖಿಕವಾಗಿ ಹೇಳಿರ್ತಕ್ಕಂಥದ್ದಲ್ಲ, ಅಧಿಕೃತವಾಗಿ ಈ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಅಂತಕ್ಕಂಥ ಒಂದು ಕೃತಿಯ ಮುನ್ನುಡಿಯಲ್ಲಿ ಈ ಮಾತನ್ನು ಹೇಳ್ತಾನೆ. ಏನಂತ, ಯಾವ ಸಮರ್ಥ ಅಧಿಕಾರಿಯೂ ಸಹ ಪ್ರಾದೇಶಿಕ ಭಾಷೆಯ ಅರಿವಿಲ್ಲದೆ ಜ್ಞಾನವಿಲ್ಲದೆ ಒಂದು ಸಮರ್ಥನೀಯವಾಗಿರ್ತಕ್ಕಂತಹ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವ ಮಾತನ್ನ ಈ ಜಾನ್ ಮ್ಯಾಕರೆಲ್ ಅಂತಕ್ಕಂಥವನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇನ್ನೊಬ್ಬ ಮುಖ್ಯವಾಗಿ ಬರ್ತಕ್ಕಂಥವ್ನು ನೋಡಿ, ಸರ್ ಥಾಮಸ್ ಮುನ್ರೋ ಅಂತಕ್ಕಂಥ ಮತ್ತೊಬ್ಬ ಅಧಿಕಾರಿ. ಅವನು ಏನ್ ಹೇಳ್ತಾನೆ ಅಂತ ಅಂದ್ರೆ, ಅವನು ಒಂದು ಕನ್ನಡ ಪ್ರದೇಶಗಳೆಲ್ಲವನ್ನ ಒಂದು ಆಡಳಿತದಲ್ಲಿ ಒಗ್ಗೂಡಿಸ್ಬೇಕು ಅಂತ ಒಂದು ಸೂಚನೆಯನ್ನ ಕೊಡ್ತಾನೆ. ಪ್ರಾದೇಶಿಕ ಭಾಷೆಯನ್ನ ಆಡಳಿತ ಭಾಷೆಯಾಗಿ ಬಳಸಬೇಕೆಂದು ಮೊಟ್ಟ ಮೊದಲಿಗೆ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಪ್ರತಿಪಾದಿಸಿದವನು ಅಂತ ಅಂದ್ರೆ ಸರ್ ಥಾಮಸ್ ಮುನ್ರೋ ಅಂತಕ್ಕಂಥವನು. ಈ ಪ್ರಾದೇಶಿಕ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಮಾಡ್ಬೇಕು ಅಂತ ಮೊಟ್ಟ ಮೊದಲಿಗೆ ಪ್ರತಿಪಾದಿಸ್ತಕ್ಕಂಥವನು ಸರ್ ಥಾಮಸ್ ಮುನ್ರೋ ಅಂತಕ್ಕಂಥವನು. ಅವನ ಕಾಲಘಟ್ಟದಲ್ಲಿ ನೋಡಿ, ಸ್ಥಳೀಯ ನ್ಯಾಯಾಧೀಶರನ್ನ ನೇಮಿಸಿ ಆಡಳಿತದಲ್ಲಿ ಕನ್ನಡವನ್ನ ಬಳಸುವುದಕ್ಕೆ ಒಂದು ಕಾರಣಕರ್ತನಾದವನು ಅಂತ ಅಂದ್ರೆ, ಮಾದರಿಯಾದವನು ಅಂತ ಅಂದ್ರೆ ಸರ್ ಥಾಮಸ್ ಮುನ್ರೋ ಅಂತಕ್ಕಂಥವನು. ಸರ್ ರಾಬರ್ಟ್ ಅವರ್ ಕಾಮ್ರೆ ಅಂತಕ್ಕಂಥವನು ಕೊಡಗಿನ ಒಂದು ನೋಂದಣಿ ಅಧಿಕಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿಯೇ ಕನ್ನಡದಲ್ಲಿ ಕಾಗದ ಪತ್ರಗಳನ್ನ ನೋಂದಾಯಿಸಿರ್ತಕ್ಕಂಥ ಉದಾಹರಣೆಗಳು ನಮಗೆ ದೊರಕಿದಾವೆ. ವಿಲಿಯಂ ಅಲೆನ್ ರಸಲ್ ಅಂತಕ್ಕಂಥವನು ಉತ್ತರ ಕರ್ನಾಟಕದ ಭಾಗದಲ್ಲಿ ಇವನು ಶಾಲಾ ಇನ್ಸ್ಪೆಕ್ಟರ್ ಆಗಿದ್ದು ಕನ್ನಡದ ಅಭಿವೃದ್ಧಿಗೆ ಇವನು ಒಂದು ಕಾರಣಕರ್ತನಾಗಿದ್ದಾನೆ. ಇವನು ಯಾರು, ವಿಲಿಯಂ ಅಲೆನ್ ರಸೆಲ್ ಅಂತಕ್ಕಂಥವನು. ಮತ್ತೊಬ್ಬ ಸದರ್ನ್ ಅಂತಕ್ಕಂಥವನು ಮರಾಠ ಪ್ರದೇಶವನ್ನ ಅಚ್ಚಗನ್ನಡ ಪ್ರದೇಶ ಅಂತ ಅವನು ಸಾರ್ತನವನು. ವಾಲ್ಟರ್ ಇಲಿಯಟ್ ಅಂತಕ್ಕಂಥವನು ಮಾತೃಭಾಷೆಯಲ್ಲಿ ಶಿಕ್ಷಣ ನಡೆಯಬೇಕೆನ್ನುವುದನ್ನ ಪ್ರತಿಪಾದಿಸ್ತಾನೆ 1835ರಲ್ಲಿ. ಮುಂಬೈ ಸರ್ಕಾರ ಸದರನ್ ಮರಾಠ ಪ್ರದೇಶದ ಜನರ ಭಾಷೆ ಕನ್ನಡವಾದ್ದರಿಂದ ಕನ್ನಡ ಭಾಷೆಯಲ್ಲಿಯೇ ಆಡಳಿತ ಮತ್ತು ಶಿಕ್ಷಣ ನಡೆಯಬೇಕೆಂದು ತೀರ್ಮಾನ ಒಂದು ಮಾಡ್ತಾನೆ. ಇವನು ಸದರ್ನ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ. ಮರಾಠ ಇವತ್ತು ಮಹಾರಾಷ್ಟ್ರಕ್ಕೆ ಸೇರಿರ್ತಕ್ಕಂಥ ಅನೇಕ ಒಂದು ಕನ್ನಡದ ಒಂದು ಹಳ್ಳಿಗಳು ಅವತ್ತಿನ ದಿನಮಾನದಲ್ಲಿ ಒಂದು ಕನ್ನಡವನ್ನ ಮಾತನಾಡ್ತಕ್ಕಂಥ ಒಂದು ಪ್ರದೇಶ ಆಗಿದ್ದು, ಅವೆಲ್ಲ ಇವತ್ತು ಆ ಗಡಿ ಪ್ರದೇಶದಲ್ಲಿ ಕನ್ನಡವನ್ನ ಮಾತನಾಡ್ತಕ್ಕಂಥ ಅನೇಕ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಹಾಗೆ ಇನ್ನೊಂದ್ ಕಡೆ ಈ ಮಂಗಳೂರಿನ ಒಂದು ಪ್ರದೇಶ ಕಾಸರಗೋಡು ಅಂತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ನೋಡಿ, ಅನೇಕ ಕಯ್ಯಾರ ಕಿಂಜಣ್ಣರೈ ಅಂತಕ್ಕಂತಹ ಒಬ್ಬ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ಕನ್ನಡದ ಒಬ್ಬ ಕವಿ ಇದ್ದಂತ ಒಂದು ಸ್ಥಳ. ಹೇಗೆ ಆ ಪ್ರದೇಶದಲ್ಲಿ ನೋಡಿ, ನಾನು ಈಗ ಗಮನಿಸಬಹುದು, ಸುಮಾರು ಒಂದು 3 ವರ್ಷಗಳ ಹಿಂದೆ ಕಾಸರಗೋಡಿಗೆ ಯಾವುದೋ ಒಂದು ಸಮಾವೇಶಕ್ಕೆ ನನ್ನನ್ನ ಕರೆಸಿದ್ರು. ಕಾಸರಗೋಡಿಗೆ 3 ವರ್ಷಗಳ ಹಿಂದೆ 2017ರಲ್ಲಿ ಕನ್ನಡ ಅಧ್ಯಾಪಕರ ಅಲ್ಲಿ ಕೇರಳ ರಾಜ್ಯದ ಕನ್ನಡ ಅಧ್ಯಾಪಕರ ಒಂದು ಕನ್ನಡ ಮಾಧ್ಯಮ ಶಾಲೆಗಳ ಅಧ್ಯಾಪಕರ ಬಳಗದಿಂದ ನನ್ನನ್ನ ಒಂದು ಸಮಾವೇಶಕ್ಕೆ ಕರೆಸಿದ್ರು. ಆ ಸಮಾವೇಶಕ್ಕೆ ಕರೆದ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಒಂದ್ ರೀತಿ ಸಂತೋಷ, ಆದ್ರೆ ಇನ್ನೊಂದ್ ಕಡೆ ಬೇಸರ ಆಯ್ತು. ಯಾಕೆ ಅಂತ 1,500 ಕನ್ನಡ ಒಂದು ಮಾಧ್ಯಮದ ಅಧ್ಯಾಪಕರು ಆ ಕೇರಳ ರಾಜ್ಯದಲ್ಲಿ ಇನ್ನೂ ಇದ್ದಾರೆ. ಆ ಕಾಸರಗೋಡು ಪ್ರಾಂತ್ಯದಲ್ಲಿ ಆ ಸಮಾವೇಶದಲ್ಲಿ ನೋಡಿ, ಈ 1956ರಲ್ಲಿ ಏಕೀಕರಣ ಆದ್ರೆ 1963ರಲ್ಲಿ ರಾಜ್ಯ ಪುನರ್ವಿಂಗಡ ಅಧಿನಿಯಮ ಅಂತಕ್ಕಂಥ ಒಂದು ಕಾಯ್ದೆ ಈ ಕರ್ನಾಟಕದಲ್ಲಿ ಬಂದಾಗ ಕಾಸರಗೋಡು ಅಂತಕ್ಕಂಥದ್ದು ಹೇಗೆ ಆ ಒಂದು ಕೇರಳದ ಪಾಲಾಗೋಯ್ತು ಎನ್ನುವ ಒಂದು ನೋವು ಒಂದ್ ಕಡೆ.
ಇದ್ರೂ ಸಹ ಒಂದು ಆ ವಿಭಾಗ ಆದ್ರೂ ಸಹ ಇನ್ನೊಂದ್ ಕಡೆ 1,500 ಕನ್ನಡ ಅಧ್ಯಾಪಕರು ಅಲ್ಲಿ ಒಂತಹ ಸಮಾವೇಶಗಳನ್ನ ಮಾಡಿ ಈ ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಅಂತಕ್ಕಂತಹ ಒಂದು ಪ್ರೀತಿ, ಅವರಲ್ಲಿ ಇರ್ತಕ್ಕಂತಹ ಒಂದು ಅಭಿಮಾನ, ಒಂದು ನಿಷ್ಠೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡಿ ಒಂದ್ ಕಡೆ ಅತ್ಯಂತ ಸಂತೋಷ. ಆದ್ರೆ ಈ ಒಂದು ಕನ್ನಡದ ಒಂದು ನೆಲ ಒಂದು ಕೇರಳದ ಪಾಲಾಗಿರ್ತಕ್ಕಂಥದ್ದು ಎಷ್ಟು ಒಂದು ದುಃಖದ ಸಂಗತಿ ಅಂತ ನಮಗೆ ಆ ಸಂದರ್ಭದಲ್ಲಿ ಒಂದು ನನ್ನ ಮನಸ್ಸಿನಲ್ಲಿ ಆದಂತಹ ನನ್ನ ಹೃದಯದಲ್ಲಿ ಆದಂತಹ ಒಂದು ತಳಮಳದ ಒಂದು ಅಂಶ ನನಗೆ ನೆನಪಿಗೆ ಬರ್ತದೆ. ಅದು ಹೀಗೆ ಈ ಅನೇಕ ಒಂದು ಇಂಗ್ಲಿಷ್ ಒಂದು ಅಧಿಕಾರಿಗಳು, ಕ್ರೈಸ್ತ ಗುರು ಅಂತಕ್ಕಂಥವ್ರು 5 ವಾರಗಳಲ್ಲಿ ಒಂದು ಕನ್ನಡವನ್ನ ಕಲಿತು ಆ ಅವಧಿಯಲ್ಲಿ 5,000ಕ್ಕೂ ಹೆಚ್ಚು ಕನ್ನಡ ಪದಗಳನ್ನ ಸಂಗ್ರಹಿಸಿ ದಿನಚರಿಯಲ್ಲಿ ಗುರುತಿಸ್ಕೊಂಡಿದ್ದ ಎನ್ನುವ ಮಾದರಿಯನ್ನ ನಾವು ಗಮನಿಸ್ಬೇಕು. TG ಕ್ಲಾರ್ಕ್ ಅಂತಕ್ಕಂಥವನು ನೋಡಿ ಏನ್ ಹೇಳ್ತಾನೆ ಅಂತಾರೆ, ನನ್ನ ವಿಭಾಗದಲ್ಲಿ ಎಲ್ಲ ನೌಕರರು ಆಡಳಿತ ಭಾಷೆಯಾಗಿ ಕನ್ನಡವನ್ನು ಬಳಸಲು ಸಮರ್ಥರಿದ್ದಾರೆ ಅಂತ ಅವನು ವ್ಯಕ್ತಪಡಿಸ್ತಾನಲ್ಲಿ. ಕಚೇರಿಗೆ ಬರ್ತಕ್ಕಂಥ ಎಲ್ಲ ಅರ್ಜಿಗಳು ಕನ್ನಡದಲ್ಲಿರ್ಬೇಕು, ಕನ್ನಡೇತರ ಭಾಷೆಗಳಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನ ತಿರಸ್ಕರಿಸಲಾಗ್ತದೆ ಎನ್ನುವ ವಿಚಾರವನ್ನ ತನ್ನ ಆಡಳಿತದ ಅವಧಿಯಲ್ಲಿ ಬಳಸ್ಕೊಂಡವನು ಅಂತಾರೆ TG ಕ್ಲಾರ್ಕ್ ಅಂತಕ್ಕಂಥವನು. ಹೀಗೆ ಅನೇಕರು, ಜಾನ್ ಮ್ಯಾಕರೆಲ್ ಅಂತಕ್ಕಂಥವನಾಗಿರ್ಬೋದು, ಸರ್ ಥಾಮಸ್ ಮುನ್ರೋ ಅಂತಕ್ಕಂಥವನಾಗಿರ್ಬೋದು, ಹಾಗೆ ಸರ್ ರಾಬರ್ಟ್ ಅಬರ್ ಕ್ರಾಂಬೆ ಅಂತಕ್ಕಂಥವನಾಗಿರ್ಬೋದು, ವಿಲಿಯಂ ಅಲೆನ್ ರಸೆಲ್ ಆಗಿರ್ಬೋದು, ಸದರ್ನ್ ಅಂತಕ್ಕಂಥವನಾಗಿರ್ಬೋದು, ಕ್ರೈಸ್ತ ಗುರು ರೀಡ್ ಅಂತಕ್ಕಂಥವನು, TG ಕ್ಲಾರ್ಕ್, ಮಾರ್ಕ್ ಕಬ್ಬನ್ ಅಂತಕ್ಕಂಥವನು, ಹಾಗೆ ಮುಖ್ಯವಾಗಿ ಬರ್ತಕ್ಕಂಥ ಕಾಲಿನ್ ಮೆಕೆಂಜಿ ಅಂತಕ್ಕಂಥವ್ರು, BL ರೈಸ್ ಅಂತಕ್ಕಂಥವ್ರು, ಫರ್ನಾಂಡಿಸ್ ಕಿಟಲ್ ಅಂತಕ್ಕಂಥವ್ರು ಈ ಒಂದು ನಮ್ಮ ದೇಶದ ನಮ್ಮ ನಾಡಿನ ಪ್ರದೇಶದಲ್ಲಿ ಆಡಳಿತವನ್ನ ನಿರ್ವಹಿಸೋದ್ರ ಜೊತೆಗೆ ಇವರು ಸಾಹಿತಿಗಳೂ ಆಗಿ, ಶಾಸನ ತಜ್ಞರಾಗಿ, ಮತ್ತು ಜನಪದ ಸಂಶೋಧಕರಾಗಿ ಇನ್ನೊಬ್ಬ ಮತ್ತೆ ಜಾನ್ ಫೇತ್ಫುಲ್ ಫ್ಲೀಟ್ ಅಂತಕ್ಕಂಥವನು ನೋಡಿ, ಜಾನ್ ಫೇತ್ಫುಲ್ ಫ್ಲೀಟ್ ಅಂತಕ್ಕಂಥವನು ಲಾವಣಿಗಳನ್ನ ಸಂಗ್ರಹಿಸ್ತಾನೆ. 1885ರಲ್ಲಿ ಆತ ಅವನು ಶಾಸನಶಾಸ್ತ್ರಜ್ಞ, ಅವನು ಒಬ್ಬ ಜಾನಪದ ಸಂಶೋಧಕ, ಅವನು ಒಬ್ಬ ಅಧಿಕಾರಿಯಾಗಿ, ಒಬ್ಬ ಸಂಶೋಧಕನಾಗಿ, ಒಬ್ಬ ಸಾಹಿತಿಯಾಗಿ ಹೇಗೆ ಈ ಪ್ರದೇಶದಲ್ಲಿ ಹೆಸರನ್ನ ಮಾಡಿದ್ದ ಅಂತಕ್ಕಂಥ ಅನೇಕ ಅಂಶಗಳನ್ನ ಗಮನಿಸ್ತೇವೆ. ಅನೇಕ ಒಂದು ಕನ್ನಡ ಈ ಆಡಳಿತ ಭಾಷೆಗಳು, ಪದಗಳು ಬಳಕೆ ಆಗ್ತಕ್ಕಂಥವನ್ನ ನಾವು ಈ ಗಮನಿಸ್ತೇವೆ. ಈ ಆಡಳಿತ ಪದಗಳಲ್ಲಿ ಮುಖ್ಯವಾಗಿ ನೋಡಿ ವ್ಯಕ್ತವಾಗ್ತಕ್ಕಂಥವು ಯಾವುವು ಅಂತ ಅಂದ್ರೆ, ಮುಖ್ಯವಾಗಿ ಎಲ್ಲಾ ವಿಷಯಗಳನ್ನ ಹೇಳಲಿಕ್ಕೆ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ಕೆಲವು ಪದಗಳನ್ನ ನಿಮ್ಗೆ ಹೇಳ್ತೇನೆ ನಾನು. ಉದಾಹರಣೆಗೆ ಭೂದಾಖಲೆಗಳ ಅಧಿಕಾರಿಯನ್ನ ಅಕ್ಷರಪಾಲಿಕ ಅಂತ ಕರಿತಾ ಇದ್ರು. ಭೂಮಿಯನ್ನ ಅಳಿತಕ್ಕಂಥ ಅಧಿಕಾರಿಯನ್ನ ರಜ್ಜುಕ ಅಂದ್ರೆ ಹಗ್ಗದವ ಅಂತ ಕರಿತಾ ಇದ್ರು. ಹಾಗೆ ಮಹಾಪ್ರಧಾನಿ, ಸಂಧಿ ವಿಗ್ರಹಿ ಮೊದಲಾದವರ ಜೊತೆಗೆ ದೌವಾರಿಕ, ಅಂತರವಾರ್ಷಿಕ, ರಹಸ್ಯಾಧಿಕೃತ ಅಂತ ಕರಿತಾ ಇದ್ರು. ಸ್ಥಳೀಯ ತೆರಿಗೆಗಳನ್ನ ಏನ್ ಕರಿತಿದ್ರು ಅಂತ ಅಂದ್ರೆ ಸಂತೆ ಒಣ, ಮನೆದೆರೆ ಮೊದಲ ತೆರಿಗೆಗಳ ಹೆಸರು ಬಳಕೆಯಲ್ಲಿತ್ತು. ಹಾಗೆ ಈ ಚಾಳುಕ್ಯರ ಅನಂತರದಲ್ಲಿ 2 ಶತಮಾನಕ್ಕೂ ಮಿಕ್ಕಿ ರಾಜ್ಯವಾಳಿದ ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲೂ ಕನ್ನಡ ಭಾಷೆ ಆಡಳಿತ ಭಾಷೆ ವ್ಯಾಪ್ತಿಯಲ್ಲಿ ಗಣ್ಯ ಸ್ಥಾನವನ್ನ ಹೊಂದಿತ್ತು. ಹೊಸ ಆಡಳಿತ ಪದ ಮತ್ತು ಪದವಿಗಳು ರಚಿತಗೊಳ್ತವೆ. ಆ ಸಂದರ್ಭದಲ್ಲಿ ರಾಜ್ಯದ ಅತಿ ದೊಡ್ಡ ಭಾಗವನ್ನ ಮಂಡಲ ಅಂತ ಕರಿತಾ ಇದ್ರು. ಮತ್ತು ರಾಷ್ಟ್ರ ಎಂದು ಅದರ ವಿಭಾಗಗಳನ್ನ ರಾಷ್ಟ್ರ ಅಂತಾನು ಕರಿತಾ ಇದ್ರು. ಆ ರಾಷ್ಟ್ರದ ವಿಭಾಗಗಳನ್ನ ವಿಷಯ ಅಂತ ಕರಿತಾ ಇದ್ರು. ವಿಷಯ ಅಂತ ಸಬ್ಜೆಕ್ಟ್ ಅಂತೀವಲ್ಲ ನೋಡಿ, ವಿಷಯ ಅಂತ ಕರಿತಾ ಇದ್ರು. ಹಲವು ಗ್ರಾಮಗಳ ಒಕ್ಕೂಟವೆನಿಸಿರ್ತಕ್ಕಂಥ ಭುಕ್ತಿಯ ಅಧಿಕಾರಿ ಭೋಗಪತಿ ಅಂತ ಕರಿತಾ ಇದ್ರು. ಗ್ರಾಮದ ಆಡಳಿತಕ್ಕೆ ಒಂದು ಗ್ರಾಮದ ಮುಖಂಡ ಅನ್ನನ್ನ ಏನಂತ ಕರಿತಾ ಇದ್ರು ಅಂತ ಆದ್ರೆ, ಒಂದು ಗ್ರಾಮದ ಮುಖಂಡ ಅಂತಕ್ಕಂಥ ಇವತ್ತು ಸಂಕ್ಷಿಪ್ತವಾಗಿ ಹೋಗ್ಬಿಟ್ಟಿದೆ. ಗ್ರಾಮದ ಮುಖಂಡ, ಗ್ರಾಮುಂಡ, ಗೌಂಡ,
ಒಂದು ಗೌಡ ಅಂತ ನಿಷ್ಪತ್ತಿ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಒಂದು ಜಾತಿಗೆ ಸೂಚಕವಾಗಿರ್ತಕ್ಕಂಥದ್ದಲ್ಲ ಗೌಡ ಅಂತಕ್ಕಂಥದ್ದು. ಅವತ್ತು ಗ್ರಾಮದ ಮುಖಂಡ ಅನ್ನೋದು ಗ್ರಾಮದ ಮುಖಂಡ, ಗ್ರಾಮುಂಡ, ಗಾವುಂಡ, ಗೌಂಡ, ಗೌಡ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಆದ್ರೆ ಈಗ ಬೇಂದ್ರೆ ಅಂತಕ್ಕಂಥದ್ದು ನೋಡಿ, ಅಲ್ಲಿ ಬೇಂದ್ರೆ ಅಂತಕ್ಕಂಥದ್ದು ಹೇಗೆ ಬಂತು ಅನ್ನೋದನ್ನು ಒಂದ್ ಕಡೆ ಆ ಬೇಂದ್ರೆಯವರ ಒಂದು ಇದ್ರಲ್ಲಿ ನಾವು ಗಮನಿಸ್ತೇವೆ. ನಾವು ಅಲ್ಲಿ ವೇದ ಪಾಠಕರು ಅನ್ನೋದು ಆ ಬೇಂದ್ರೆಯ ಮೂಲ ಪದ. ಅದು ಬೇಂದ್ರೆಯ ಮೂಲ ಪದ. ವೇದ ಪಾಠಕರು, ವೇಂದ್ರ ಪಾಠಕರು, ಬೇಂದ್ರ ಬೇಂದ್ರೆ ಆಗಿರ್ತಕ್ಕಂಥದ್ದನ್ನ ನಿಷ್ಪತ್ತಿ ಆಗಿರ್ತಕ್ಕಂಥದ್ದನ್ನ ನೋಡ್ತೇವೆ ನಾವು ಅಲ್ಲಿ. ಹಾಗೆ ಈ ದೇವಾಲಯಗಳಿಗೆ ಬ್ರಾಹ್ಮಣರಿಗೆ ಬಿಟ್ಕೊಟ್ಟ ಭೂಮಿಯನ್ನ ದೇವದಾಯ, ಬ್ರಹ್ಮದಾಯ ಅಂತ ಕರಿತಾ ಇದ್ರು. ಈಗ ಅನೇಕ ಒಂದು ಪದಗಳನ್ನ ನಾವು ಗಮನಿಸೋದಾದ್ರೆ, ಆಮದಾದ ಸರಕುಗಳ ಮೇಲೆ ಸ್ಥಳಧಾಮ ಅಂತ ಕರಿತಾ ಇದ್ರು. ರಫ್ತಿನ ಸರಕಿಗೆ ಒಂದು ಮಾಮೂಲು ಧಾಮ ಅಂತ ಕರಿತಾ ಇದ್ರು. ರಾಜ್ಯದಲ್ಲಿ ಹಾದು ಹೋಗ್ತಕ್ಕಂಥ ವ್ಯಾಪಾರಿ ಸರಕಿಗೆ ಮಾರ್ಗಧಾಮ ಅಂತ ಕರಿತಾ ಇದ್ರು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಾಣ್ಯ ವ್ಯವಸ್ಥೆ ನಿರ್ದಿಷ್ಟ ರೂಪ ಒಳಪಡುವಂತದಾಯ್ತು. ಆಗಿನ ನಾಣ್ಯಗಳೆಂದರೆ ನೋಡಿ, ಆ ವಿಜಯನಗರ ಕಾಲದಲ್ಲಿ ಇದ್ದಂತ ಗದ್ಯಾಣ ವರಹ ಅಂತ, ಅರ್ಧ ವರಹ, ಕಾಲು ವರಹ, ಪಣ, ಹಾಗ, ಕಾಸು ಇವೆಲ್ಲ ಬಳಕೆಯಲ್ಲಿ ಇದ್ದು. ಗದ್ಯಾಣ ವರಹಗಳು ಗದ್ಯಾಣ ವರಹಗಳು ಚಿನ್ನದಿಂದ ಕೂಡಿರ್ತಕ್ಕಂಥವು, ಉಳಿದವು ತಾಮ್ರದಿಂದ ಕೂಡಿರ್ತಕ್ಕಂಥವು. ಆಡಳಿತ ಘಟಕಗಳಾಗಿ ಸಾಮ್ರಾಜ್ಯದೊಳಗಡೆ ರಾಜ್ಯ, ಸೀಮೆ, ಹೋಬಳಿಗಳು ಇರ್ತಾ ಇದ್ದು. ರಾಜ್ಯ ಮತ್ತು ಸೀಮೆಗಳ ಆಡಳಿತವನ್ನ ರಾಜರ ಮನೆತನದವನ್ನು ನಡೆಸ್ತಾ ಇದ್ರೆ ಇವರನ್ನ ಒಡೆಯರು ಅಂತ ಕರಿತಾ ಇದ್ರು. ಉದಾಹರಣೆಗೆ ಮೈಸೂರಿನ ಒಡೆಯರು ಅಂತಕ್ಕಂಥದ್ದನ್ನ ನಮಗೆ ಗೊತ್ತಿದೆ. ಅಧಿಕಾರಿಯಾಗಿದ್ದರೆ ಅವನನ್ನ ದಂಡನಾಯಕ ಅಂತ ಕರಿತಾ ಇದ್ರು. ಸಣ್ಣ ಪುಟ್ಟ ವಿಭಾಗಗಳಲ್ಲಿ ಅಧಿಕಾರ ನಡೆಸ್ತಕ್ಕಂಥವ್ರಿಗೆ ಪಾಳೆಗಾರರು ಅಥವಾ ನಾಯಕ ಅಂತ ಕರಿತಾ ಇದ್ರು. ವಣಿಕ ಕೂಟದ ಮುಖ್ಯಸ್ಥನನ್ನ, ವ್ಯಾಪಾರಸ್ಥನನ್ನ ಪಟ್ಟಣ ಶೆಟ್ಟಿ ಅಂತನೂ ಕರಿತಾ ಇದ್ರು. ಹೀಗೆ ಅನೇಕ ಅಂಶಗಳು. ಹೀಗೆ ಮರಾಠಿ ಒಂದು ಪದಗಳು, ಪರ್ಷಿಯನ್ ಪದಗಳು, ಉರ್ದು ಪದಗಳು, ಆಯಾಯ ಒಂದು ಮುಸ್ಲಿಮರ ಒಂದು ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ಪ್ರದೇಶ, ಮರಾಠರು ಒಂದು ಪ್ರಭಾವ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ಪರ್ಷಿಯನ್ ಒಂದು ಪದ, ಇಂಗ್ಲಿಷ್ ಪದ, ಈ ಅನ್ಯ ದೇಶೀಯ ಪದಗಳು ಈ ದೇಶೀಯ ಪದಗಳ ಮೇಲೆ ಹೇಗೆ ಪ್ರಭಾವವನ್ನ ಬೀರ್ದೋ, ಒಂದು ಅಧಿಕಾರದ ಒಂದು ಆಡಳಿತದ ಪದಗಳಾಗಿ ಹೇಗೆ ಬೆರೆತೋದೋ ಅಂತಕ್ಕಂಥ ಅನೇಕ ಅಂಶಗಳು ನಮಗೆ ವ್ಯಕ್ತವಾಗ್ತಕ್ಕಂಥ ಕಂಡು ಬರ್ತದೆ. ಒಟ್ಟಾರೆಯಾಗಿ ನೋಡಿ, ಆಡಳಿತ ಕನ್ನಡ ಭಾಷೆ ಬೆಳೆದು ಬಂದ ದಾರಿ ಅಂತಕ್ಕಂಥದ್ದನ್ನ ಗಮನಿಸೋದಾದ್ರೆ, ಕನ್ನಡದ ಪ್ರಾಚೀನತೆಯ ಮೂಲಕ, ಕರ್ನಾಟಕದಲ್ಲಿ ನಮಗೆ ದೊರಕಿರ್ತಕ್ಕಂಥ ಕನ್ನಡ ಶಾಸನಗಳ ಮೂಲಕ, ಕರ್ನಾಟಕದಲ್ಲಿ ಆಳಿದ ರಾಜವಂಶಗಳ ಮೂಲಕ, ಒಂದು ಮುಸ್ಲಿಮರ ಆಡಳಿತದಲ್ಲಿ ಒಂದು ಕನ್ನಡ ಸಾಹಿತ್ಯ ಬೆಳವಣಿಗೆಯ ಮೂಲಕ, ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಹೇಗೆ ಬಳಕೆ ಆಗಿತ್ತು ಅಂತಕ್ಕಂಥದ್ದನ್ನ ಅಧಿಕೃತ ದಾಖಲೆಗಳ ಮೂಲಕ, ಪುರಾವೆಗಳ ಮೂಲಕ ನಾವು ಗಮನಿಸ್ತೇವೆ. ನಾವು ಇಷ್ಟು ಅಂಶಗಳನ್ನು ಮುಖ್ಯವಾಗಿ ನೋಡಿ, ಇವತ್ತು ಈ ಒಂದು ಪ್ರಶ್ನೆಯನ್ನ ನಾವು ಗಮನಿಸೋದಾದ್ರೆ, ಆಡಳಿತ ಭಾಷೆ ಕನ್ನಡದ ಅನುಷ್ಠಾನ ಆಗ್ಬೇಕಾದ್ರೆ ಯಾವ ಕ್ರಮಗಳನ್ನ ನಾವು ಕೈಗೊಳ್ಳಬೇಕು ಅನ್ನೋದಕ್ಕೆ ಸರ್ಕಾರ ಅನೇಕ ರೂಪುರೇಷೆಗಳನ್ನ ಕೈಗೊಂಡು ಬಂದಿದ್ರು ಸಹ ಇವತ್ತು ಅವೆಲ್ಲ ಒಂದು 100ಕ್ಕೆ 100ರಷ್ಟು ಯಶಸ್ವಿ ಆಗದೇ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ನಾವು ಇವತ್ತು. ಮುಖ್ಯವಾಗಿ ನೋಡಿ, ಕರ್ನಾಟಕದಲ್ಲಿ ಯಾಕೆ ಅಂತಂದ್ರೆ ಆಡಳಿತ ಭಾಷೆಯನ್ನ ಕನ್ನಡವನ್ನೇ ಮಾಡ್ಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಅನೇಕ ಅಂಶಗಳನ್ನ ನಾನು ಈಗಾಗಲೇ ತಿಳಿಸ್ದೆ. ಸುಮಾರು 1,500 ವರ್ಷಗಳಿಂದ ಆಡಳಿತ ಭಾಷೆನೇ ಕನ್ನಡ ಭಾಷೆ ಆಗಿದ್ಮೇಲೆ ಈ ಸ್ವಾತಂತ್ರ್ಯ ಪೂರ್ವದ ಈ ಒಂದು ಕರ್ನಾಟಕ ಏಕೀಕರಣದ ಹೋರಾಟದ ಹಿನ್ನೆಲೆಯ ಒಂದು ಚಿತ್ರಣವನ್ನ ಗಮನಿಸಿದಾಗ ನಮ್ಮ ಕರ್ನಾಟಕ ಭೌಗೋಳಿಕವಾಗಿ ಮತ್ತು ಭಾಷಿಕವಾಗಿ ಛಿದ್ರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ನಾಡು ಮತ್ತು ನುಡಿಯನ್ನ ಒಗ್ಗೂಡಿಸ್ತಕ್ಕಂಥ ಉದ್ದೇಶದಿಂದ ಅನೇಕ ಹೋರಾಟಗಳು ಜನಸಾಮಾನ್ಯರಿಂದ ಹಿಡಿದು ಎಲ್ಲರೂ ಸಹ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಕರ್ನಾಟಕ ಏಕೀಕರಣ ಆಗುವುದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸ್ವಾತಂತ್ರ್ಯೋತ್ತರದಲ್ಲಿ ನೋಡಿ ಏನಾಗಿದೆ ಅಂತ ಅಂದ್ರೆ, ಬೇರೆ ಭಾಷೆಗಳ ಒಂದು ಪ್ರಭಾವ ಈ ಇಡೀ ದೇಶದ ಭಾಷೆಗಳ ಮೇಲೆ
ಬೀರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಅದೇನೇ ಇದನ್ನು ಸಹ ನೋಡಿ, ಈ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥದ್ದನ್ನ ಜಾರಿಗೆ ತರಬೇಕಾದ್ರೆ ಈ ಸರ್ಕಾರ ಅನೇಕ ಕ್ರಮಗಳನ್ನ, ಒಂದು ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನ ಒಂದು ಜಾರಿಗೆ ತಂದಿದೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಂತಕ್ಕಂಥದ್ದನ್ನೇ ಪ್ರತ್ಯೇಕವಾಗಿ ಒಂದು ಜಾರಿಗೆ ತಂದಿರತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸ್ತೇವೆ. ಇಲ್ಲಿ ಒಂದು ಅಂಶವನ್ನ ನಾವು ಹೇಳೋದಾದ್ರೆ, ಈ ಕನ್ನಡದ ಬಗ್ಗೆ ಸ್ವಾತಂತ್ರ್ಯೋತ್ತರದಲ್ಲಿ ಈ ಕನ್ನಡದ ಬಗ್ಗೆ ಅನೇಕ ಒಂದು ಕಾರ್ಯಕ್ರಮಗಳನ್ನ, ಕೆಲವು ಅಂಶಗಳನ್ನ ಹೇಗೆ ಒಂದು ಜಾರಿಗೆ ತಂದು ಅನ್ನೋದನ್ನ ಗಮನಿಸೋದಾದ್ರೆ, ಈಗಾಗಲೇ ನಾನು ತಿಳಿಸ್ದೆ, 1963ರಲ್ಲಿ ಕರ್ನಾಟಕ ರಾಜಭಾಷಾ ಅಧಿನಿಯಮ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಕನ್ನಡಕ್ಕೆ ಕಾಯ್ದೆ ಬದ್ಧವಾಗಿರ್ತಕ್ಕಂಥ ಸ್ಥಾನವನ್ನ ಒಂದು ಸ್ವೀಕರಿಸ್ತದೆ. ಕನ್ನಡವು ರಾಜ್ಯದ ರಾಜಭಾಷೆಯಾಗಿರುವುದು ಎಂದು ಅಧಿನಿಯಮದ 2ನೇ ಕಲಂನಲ್ಲಿ ಹೇಳಲಾಗಿದೆ. ಇದೇ ಅಧಿನಿಯಮದ 3ನೇ ಕಲಂನಲ್ಲಿ ಸರ್ಕಾರವು ಅನ್ಯತಾ ನಿರ್ದೇಶಿಸುವವರೆಗೆ ಸರ್ಕಾರಿ ಉದ್ದೇಶಗಳಿಗಾಗಿ ಇಂಗ್ಲಿಷ್ ಉಪಯೋಗಿಸುವುದನ್ನು ಮುಂದುವರಿಸುವುದು ಅಂತಕ್ಕಂಥ ಮಾತನ್ನ 1963ರಲ್ಲಿ 2 ವಿಷಯಗಳ, ಒಂದು ಕನ್ನಡ ಕಡ್ಡಾಯ, ಇನ್ನೊಂದು ಇಂಗ್ಲಿಷ್ ಅನ್ನ ಬಿಟ್ಟು ಕನ್ನಡವನ್ನ ಪ್ರತಿಷ್ಠಾಪಿಸಲು ನೋಡಿ ಅಭಿಪ್ರಾಯಿಸಿ 1968ರಲ್ಲಿ ತಾಲೂಕು ಮಟ್ಟದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನೇ ಉಪಯೋಗಿಸುವಂತೆ ಆದೇಶ ಮಾಡ್ತದೆ. 1963ರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ 2 ಕಡ್ಡಾಯ ಆಗ್ತವೆ ಆಡಳಿತ ಭಾಷೆಯಾಗಿ ಕನ್ನಡವನ್ನ ನಿರ್ವಹಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಆದ್ರೆ ಇಂಗ್ಲಿಷ್ ಭಾಷೆಯನ್ನ ಸಂಪೂರ್ಣವಾಗಿ ಬಿಟ್ಟು ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಕಾರ್ಯಾಂಗದಲ್ಲಾಗಿರ್ಬೋದು, ಶಾಸಕಾಂಗದಲ್ಲಾಗಿರ್ಬೋದು, ನ್ಯಾಯಾಂಗದಲ್ಲಾಗಿರ್ಬೋದು, ಈ ಎಲ್ಲದರಲ್ಲೂ ಸಹ ಆಡಳಿತ ಭಾಷೆಯಾಗಿ ಕನ್ನಡವನ್ನ ಕಡ್ಡಾಯವಾಗಿ ಪರಿಪೂರ್ಣವಾಗಿ ಮಾಡಬೇಕು ಅಂತ 1968ರಲ್ಲಿ ಸರ್ಕಾರ ಜಾರಿಗೆ ತರ್ತದೆ. ಇದು ಎಲ್ಲ ತಾಲೂಕು ಮಟ್ಟದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನೇ ಉಪಯೋಗಿಸುವಂತೆ ಆದೇಶ ಮಾಡ್ತದೆ. ಹಂತವಾಗಿ ರಾಜ್ಯಾಡಳಿತ ವ್ಯವಹಾರದಲ್ಲಿ ಕನ್ನಡಕ್ಕೆ ಪುರಸ್ಕಾರ ಲಭ್ಯವಾಗ್ತದೆ. ಹೇಗೆ 1968ರಲ್ಲಿ ತಾಲೂಕು ಮಟ್ಟದಲ್ಲಿ, 1970ರಲ್ಲಿ ವಿಭಾಗ ಮಟ್ಟದಲ್ಲಿ, 1972ರಲ್ಲಿ ಜಿಲ್ಲಾ ಮಟ್ಟದ ಕಚೇರಿ ವ್ಯವಹಾರಗಳಲ್ಲಿ, 1974ರಲ್ಲಿ ತಾಲೂಕು ಮಟ್ಟದ ಕ್ರಿಮಿನಲ್ ನ್ಯಾಯಾಂಗಗಳಲ್ಲಿ, 1977ರಲ್ಲಿ ಎಲ್ಲ ಹಂತಗಳಲ್ಲಿ ಕನ್ನಡ ಬಳಕೆ ಜಾರಿಗೆ ತರ್ತದೆ. 1978ರಲ್ಲಿ ತಾಲೂಕು ಮಟ್ಟದ ಸಿವಿಲ್ ನ್ಯಾಯಾಲಯಗಳಲ್ಲಿ ಈ ಕನ್ನಡ ಬಳಕೆಯನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ಕ್ರಮಗಳನ್ನ ಕೈಗೊಳ್ಳುತ್ತೆ. ಮುಖ್ಯವಾಗಿ ನೋಡಿ, 1977ರಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಲಾಖೆ ಅಸ್ತಿತ್ವಕ್ಕೆ ಬರುತ್ತೆ. ಕರ್ನಾಟಕ ಸರ್ಕಾರದಲ್ಲಿ ಮೊಟ್ಟ ಮೊದಲಿಗೆ 77ರಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿ ಮತ್ತು ಇಲಾಖೆ ಅಸ್ತಿತ್ವಕ್ಕೆ ಬರ್ತದೆ. ಆಗ ಕನ್ನಡ ನಾಡು ನುಡಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಬರ್ತದೆ. ಇಂಗ್ಲಿಷ್ ಕನ್ನಡ ಕಚೇರಿ ನಿಘಂಟು, ಕಚೇರಿ ಕೈಪಿಡಿ ಆ ಸಂದರ್ಭದಲ್ಲಿ ಪ್ರಕಟವಾಗ್ತವೆ. ಅದು ಕನ್ನಡ ಆಡಳಿತದಲ್ಲಿ ಕನ್ನಡವನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಆ ಕಚೇರಿ ಕೈಪಿಡಿ ಅಂತಕ್ಕಂಥವು, ಇಂಗ್ಲಿಷ್ ಕನ್ನಡ ನಿಘಂಟು ಅಂತಕ್ಕಂಥವು ಸಾಕಷ್ಟು ಉಪಯೋಗಕ್ಕೆ ಬರ್ತವೆ. ಆಮೇಲೆ ಮುಖ್ಯವಾಗಿ ನೋಡಿ, 1980ರ ಅಧಿಕೃತ ಜ್ಞಾಪನಾ ಪತ್ರ ಹೀಗಿದೆ ನೋಡಿ. ದಿನಾಂಕ 1ನೇ ನವೆಂಬರ್ 1979ರಿಂದ ಕನ್ನಡವನ್ನು ರಾಜ್ಯ ಸರ್ಕಾರದ ಆಡಳಿತ ಭಾಷೆಯಾಗಿ ತರಲಾಗಿದೆ. ಇದರ ಪ್ರಯುಕ್ತ ನೋಡಿ, ದಿನಾಂಕ 1ನೇ ನವೆಂಬರ್ 1979ರಿಂದ ಈಚೆಗೆ ರಾಜ್ಯ ಸರ್ಕಾರದ ಆಡಳಿತವೆಲ್ಲವೂ ಕನ್ನಡದಲ್ಲೇ ನಡೆಯಬೇಕೆಂಬುದು ಸರ್ಕಾರದ ತೀವ್ರ ಉದ್ದೇಶವಾಗಿದೆ. ಆದ್ದರಿಂದ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ಶಾಸನ ಸಭೆಗಳಲ್ಲಿ ಒದಗಿಸ್ತಕ್ಕಂಥ ಎಲ್ಲ ಬಿಲ್ಲುಗಳು, ಮಸೂದೆಗಳನ್ನ, ಎಲ್ಲಾ ಇಲಾಖೆಯ ವಾರ್ಷಿಕ ವರದಿಗಳನ್ನ, ಸರ್ಕಾರದ ಹೇಳಿಕೆಗಳು, ಪ್ರಶ್ನೆಗಳಿಗೆ ಉತ್ತರ ಮುಂತಾದವುಗಳನ್ನ ಹಾಗೂ ಯಾವುದೇ
ಕಲಾಪಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನ ಕನ್ನಡದಲ್ಲೇ ತಯಾರಿಸಿ ಶಾಸನ ಸಭೆಗಳಲ್ಲಿ ಮಂಡಿಸುವುದು ಮತ್ತು ಒದಗಿಸ್ತಕ್ಕಂಥದ್ದು ಸಂಬಂಧಪಟ್ಟ ಎಲ್ಲರ ಕರ್ತವ್ಯವಾಗಿದೆ ಅಂತಕ್ಕಂಥದ್ದು ದಿನಾಂಕ 1 ನವೆಂಬರ್ 1979 ಈಚೆಗೆ ಕಡ್ಡಾಯವಾಗಿ ಜಾರಿಗೆ ಬರ್ತದೆ ಅದು. ಆಮೇಲೆ 1982 ಫೆಬ್ರವರಿಯಲ್ಲಿ ಒಂದು ಸುತ್ತೋಲೆಯನ್ನ ಹೊರಡಿಸಿ ದಿನಾಂಕ 15 ಫೆಬ್ರವರಿ 1983 ಗ್ರಾಮಾಂತರ ಪ್ರದೇಶಗಳಿಂದ ಹಿಡಿದು ಸಚಿವಾಲಯಗಳವರೆಗೆ ರಾಜ್ಯ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಕಟ್ಟುನಿಟ್ಟಾಗಿ ಅತ್ಯಂತ ಯಶಸ್ವಿ ಹಾಗೂ ಔಚಿತ್ಯಪೂರ್ಣವಾಗಿ ಜಾರಿಗೆ ತರಬೇಕೆಂದು ರಾಜ್ಯ ಸರ್ಕಾರ ಈ ಮೂಲಕ ಆದೇಶವನ್ನ ನೀಡುತ್ತದೆ 1983 ಫೆಬ್ರವರಿ 15 ಕನ್ನಡ ಭಾಷೆಯ ಬಳಕೆಯನ್ನ ಆಂದೋಲನದ ರೀತಿಯಲ್ಲಿ ನಡೆಸಲು ಪ್ರೇರೇಪಿಸುವಂತೆ 1/11/1979 ಕನ್ನಡದ ವರ್ಷದ ಅವಧಿಯನ್ನ ರಾಜಭಾಷಾ ವರ್ಷವಾಗಿ ಆಚರಣೆಯನ್ನ ಮಾಡ್ತಾರೆ. 1973 1985 ರಾಜ್ಯೋತ್ಸವ ದಿನದಿಂದ 1 ವರ್ಷವನ್ನ ಸಮಗ್ರ ಕನ್ನಡ ಆಡಳಿತ ಭಾಷಾ ವರ್ಷವಾಗಿ ಆಚರಿಸ್ತಾರೆ. ಆಮೇಲೆ 1993-94 ವರ್ಷವನ್ನ ಕನ್ನಡ ಜಾಗೃತಿ ವರ್ಷ ಅಂತ ಆಚರಣೆಯನ್ನ ಮಾಡ್ತಾರೆ. ಆಮೇಲೆ ನೋಡಿ ಆ ಸಂದರ್ಭದಲ್ಲಿ 1993-94 ವರ್ಷವನ್ನ 15/8/1993 ಅನಂತರ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಸಲ್ಲಿಸ್ತಕ್ಕಂಥ ಎಲ್ಲ ಕಡತಗಳಿರ್ತಕ್ಕಂಥ ಟಿಪ್ಪಣಿಗಳನ್ನ ಕಡ್ಡಾಯವಾಗಿ ಕನ್ನಡದಲ್ಲಿ ಇರತಕ್ಕದ್ದು. ಒಂದು ಪಕ್ಷ ಅವು ಕನ್ನಡದಲ್ಲಿ ಇರದಿದ್ದರೆ ಕಡತಗಳನ್ನ ಹಿಂದಿರುಗಿಸಲು ಈ ಮೂಲಕ ಆದೇಶಿಸಿದೆ ಎನ್ನುವಂತಹ ಎಚ್ಚರಿಕೆಯ ಸುತ್ತೋಲೆಯನ್ನು ಸಹ ಸಂದರ್ಭದಲ್ಲಿ ಹೊರಡಿಸಿದ್ರು 1993. ಈ ವರ್ಷ ಅದರಲ್ಲೂ ಮುಖ್ಯವಾಗಿ ನೋಡಿ ಈಗ ಇನ್ನೊಂದು ಇದನ್ನ ಸರ್ಕಾರ ಹೊರಡಿಸಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆಯನ್ನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಇಲಾಖೆ ಕಚೇರಿಗಳಿಗೆ ಏನ್ ಹೊರಡಿಸಿದೆ ಅಂದ್ರೆ ಕನ್ನಡ ಕಾಯಕ ವರ್ಷಾಚರಣೆ ಅಂತ. ಈ 2020 ನವೆಂಬರ್ 1 2021 ಅಕ್ಟೋಬರ್ 31 ಕನ್ನಡ ಕಾಯಕ ವರ್ಷಾಚರಣೆ ಅಂತ ಎಲ್ಲ ಕರ್ನಾಟಕದ ಎಲ್ಲ ಕಚೇರಿಗಳಲ್ಲಿ ಇಲಾಖೆಗಳಲ್ಲಿ ಈ ಕಾಯಕ ವರ್ಷಾಚರಣೆಯನ್ನ ಆಚರಿಸಬೇಕು ಅಂತ ಅಂದ್ಬಿಟ್ಟು ಒಂದು ಸುತ್ತೋಲೆಯನ್ನ ಹೊರಡಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಗಮನಿಸ್ತೇವೆ. ಹೀಗೆ ಮುಖ್ಯವಾಗಿ ಆಮೇಲೆ ನೋಡಿ ಈ ಕನ್ನಡ ನಾಡು ಒಂದು ನುಡಿಯ ಬಗ್ಗೆ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ 1983 ಕನ್ನಡ ಆಡಳಿತ ಭಾಷಾ ಕಾವಲು ಸಮಿತಿ ಅಸ್ತಿತ್ವಕ್ಕೆ ಬರ್ತದೆ. 1990 ಕನ್ನಡ ಅಭಿವೃದ್ಧಿ ಮಂಡಳಿ ರಚನೆ ಆಗ್ತದೆ. 1992 ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಆಗ್ತದೆ. ಈ ಸ್ಥಾಪನೆ ಆಗಿರೋದ್ರಿಂದ ಅನೇಕ ಒಂದು ಕನ್ನಡದ ಒಂದು ಅಭಿವೃದ್ಧಿ ಬಗ್ಗೆಗೆ ಕನ್ನಡದ ಒಂದು ಬೆಳವಣಿಗೆಯ ಬಗ್ಗೆಗೆ ಕನ್ನಡ ಭಾಷೆಯ ಒಂದು ಯಶಸ್ವಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಇದೆ. ಹಾಗೆ ನೋಡಿ ಇಲ್ಲಿ ಮುಖ್ಯವಾಗಿ ಅನೇಕ ವರದಿಗಳು ಸಹ ಬಂದು ನಮ್ಗೆಲ್ಲ ಗೊತ್ತಿದೆ. ಡಾಕ್ಟರ್ DM ನಂಜುಂಡಪ್ಪ ವರದಿ, ಡಾಕ್ಟರ್ ಸರೋಜಿನಿ ಮಹಿಸಿ ವರದಿ, ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ ಅಂದ್ರೆ ಚಂಪಾ ವರದಿ, ಶ್ರೀ ವಾಟಾಳ್ ನಾಗರಾಜ್ ವರದಿ, ಪ್ರೊಫೆಸರ್ ಬರ್ಗೂರ್ ರಾಮಚಂದ್ರಪ್ಪ ವರದಿ, ಹಾಗೆ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಅವರ ವರದಿ, ಇವುಗಳನ್ನ ಅನುಷ್ಠಾನಗೊಳಿಸಲು ಕೂಡಲೇ ಸರ್ಕಾರ ಕಾರ್ಯೋನ್ಮುಖವಾಗ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನಮಾನದಲ್ಲಿ ಆಡಳಿತದಲ್ಲಿ ಕನ್ನಡ ಅಂತಕ್ಕಂತಹ ಒಂದು ಕಾನೂನುಬದ್ಧ ನಿಯಮಗಳು ಇದ್ರೂ ಸಹ ಅದನ್ನ ತಪ್ಪಿಸಿ ಕನ್ನಡದ ಅಭಿಮಾನ ಒಂದು ನಿಷ್ಠೆ ಅಂತಕ್ಕಂಥದ್ದನ್ನ ಮರೆತು ಪರಭಾಷೆಯ ಒಂದು ವ್ಯಾಮೋಹಕ್ಕೆ ಆಕರ್ಷಿತವಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭಗಳನ್ನ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅವೆಲ್ಲವನ್ನು ತಪ್ಪಿಸಿ ಇಂತಹ ವರದಿಗಳಲ್ಲಿ ಇರ್ತಕ್ಕಂತಹ ಈ ಎಲ್ಲ ವರದಿಗಳ ಒಂದು ಸಾರ ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂತಹ ಒಂದು ಸರ್ಕಾರಿ ಇಲಾಖೆ ಕಚೇರಿಗಳಾಗಿರ್ಬೋದು, ಖಾಸಗಿ IT-BT ಕಂಪನಿಗಳಾಗಿರ್ಬೋದು, ಎಲ್ಲದರಲ್ಲಿಯೂ ಸಹ ಆಡಳಿತ ಭಾಷೆ ಕನ್ನಡವಾಗಿರ್ಬೇಕು. ರಾಜ್ಯದೊಳಗಿನ ಭಾಷೆ
ಕನ್ನಡದಲ್ಲಿ ವ್ಯವಹರಿತವಾಗಬೇಕು. ರಾಜ್ಯದ ಹೊರಗಿನ ಒಂದು ಅಂತಾರಾಷ್ಟ್ರೀಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ವ್ಯವಹರಿಸ್ತಕ್ಕಂಥ ಭಾಷೆ ಆಯಾಯ ಭಾಷೆಗೆ ತಕ್ಕಂತೆ ವ್ಯವಹರಿಸಲಿ ಎನ್ನುವ ಉದ್ದೇಶವನ್ನು ಇಟ್ಕೊಂಡು ರಾಜ್ಯದೊಳಗಿನ ಎಲ್ಲ ವ್ಯವಹಾರ ಕನ್ನಡ ಭಾಷೆಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಕಡ್ಡಾಯವನ್ನ ಈ ವರದಿಗಳ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದು ಮುಖ್ಯ. ಉದಾಹರಣೆಗೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಇವತ್ತಿನ ದಿನಮಾನದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡವನ್ನ ಅಭ್ಯಾಸ ಮಾಡದೇ ಇರ್ತಕ್ಕಂಥವ್ರು, ಕನ್ನಡ ಒಂದು ವಿಷಯವನ್ನ ಓದದೇ ಇರ್ತಕ್ಕಂಥವ್ರಿಗೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು KPSC ಆಗಿರ್ಬೋದು, ಕರ್ನಾಟಕ ಲೋಕಸೇವಾ ಆಯೋಗ ಆಗಿರ್ಬೋದು, ಇನ್ನಿತರ ಹುದ್ದೆಗಳಿಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಮಾಡಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಜೊತೆಗೆ ಕನ್ನಡವನ್ನ 1ನೇ ತರಗತಿಯಿಂದ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯವರೆಗೆ ಓದಿರ್ತಕ್ಕಂಥ ಕನ್ನಡ ಮಾಧ್ಯಮದವರಿಗೆ ವಿಶೇಷವಾಗಿರ್ತಕ್ಕಂಥ ಹೆಚ್ಚು ಮೀಸಲಾತಿಯನ್ನ, ಹೆಚ್ಚು ಹುದ್ದೆಗಳನ್ನ ಮೀಸಲಿಡ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನೊಂದು, ಬರಗೂರು ರಾಮಚಂದ್ರಪ್ಪ ಅಂತಕ್ಕಂಥವ್ರು ಒಂದು ವರದಿಯನ್ನ ಸಿದ್ಧಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೊಸ ಇದನ್ನ ತಂದ್ರು ಅವರು. ಅದರಲ್ಲಿ ಬಹಳ ಮುಖ್ಯವಾಗಿ ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು, ಎಂಜಿನಿಯರಿಂಗ್ ಕಾಲೇಜ್ಗಳಾಗಿರ್ಬೋದು, ಅಥವಾ BSc ನರ್ಸಿಂಗ್ ಅಂತಕ್ಕಂಥ ಕಾಲೇಜ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ನರ್ಸಿಂಗ್ ಅಂತಕ್ಕಂಥ ಕಾಲೇಜ್ಗಳಾಗಿರ್ಬೋದು, ಅಥವಾ ಇನ್ನಿತರ ಒಂದು ಪದವಿಯನ್ನ ಮಾಡ್ತಕ್ಕಂತಹ, ಅದು ಸ್ನಾತಕೋತ್ತರ ಪದವಿಯನ್ನ ಮಾಡ್ತಕ್ಕಂತಹ ಒಂದು ಕಾಲೇಜುಗಳಿಗೆ ಕಡ್ಡಾಯ ಕನ್ನಡವನ್ನ ಜಾರಿಗೆ ತಂದ್ರು. ಅನೇಕ ಕನ್ನಡ ಒಂದು ಬೋಧಕರು ಅಲ್ಲಿ ಒಂದು ಬೋಧಕರಾಗಿ ಒಂದು ವೃತ್ತಿಯನ್ನ ನಿರ್ವಹಿಸುವುದಕ್ಕೆ ಬಹಳಷ್ಟು ಅನುಕೂಲ ಆಯಿತು. ಜೊತೆಗೆ ಹೊರ ರಾಜ್ಯದಿಂದ ಬಂದು ಸೇರ್ಕೊಂಡಂತ ವಿದ್ಯಾರ್ಥಿಗಳು ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಆಂಧ್ರ, ಮಹಾರಾಷ್ಟ್ರ ಅಥವಾ ಇನ್ನಿತರ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಒಂದು ವೈದ್ಯಕೀಯ ಪದವಿಯನ್ನ ಅಥವಾ ತಾಂತ್ರಿಕ ಪದವಿಯನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆಯನ್ನ ಓದಿ ಕನ್ನಡವನ್ನ ಕಲ್ತಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತಿನ ದಿನಮಾನದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಇಂಥ ವರದಿಗಳಿಂದ ಸಾಕಷ್ಟು ಅನುಕೂಲ ಆಗಿದೆ. ಈಗಾಗಲೇ H.C. ಬೋರ್ಲಿಂಗಯ್ಯ ಅಂತಕ್ಕಂಥವ್ರು ಒಂದು ವರದಿಯನ್ನ ಈಗ ಸಿದ್ಧಪಡಿಸಿ ಕಳಿಸ್ಕೊಟ್ಟಿದ್ದಾರೆ ಎಲ್ಲ ವಿಶ್ವವಿದ್ಯಾನಿಲಯಕ್ಕೂ ಸಹ. ಈಗ ಏನಾಗ್ತಾ ಇದೆ ಅಂತ ಅಂದ್ರೆ, ಒಂದು ಡಿಗ್ರಿಯಲ್ಲಿ ಒಂದು ಪದವಿಯನ್ನ ವ್ಯಾಸಂಗ ಮಾಡ್ತಕ್ಕಂತಹ ಯಾವುದೇ ಪದವಿ ಆಗಿರ್ಬೋದು, ಆ ಪದವಿಯನ್ನ ವ್ಯಾಸಂಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಷಯವನ್ನ, ಕನ್ನಡ ವಿಷಯವನ್ನ ಈ ಕರ್ನಾಟಕದಲ್ಲಿ ಕಡ್ಡಾಯವಾಗಿ ಅಭ್ಯಾಸ ಮಾಡಬೇಕು, ಪಠ್ಯವನ್ನ ಕಡ್ಡಾಯವಾಗಿ ಇಡಬೇಕು ಎನ್ನುವ ಕ್ರಮವನ್ನು ಸಹ ಈ ಪ್ರೊಫೆಸರ್ H.C. ಬೋರ್ಲಿಂಗಯ್ಯ ಅವರ ವರದಿಯಲ್ಲೂ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ಕಡ್ಡಾಯಗೊಂಡಾಗ ಏನಾಗ್ತದೆ ಅಂತ ಅಂದ್ರೆ, ಕನ್ನಡ ಭಾಷೆಯನ್ನ ಈ ಮೂಲಕನಾದ್ರೂ ಕಲಿಬಹುದು ಅಂತಕ್ಕಂಥ ಮನೋಭಾವನೆ ಮೂಡ್ತದೆ. ಇವೆಲ್ಲ ಅಂಶಗಳನ್ನ ಗಮನಿಸ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನೋಡಿ, ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥದ್ದನ್ನ ನಾವು ಜಾರಿಗೆ ತರಬೇಕಾದ್ರೆ ನಮ್ಮ ಕನ್ನಡಿಗರೆಲ್ಲರಲ್ಲಿಯೂ ಸಹ ಅಭಿಮಾನ ಮತ್ತು ನಿಷ್ಠೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರಬೇಕು. ಜೊತೆಗೆ ಸರ್ಕಾರೇತರ ಕಚೇರಿಗಳಲ್ಲಿ, ಇಲಾಖೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರು ರಾಜ್ಯದೊಳಗಿನ ಎಲ್ಲ ವ್ಯವಹಾರವನ್ನ ಕನ್ನಡದಲ್ಲಿ ನಿರ್ವಹಿಸ್ತಿಲ್ಲ ಅಂತ ಅಂದ್ರೆ ಅವರಿಗೆ ದಂಡನೆಯನ್ನ, ಶಿಕ್ಷೆಯನ್ನ ವಿಧಿಸ್ಬೇಕು, ಅಮಾನತಿನಲ್ಲಿಡಬೇಕು. ಅದನ್ನೇ ಮುಂದುವರೆಸಿದ್ರೆ ಹುದ್ದೆಯಿಂದ ವಜಾಗೊಳಿಸ್ತಕ್ಕಂತಹ ಕಠಿಣವಾಗಿರ್ತಕ್ಕಂತಹ ಕ್ರಮವನ್ನ ಕೈಗೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಇವತ್ತಿನ ದಿನಮಾನಗಳಲ್ಲಿ ಸುದ್ದಿ ಮಾಧ್ಯಮಗಳಿದೆ. ಆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಾಗಿರ್ಬೋದು, ಅಥವಾ ದೂರದರ್ಶನದಲ್ಲಿ ಪ್ರಸಾರವಾಗ್ತಕ್ಕಂಥ ಕನ್ನಡ ವಾಹಿನಿಗಳಾಗಿರ್ಬೋದು. ಈ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಕ್ಕಂತಹ ಯಾವುದೇ ಜಾಹೀರಾತುಗಳಾಗಿರ್ಬೋದು, ಆ ಜಾಹೀರಾತುಗಳು ಕಡ್ಡಾಯವಾಗಿ ಕನ್ನಡದಲ್ಲಿರುವಂತೆ ಮಾಡಬೇಕು. ಹಾಗೆ ದೂರದರ್ಶನದ ಕನ್ನಡ ವಾಹಿನಿಗಳಲ್ಲಿ ಪ್ರಸಾರವಾಗ್ತಕ್ಕಂತಹ ಇವು ಏನಾಗಿದೆ ಅಂದ್ರೆ, ಇವತ್ತಿನ ದಿನಮಾನದಲ್ಲಿ ನೋಡಿ, ಮುಖ್ಯವಾಗಿ ಈ ದೂರದರ್ಶನದಲ್ಲಿ ಪ್ರಸಾರವಾಗ್ತಕ್ಕಂಥ ಕನ್ನಡ ವಾಹಿನಿಗಳಿದೆಯಲ್ಲ, ವಿವಿಧ ವಾಹಿನಿಗಳಿದಾವೆ. ಆ ವಾಹಿನಿಗಳಲ್ಲಿ ನಿರೂಪಣೆಯನ್ನ ಮಾಡ್ತಕ್ಕಂಥ ಆಂಕರ್ಗಳು ಅಂತಾರೆ ನೋಡಿ, ಆ ನಿರೂಪಣೆಯನ್ನ ಮಾಡ್ತಕ್ಕಂಥ, ಕನ್ನಡ ನಿರೂಪಣೆಯನ್ನ ಮಾಡ್ತಕ್ಕಂಥವ್ರು 100ಕ್ಕೆ ಸುಮಾರು 50ಕ್ಕಿಂತ ಮೀಲಾಗಿ ಇಂಗ್ಲಿಷ್ ಪದಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಪ್ಪಟ ಅಂದ್ರೆ ದಿನನಿತ್ಯ ಬಳಕೆ ಆಗ್ತಾ ಇರ್ತಕ್ಕಂಥ ಕನ್ನಡ ಪದಗಳು ಸಹ ಇವತ್ತು ಏನಾಗ್ತಾ ಇದ್ದೇವೆ ಅಂದ್ರೆ ನಾಶವಾಗಿ ಹೋಗ್ತಾ ಇದೆ.
ಉದಾಹರಣೆಗೆ ಇವತ್ತು ಅಲ್ಲಿ ಆ ಒಂದು ನಿರೂಪಕರು ವ್ಯಕ್ತಪಡಿಸ್ತಕ್ಕಂಥ ಮಾತುಗಳಲ್ಲಿ ಎಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲರನ್ನ ನಾವು ಅತ್ಯಂತ ನೋಡಿ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ. ಆ ಸುಸ್ವಾಗತ ಅಂತಕ್ಕ ಪದನೇ ನಾಶವಾಗ್ತಕ್ಕಂಥ ಮಟ್ಟಕ್ಕೆ ಇವರು ಜನರನ್ನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಪಾರಿಭಾಷಿಕ ಪದಗಳನ್ನ ಜನರ ಕಿವಿಗೆ, ಈ ಪ್ರದೇಶದ ಜನರ ಕಿವಿಗೆ ತುಂಬ್ತಾ ಇದ್ದಾರಲ್ಲ, ಇದು ಹೆಚ್ಚು ಆಕರ್ಷಣೆಯನ್ನ ಮಾಡಿ ಈ ಕನ್ನಡ ಪದಗಳು ನಾಶ ಆಗ್ತಕ್ಕಂತಹ ಒಂದು ಮಟ್ಟಕ್ಕೆ ತಲುಪಲಿಕ್ಕೆ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮಗಳು ಕಾರಣವಾಗ್ತಾ ಇದೆ. ಈ ಮಾಧ್ಯಮಗಳು ಕಡ್ಡಾಯವಾಗಿ ಕನ್ನಡ ಪದಗಳನ್ನ, ದಿನನಿತ್ಯ ಬಳಕೆ ಆಗ್ತಾ ಇರ್ತಕ್ಕಂಥ ಕನ್ನಡ ಪದಗಳನ್ನ ಬಳಸುವ ರೀತಿಯಲ್ಲಿ ಈ ಒಂದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಕ್ಕಂಥದ್ದು ಬಹಳ ಮುಖ್ಯ. ಉದಾಹರಣೆಗೆ ನೋಡಿ, ಒಂದು ಎಕ್ಸಾಂಪಲ್ ಈಗ ಏನಾಗಿದೆ ಅಂತ ಅಂದ್ರೆ, ನನ್ನ ಸ್ನೇಹಿತ ಬರ್ತಾ ಇದ್ದಾನೆ, ನನ್ನ ಮಿತ್ರ ಬರ್ತಾ ಇದ್ದಾನೆ, ನನ್ನ ಗೆಳೆಯ ಬರ್ತಾ ಇದ್ದಾನೆ ಅಂತ ನಾವು ಹೇಳ್ತಾ ಇದ್ವಿ. ಈಗ ಒಂದು ಹಳ್ಳಿಯ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥ ಸಮುದಾಯದಲ್ಲೂ ಸಹ ನನ್ನ ಮಗನ ಫ್ರೆಂಡ್ ಬರ್ತಾ ಇದ್ದಾನೆ, ಆ ಫ್ರೆಂಡ್ ಅಂತಕ್ಕಂಥ ಒಂದು ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೇನೂ ಸಹ ಅದನ್ನ ಯಾವುದೋ ರೂಪದಲ್ಲಿ ಇಂಗ್ಲಿಷ್ ನಲ್ಲೇ ಬಳಸ್ತಾ ಇರ್ತಕ್ಕಂಥದ್ದನ್ನ ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಇಂಥವು ತಪ್ಪಬೇಕು. ಒಂದು ಗೆಳೆಯ, ಮಿತ್ರ, ಸ್ನೇಹಿತ ಅಂತಕ್ಕಂಥ ಪದಗಳಾಗಿರ್ಬೋದು, ಹೀಗೆ ಹಲವಾರು ಈ ಕನ್ನಡ ಒಂದು ವಾಹಿನಿಗಳಲ್ಲಿ ನೋಡಿ, ಆ ವಾಹಿನಿಗಳಲ್ಲಿ ಆ ನಿರೂಪಕರು ವ್ಯಕ್ತಪಡಿಸ್ತಕ್ಕಂಥ ಅನೇಕ ಇಂಗ್ಲಿಷ್ ಪದಗಳು ಇವೆಲ್ಲ ಇವತ್ತಿನ ಒಂದು ಪ್ರೋಗ್ರಾಮ್ ಅಮೇಜಿಂಗ್ ಆಗಿತ್ತು ಅಂತ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮ ಅತ್ಯದ್ಭುತವಾಗಿತ್ತು ಅಂತಕ್ಕಂಥ ಒಂದು ಕನ್ನಡ ಪದಗಳು ಹೇಗೆ ನಾಶವಾಗ್ತಾ ಇದ್ದಾವೆ. ಇವೆಲ್ಲ ಈ ಕನ್ನಡ ವಾಹಿನಿಗಳು ಏನಾಗಿದೆ ಅಂತ ಅಂದ್ರೆ ಅತ್ಯಾಕರ್ಷಕವಾಗಿರ್ತಕ್ಕಂತಹ ಅನೇಕ ದೃಶ್ಯ ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಾಕರ್ಷಕವಾಗಿರ್ತಕ್ಕಂಥ ಒಂದು ಧ್ವನಿಯಿಂದ ಈ ಜನರನ್ನ, ಅನಕ್ಷರಸ್ಥ ಸಮುದಾಯವನ್ನ ಅಥವಾ ಅಕ್ಷರಸ್ಥ ಸಮುದಾಯವನ್ನ, ಈ ಹಳ್ಳಿಯ ಜನರನ್ನ, ನಗರ ಜನರನ್ನ ಎಲ್ಲರನ್ನೂ ಸಹ ಈ ಒಂದು ವಾಹಿನಿಗಳಲ್ಲಿ, ಕನ್ನಡ ವಾಹಿನಿಗಳಲ್ಲಿ ಇಂಗ್ಲಿಷ್ ಪದಗಳು ಈ ಜನರ ಮೇಲೆ, ಈ ಪ್ರಾದೇಶಿಕ ಕನ್ನಡ ಜನರ ಮೇಲೆ ಬಿದ್ದು ಆ ಇಂಗ್ಲಿಷ್ ಭಾಷೆಗಳ ಒಂದು ಬಳಕೆ ಹೆಚ್ಚು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಕನ್ನಡದ ಲಿಪಿ ನಾಶವಾಗಲ್ಲ, ಆದ್ರೆ ಕನ್ನಡದ ಪದಗಳು ನಾಶ ಆಗ್ತಾ ಇದ್ದಾವೆ. ಈ ಉದಾಹರಣೆ ಪ್ರಾಂಶುಪಾಲರು ಅನ್ನೋದನ್ನ, ಈ ಉದಾಹರಣೆ ಪ್ರಾಚಾರ್ಯರು ಅಂತಕ್ಕಂಥದ್ದನ್ನ ಪ್ರಿನ್ಸಿಪಾಲರು ಅಂತ ಕನ್ನಡ ಲಿಪಿಯಲ್ಲಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ನೇಹಿತ ಅನ್ನೋದನ್ನ ಫ್ರೆಂಡ್ ಅಂತ ಕನ್ನಡ ಲಿಪಿಯಲ್ಲಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅನೇಕ ಈಗ ಆರಕ್ಷಕ ಅಂತಕ್ಕಂಥ ಹೊರಟೋಗಿ ಪೊಲೀಸ್ ಅಂತ ಬಳಕೆಯಲ್ಲಿದೆ, ಇರ್ಲಿ ಒಂದ್ ಕಡೆ, ಆದ್ರೆ ದಿನನಿತ್ಯ ಬಳಕೆ ಆಗ್ತಾ ಇರ್ತಕ್ಕಂತಹ ಒಂದು ಕನ್ನಡ ಪದಗಳು ನಾಶವಾಗ್ತಾ ಇರ್ತಕ್ಕಂಥದ್ದನ್ನ ನಾವು ತಪ್ಪಿಸಿ ಆ ಪದಗಳನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು ಅಂತ ಅಂದ್ರೆ ಸರ್ಕಾರ ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನ, ಈ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಎಲ್ಲ ಆ ಕಚೇರಿಗಳು, ಇಲಾಖೆಗಳಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಯಿಂದ ಹಿಡಿದು ಕೆಳ ಅಧಿಕಾರಿಯವರೆಗೆ ಕಡ್ಡಾಯ ಕನ್ನಡವನ್ನ ಬಳಸಬೇಕು ಅಂತಕ್ಕಂತಹ ಕಠಿಣ ನಿರ್ಧಾರವನ್ನ ಕೈಗೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಹೀಗೆ ನಾಮಫಲಕಗಳು ಬಹಳ ಮುಖ್ಯವಾಗಿ ನೋಡಿ, ಅನೇಕ ಕನ್ನಡ ಸಂಘಟನೆಗಳು ಇವತ್ತು ಕರ್ನಾಟಕದಲ್ಲಿ ಇದ್ದು ಈ ನಾಮಫಲಕಗಳು ಎಲ್ಲಿ ಇಂಗ್ಲಿಷ್ ನಲ್ಲಿ ಇರ್ತವೆ, ಬೇರೆ ಭಾಷೆಯಲ್ಲಿ ಇರ್ತದೆ, ಮಸಿಯನ್ನ ಬಳದು ಕನ್ನಡ ಭಾಷೆಯನ್ನ ಬಳಸಿ ಅಂತಾನೂ ಹೇಳ್ತಾ ಇರ್ತಕ್ಕಂಥದ್ದು ಒಳ್ಳೇದು. ಒಂದ್ ಕಡೆ ಬೇರೆ ಇರ್ಬೋದು, ಆದ್ರೆ ಇವತ್ತು ಕನ್ನಡ ಸಂಘಟನೆಗಳನ್ನು ಮಾಡ್ತಾ ಇರ್ತಕ್ಕಂತಹ ಕನ್ನಡ ಚಳುವಳಿಗಾರರು ಕನ್ನಡ ನಾಮಫಲಕಗಳ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನುಡಿಯ ಬಗ್ಗೆ ಅನೇಕ ಚಳುವಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡ ಭಾಷೆಯನ್ನ ಉಳಿಸ್ತಕ್ಕಂತಹ ಒಂದು ಉದ್ದೇಶದಿಂದ ಆಗಿದೆ ಅಂತ ನಾನಾದ್ರೂ ಗಮನಿಸ್ಕೊಂಡಿದ್ದೇನೆ. ಉದಾಹರಣೆಗೆ ಕೆಲವು ಕಡೆ ಎಲ್ಲಿ ಮುಸಲ್ಮಾನರು ವಾಸ ಮಾಡ್ತಕ್ಕಂತಹ ಒಂದು ಸ್ಥಳ ಆಗಿರ್ಬೋದು, ಅಥವಾ ತಮಿಳರು ವಾಸ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಅಥವಾ ತೆಲುಗು ಜನರು ವಾಸ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು, ಅಥವಾ ಇನ್ನೊಂದ್ ಕಡೆ ಟಿಬೇಟಿಯನರು, ಈ ಕಡೆ ಬೈಲಕುಪ್ಪೆ ಕಡೆ ಟಿಬೇಟಿಯನರು ವಾಸ ಮಾಡ್ತಕ್ಕಂಥ ಸ್ಥಳ ಆಗಿರ್ಬೋದು. ಆ ಸ್ಥಳಗಳಲ್ಲಿ ಏನಾಗ್ತದೆ ಅಂದ್ರೆ ಹೋಟೆಲ್ಗಳು, ಅಂಗಡಿಗಳು, ಉಪಹಾರ ಗೃಹಗಳು ಇರ್ತಕ್ಕಂತಹ ಸ್ಥಳಗಳಲ್ಲಿ ಏನ್ ಮಾಡ್ತಾರೆ ಅಂತಾರೆ, ಪ್ರಧಾನವಾಗಿ ಟಿಬೇಟಿಯನ್ ಭಾಷೆ ಅಥವಾ ತೆಲುಗು ಭಾಷೆ, ಮಲಯಾಳ ಭಾಷೆ, ಈ ಭಾಷೆಗಳು ಮೊದಲು ಪ್ರಧಾನವಾಗಿ ಹಾಕ್ಬಿಟ್ಟು ಕನ್ನಡ ಹಾಕಿರ್ತಾರೆ, ಕೆಲವು ಕಡೆ ಹಾಕಿರಲ್ಲ. ಈ ಸರ್ಕಾರದ ನಿಯಮ ಇದೆ. ಈ ನಿಯಮವನ್ನ ಪಾಲಿಸದೇ ಇರ್ತಕ್ಕಂಥವ್ರಿಗೆ ಕಠಿಣವಾಗಿರ್ತಕ್ಕಂತಹ ಕ್ರಮವನ್ನ ಕೈಗೊಳ್ಳಬೇಕು.
ಅದನ್ನ ಒಂದು ನೋಟಿಸ್ ಅನ್ನ ಅವರಿಗೆ ಕೊಡಬೇಕು, ಅವರಿಗೆ ಎಚ್ಚರಿಕೆ ಪತ್ರವನ್ನ ಕೊಡಬೇಕು. ಅದನ್ನ ಒಂದು ಪಾಲಿಸ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಒಂದು ಒಂದು ದಂಡನೆಯನ್ನ, ಶಿಕ್ಷೆಯನ್ನ, ಒಂದು ಜೈಲಿಗೆ ಕಳಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಒಂದು ಶಿಕ್ಷೆಯನ್ನ ಒಂದು ವಿಧಿಸಿದಾಗ ಈ ಆಡಳಿತ ಭಾಷೆಯಾಗಿ ಕನ್ನಡವನ್ನ ಮಾರ್ಪಡಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಹಾಗೆ ಕನ್ನಡ ಆಡಳಿತದಲ್ಲಿ ಕನ್ನಡವನ್ನ ಬಳಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನೋಡಿ, ಒಂದ್ ನಿಮಿಷ, ಮುಖ್ಯವಾಗಿ ಈ ಆಡಳಿತ ಕನ್ನಡ ಭಾಷೆಯನ್ನ ಇಲಾಖೆಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಒಂದು ಬಳಸ್ತಕ್ಕಂಥ ಸಂದರ್ಭದಲ್ಲಿ ಆ ಭಾಷೆ ಹೇಗಿರಬೇಕು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ವಿಚಾರವು ಹೌದು. ಅಂದ್ರೆ ಈ ಆಡಳಿತ ಕನ್ನಡ ಭಾಷೆ ಹೇಗಿರ್ಬೇಕು ಅಂದ್ರೆ ಒಬ್ಬ ಜನಸಾಮಾನ್ಯನಿಂದ ಹಿಡಿದು, ಒಬ್ಬ ಅನಕ್ಷರಸ್ಥನಿಂದ ಹಿಡಿದು ಆ ಮೇಲಾಧಿಕಾರಿಯವರೆಗೆ ಮತ್ತು ವಿದ್ವಾಂಸನವರೆಗೆ ಅರ್ಥವಾಗ್ತಕ್ಕಂತಹ ಒಂದು ಸರಳವಾಗಿರ್ತಕ್ಕಂಥ ಭಾಷೆಯನ್ನ ಬಳಸಬೇಕು. ಈ ಆಡಳಿತ ಕನ್ನಡ ಭಾಷೆ ಹೇಗಿರಬೇಕು ಅಂತ ಅಂದ್ರೆ, ಆಡಳಿತ ಕನ್ನಡ ಭಾಷೆ ಅತ್ಯಂತ ಸರಳವಾಗಿರಬೇಕು. ಈ ಆಡಳಿತ ಕನ್ನಡ ಭಾಷೆಯಲ್ಲಿ ಸ್ಪಷ್ಟತೆ ಮತ್ತು ನಿಖರತೆಗಳಿರಬೇಕು. ಹಾಗೆ ಆಡಳಿತ ಕನ್ನಡ ಭಾಷೆ ವಸ್ತುನಿಷ್ಠವಾಗಿರಬೇಕು, ವ್ಯಕ್ತಿನಿಷ್ಠವಾಗಿರಬಾರ್ದು. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಸರ್ಕಾರಿ ಪತ್ರವನ್ನ ಬರಿಬೇಕಾದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಒಬ್ಬ ನೌಕರ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಪತ್ರವನ್ನ ಬರಿತಾ ಇದ್ದಾನೆ, ಅದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನ ಬರಿತಾ ಇದ್ದಾನೆ ಅಂತ ಅಂದ್ರೆ ಆ ಪತ್ರ ವಸ್ತುನಿಷ್ಠವಾಗಿರ್ಬೇಕು. ಉದಾಹರಣೆಗೆ ಯಾವುದಾದ್ರೂ ಒಂದು ಶಾಲಾ ವೇಳೆಯನ್ನ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು, ರಜೆಯನ್ನ ಘೋಷಿಸ್ತಕ್ಕಂಥ ಸಂದರ್ಭದಲ್ಲಿ, ಇವತ್ತು COVID-19 ಅಂತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಇವತ್ತು. ಯಾಕೆ ಅಂತ ಅಂದ್ರೆ ಇವತ್ತು ಜಗತ್ತನ್ನೇ ತಲ್ಲಣಗೊಳಿಸ್ತಾ ಇರ್ತಕ್ಕಂತಹ ಈ ಒಂದು ಮಾರಣಾಂತಿಕ ಒಂದು ವೈರಾಣು ಈ COVID-19 ಅಂತಕ್ಕಂಥದ್ದು ನೋಡಿ, ಈ ಒಂದು ವೈದ್ಯಕೀಯ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಸವಾಲನ್ನ ಕೊಡ್ತಾ ಇದೆ. ಇವತ್ತು ನೋಡಿ, ಒಂದು ವಿಜ್ಞಾನ ಅಂತಕ್ಕಂಥದ್ದು, ಒಂದು ವೈದ್ಯಕೀಯ ಕ್ಷೇತ್ರ ಅಂತಕ್ಕಂಥದ್ದು ಸಾಕಷ್ಟು ಒಂದು ಎತ್ತರಕ್ಕೆ ಬೆಳೆದಿದ್ರು ಸಹ, ಅಭಿವೃದ್ಧಿಯನ್ನ ಹೊಂದಿದ್ರು ಸಹ, ನಾಗಾಲೋಟದಲ್ಲಿ ಸಾಕ್ತಾ ಇದ್ರು ಸಹ, ಈ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲನ್ನು ಮಾಡ್ತಾ ಇರ್ತಕ್ಕಂತಹ ಅದು ಇವತ್ತಿನ ಜಗತ್ತನ್ನೇ ತಲ್ಲಣಗೊಳಿಸಿರ್ತಕ್ಕಂಥ COVID-19 ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ಇಂತಹ ಒಂದು ಸಂದರ್ಭದಲ್ಲಿ ಅನೇಕ ನಮ್ಮ ದೇಶ ಆ ಕೇಂದ್ರದ ಮಾರ್ಗಸೂಚಿಗಳಾಗಿರ್ಬೋದು, ನಮ್ಮ ರಾಜ್ಯದ ಮಾರ್ಗಸೂಚಿಗಳನ್ನ ಆ ಸರ್ಕಾರದ ಮೇಲಾಧಿಕಾರಿಗಳು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಏನ್ ಹೇಳ್ತದೆ ಅಂತ ಅಂದ್ರೆ, ಲಾಕ್ ಡೌನ್ ಅಂತಕ್ಕಂಥದ್ದನ್ನ ಅಂತಂದ್ರೆ ಇಂಥ ದಿನಗಳವರೆಗೆ ನಿರ್ಬಂಧವನ್ನ ಹೇರ್ತಕ್ಕಂಥದ್ದು, ಜನರು ಓಡಾಡಂಗಿಲ್ಲ, ಶಾಲಾ ಕಾಲೇಜುಗಳನ್ನ ಮುಚ್ಚತಕ್ಕಂಥದ್ದು, ಅಂಗಡಿ ಮುಕ್ಕಟ್ಟುಗಳನ್ನ ಮುಚ್ಚತಕ್ಕಂಥದ್ದು, ಇನ್ನು ಉದ್ದೇಶದಿಂದ 2 ದಿನಗಳವರೆಗೆ ಅಂತ ಆಗ್ತದೆ. ಹೀಗೆ 2 ದಿನಗಳವರೆಗೆ ಶಾಲಾ ಕಾಲೇಜುಗಳು, ಅಂಗಡಿ ಮುಕ್ಕಟ್ಟುಗಳು, ಜನ ಗುಂಪುಗಟ್ಟಿ ಓಡಾಡಾಗಿಲ್ಲ ಅಂತ ಅನ್ಬಿಟ್ಟು ಪತ್ರವನ್ನ ಬರೀತದಲ್ಲ, ಯಾವ್ದಾದ್ರು ಸರ್ಕ್ಯುಲರ್ ಅನ್ನ, ಸುತ್ತೋಲೆಯನ್ನು ಬರೀತದಲ್ಲ, ಆ ಸುತ್ತೋಲೆಯಲ್ಲಿ ನೋಡಿ ಮುಖ್ಯವಾಗಿ ಆ ಸುತ್ತೋಲೆಯಲ್ಲಿ ನೋಡಿ ಇಂಥ ವಿಷಯವನ್ನು ಹೇಳಿದಾಗ ಕೊನೆಯಲ್ಲಿ ಹೇಳ್ತಾರೆ, ಈ 2 ದಿನಗಳವರೆಗೆ ನಿರ್ಬಂಧವನ್ನ ಹೇರುತ್ತೇನೆ, ನಿರ್ಬಂಧವನ್ನ ವಿಧಿಸುತ್ತೇನೆ ಅಂತ ಹಾಕಿದ್ರೆ ಅದು ವ್ಯಕ್ತಿನಿಷ್ಠ ಆಗ್ತದೆ. ಇದು ಸರ್ಕಾರಿ ವಿಷಯಗಳು, ಇದು ಸರ್ಕಾರದ ನಿಯಮಗಳು ಆಗಿರೋದ್ರಿಂದ ವಿಧಿಸುತ್ತೇನೆ ಅನ್ನೋದು, ತಿಳಿಸುತ್ತೇನೆ ಅನ್ನೋದು ವ್ಯಕ್ತಿನಿಷ್ಠ ಆಗ್ತದೆ. ವಿಧಿಸಲಾಗಿದೆ,
ತಿಳಿಸಲಾಗಿದೆ, ಸೂಚಿಸಲಾಗಿದೆ, ಆದೇಶಿಸಲಾಗಿದೆ ಅಂತ ಬರ್ತಾವಲ್ಲ, ಇವು ವಸ್ತುನಿಷ್ಠ. ಯಾವುದೇ ಸರ್ಕಾರಿ ವಿಷಯಗಳನ್ನ ಮೇಲಾಧಿಕಾರಿಗಳು, ಸರ್ಕಾರದ ಮೇಲಾಧಿಕಾರಿಗಳು ಸಂಬಂಧಪಟ್ಟಂತ ಇಲಾಖೆ ಕಚೇರಿಗಳಿಗೆ ಅಧಿಕೃತ ವಿಷಯಗಳನ್ನ ಪತ್ರದ ರೂಪದಲ್ಲಿ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ವಿಷಯ ಯಾವಾಗಲೂ ವಸ್ತುನಿಷ್ಠವಾಗಿರಬೇಕು, ವ್ಯಕ್ತಿನಿಷ್ಠವಾಗಿರಬಾರ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಷೆ ಅಂಶ ಇದು. ಹಾಗೆ ಮುಖ್ಯವಾಗಿ ನೋಡಿ, ಈಗಾಗಲೇ ತಿಳಿಸಿದಂತೆ ಆಡಳಿತ ಕನ್ನಡ ಭಾಷೆ ಸರಳವಾಗಿರ್ಬೇಕು, ಸ್ಪಷ್ಟತೆ ಇರಬೇಕು, ನಿಖರವಾಗಿರ್ಬೇಕು. ಆಡಳಿತ ಕನ್ನಡ ಭಾಷೆ ವಸ್ತುನಿಷ್ಠವಾಗಿರ್ಬೇಕು, ವ್ಯಕ್ತಿನಿಷ್ಠವಾಗಿರಬಾರ್ದು. ಆಡಳಿತ ಭಾಷೆ ಸಂಕ್ಷಿಪ್ತವಾಗಿರ್ಬೇಕು. ಒಂದು ಪುಟ ಬರೆಯೋದನ್ನ 10 ಪುಟ ಬರೀತಕ್ಕಂಥದ್ದಲ್ಲ, 10 ಪುಟದಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋದು ಒಂದು ದ್ವಂದ್ವತೆ ಇರಬಾರ್ದು. ಸಂಕ್ಷಿಪ್ತವಾಗಿರ್ಬೇಕು, ದ್ವಂದ್ವಾರ್ಥ ಮತ್ತು ವ್ಯಂಗ್ಯಾರ್ಥಗಳಿಂದ ಕೂಡಿರಬಾರ್ದು, ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಇನ್ನೊಬ್ಬರನ್ನ ವ್ಯಂಗ್ಯದಿಂದ ಒಂದು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಇರಬಾರದು. ಹಾಗೆ ಮುಖ್ಯವಾಗಿ ನೋಡಿ, ಆರೋಪವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಭಾಷೆ ಸೌಮ್ಯವಾಗಿರಬೇಕು. ಉದಾಹರಣೆಗೆ, ಒಂದು ಕಚೇರಿಗೆ ಒಂದು ಸಮಯಕ್ಕೆ ಸರಿಯಾಗಿ ಬರದೇ ಇರತಕ್ಕಂಥ ಒಬ್ಬ ನೌಕರನಿಗೆ ಅವನಿಗೆ ಒಂದು ನಿಯಮಾನುಸಾರ ನೀನು ಇದೇ ರೀತಿ ತಡವಾಗಿ ಬಂದ್ರೆ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನ ಅವನಿಗೆ ಮನವರಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ವ್ಯಕ್ತಪಡಿಸ್ಬೇಕು ಹೊರತು, ಅವನ ಗ್ರಾಮಾಂತರ ಪ್ರದೇಶಗಳಲ್ಲಾಗಿರ್ಬೋದು, ಒಂದು ವಿವೇಚನೆ ಇಲ್ದೇನೆ ಮಾತಾಡ್ತಕ್ಕಂಥವ್ರು ಅಭಿವ್ಯಕ್ತಪಡಿಸ್ತಕ್ಕಂತಹ ಒಂದು ಅನಾಗರಿಕ ಒಂದು ಭಾಷೆಯ, ಒಂದು ಬೈಗುಳಗದ ಭಾಷೆಯನ್ನ ಬಳಸಬಾರದು. ಆರೋಪವನ್ನು ಮಾಡುವಾಗ ಭಾಷೆ ಸೌಮ್ಯವಾಗಿರ್ಬೇಕು. ಹಾಗೆ ಆಡಳಿತ ಕನ್ನಡ ಭಾಷೆ ಉತ್ಪ್ರೇಕ್ಷೆಯಿಂದ ಕೂಡಿರಬಾರದು, ಹಾಗೆ ಪುನರುಕ್ತಿಯಿಂದ ಕೂಡಿರಬಾರ್ದು, ಸಂದಿಗ್ಧತೆಯಿಂದ ಕೂಡಿರಬಾರ್ದು. ನೋಡಿ, ಉತ್ಪ್ರೇಕ್ಷೆ ಅಂದ್ರೆ ಪ್ರಶಂಸೆ ಅಂದ್ರೆ ಹೊಗಳಿಕೆಯಿಂದ ಕೂಡಿರಬಾರ್ದು ಆಡಳಿತ ಕನ್ನಡ ಭಾಷೆ. ಈಗಾಗಲೇ ತಿಳಿಸಿದಂತೆ ವಸ್ತುನಿಷ್ಠವಾಗಿರ್ಬೇಕು. ಪುನರುಕ್ತಿಯಿಂದ ಕೂಡಿರಬಾರ್ದು. ಉದಾಹರಣೆಗೆ, ಯಾವ್ದಾದ್ರು ಒಂದು ಮೈಸೂರಿನ ಅಂತ ಬಂದ್ರೆ ಒಂದು ಪತ್ರದಲ್ಲಿ ಒಂದು 16 ಕಡೆ ಮೈಸೂರಿನ ಅಂತ ಬರಬಾರ್ದು, ಈ ಸ್ಥಳದ ಅಂತ ಬಳಸ್ಬೋದು. ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಹೆಸರನ್ನು ಬಂದ್ರೆ, ಈ ಸತ್ಯನಾರಾಯಣ ಅಂತ ಇದ್ರೆ ಆ ಸತ್ಯನಾರಾಯಣ ಅನ್ನೋದು ಮತ್ತೆ ಮತ್ತೆ ಬಳಕೆ ಆಗ್ಬಾರ್ದು. ಒಂದ್ ಕಡೆ ಬಳಕೆ ಆದ್ರೆ ಸದರಿ ವ್ಯಕ್ತಿಯ ಅಥವಾ ಶ್ರೀಯುತರ ಅಂತ ಒಂದ್ಸರಿ ಹೆಸರು ಬಳಕೆ ಆದ್ಮೇಲೆ ಈ ರೀತಿ ಶ್ರೀಯುತರ, ಸದರಿ ವ್ಯಕ್ತಿಯ, ಹೀಗೆ ಅದನ್ನ ಕಡಿತಗೊಳಿಸ್ತಕ್ಕಂಥದ್ದು ಬಹಳ ಮುಖ್ಯ. 10 ಬಾರಿ ಬಳಸ್ತಕ್ಕಂಥದ್ದು ಬೇಡ. ಎಲ್ಲಿ ಔಚಿತ್ಯ ಇರ್ತದೆ ಅಲ್ಲಿ ಬಳಸ್ತಕ್ಕಂಥದ್ದು ಮುಖ್ಯ. ಪುನರುಕ್ತಿಯಿಂದ ಕೂಡಿರಬಾರ್ದು. ಯಾವುದೇ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಅಥವಾ ಒಂದು ಸ್ಥಳದ ಹೆಸರುಗಳು ಮತ್ತೆ ಅಥವಾ ಪದಗಳು ಮತ್ತೆ ಪುನರುಕ್ತಿ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಆಡಳಿತ ಭಾಷೆಯ ಲಕ್ಷಣ. ಅದು ಸಂದಿಗ್ಧತೆಯಿಂದ ಕೂಡಿರಬಾರ್ದು. ಯಾವ್ದಾದ್ರು ಒಂದು ಪತ್ರವನ್ನ ಬರೆದಾಗ, ಒಂದು ಸರ್ಕಾರದಿಂದ ಬರ್ತಕ್ಕಂಥ ಪತ್ರ ಆಗಿರ್ಬೋದು, ಅಥವಾ ಒಬ್ಬ ಜನಸಾಮಾನ್ಯನಿಂದ ಹೋಗ್ತಕ್ಕಂಥ ಒಂದು ಪತ್ರಗಳಾಗಿರ್ಬೋದು, ಆ ಪತ್ರಗಳು ಒಂದು ಸಂದಿಗ್ಧತೆಯಿಂದ ಕೂಡಿರಬಾರ್ದು. ಆ ಪತ್ರದ ವಿಷಯ ನೇರವಾಗಿ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು ಮುಖ್ಯ. ಹಾಗೆ ಆಡಳಿತ ಕನ್ನಡ ಭಾಷೆ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ನಿಂದನೆ ಆಗಿರ್ಬೋದು ಅಥವಾ ಪ್ರಶಂಸೆಗಳಿಂದ ಕೂಡಿರಬಾರದು. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ವ್ಯಾಕರಣ ದೋಷ ರಹಿತವಾಗಿರ್ಬೇಕು. ಆಡಳಿತ ಕನ್ನಡ ಭಾಷೆ ವ್ಯಾಕರಣ ದೋಷ ರಹಿತವಾಗಿರ್ಬೇಕು. ಬಹಳ ಮುಖ್ಯವಾಗಿ ನೋಡಿ, ಇವತ್ತಿನ ದಿನಮಾನದಲ್ಲಿ ಕನ್ನಡವನ್ನ ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹೇಳಲಿಕ್ಕೆ ತಿಳಿಯೋದು. ಇವತ್ತಿನ ಒಂದು ವಯೋಮಾನದ ಇವತ್ತು ಓದ್ತಾ ಇರ್ತಕ್ಕಂತಹ ಒಂದು ಪ್ರೈಮರಿ, ಒಂದು ಪ್ರಾಥಮಿಕ, ಮಾಧ್ಯಮಿಕ, ಒಂದು ಪ್ರೌಢ ಮತ್ತು ಕಾಲೇಜುಗಳಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಇಂಗ್ಲಿಷ್ ಭಾಷೆಗೆ ಆಕರ್ಷಿತರಾಗಿ ಕನ್ನಡ ಭಾಷೆಯನ್ನ ಒಂದು ಒಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಒಂದು ಕಡೆ ಒಂದು ಪರಿಪೂರ್ಣವಾಗಿ ಕನ್ನಡ ಭಾಷೆಯನ್ನು ಕಲಿತಾ ಇಲ್ಲ, ಇನ್ನೊಂದು ಕಡೆ ಪರಿಪೂರ್ಣವಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿತಾ ಇಲ್ಲ. ಎರಡರ ಒಂದು ದ್ವಂದ್ವತೆಯಲ್ಲಿ
ಎರಡು ಭಾಷೆಯನ್ನು ಸರಿಯಾಗಿ ಕಲಿದೇ ಇರತಕ್ಕಂತಹ ಎಷ್ಟು ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನ, ಕನ್ನಡದಲ್ಲಿ ಎಷ್ಟು ಅಕ್ಷರ ದೋಷಗಳನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ನೋಡಿ, ಎಕ್ಸಾಂಪಲ್ ಈಗ ಎಷ್ಟು ಒತ್ತಕ್ಷರಗಳು ನಾಶ. ಈಗ ಸತ್ಯನಾರಾಯಣ ಅಂತಕ್ಕಂಥದ್ದನ್ನೇ ಯಾವ ಒತ್ತಕ್ಷರಕ್ಕೆ ತಾವು ಒತ್ತಕ್ಷರ ಕೊಟ್ರೆ ಎಷ್ಟು ಒಂದು 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 ರೀತಿ ಒಂದು ಬೇರೆ ಅರ್ಥವನ್ನ ನೀಡುತ್ತೆ. ಈ ಅನೇಕ ಒಂದು ಪದಗಳು ಇವತ್ತು ಒತ್ತಕ್ಷರಗಳು ಬೇರೆ ಅಕ್ಷರಗಳನ್ನ ನೀಡಿದ್ರೆ, ಒತ್ತಕ್ಷರಗಳನ್ನ ಕೊಟ್ರೆ ಅದು ಬೇರೆ ಅರ್ಥವನ್ನ ನೀಡಿ ಒಂದು ರೀತಿಯ ಅವಹೇಳನಕ್ಕೆ ಕಾರಣವಾಗ್ತಕ್ಕಂಥ ಒಂದು ಸಂದರ್ಭವನ್ನ ನೋಡ್ತಾ ಇದೆ. ಹೀಗೆ ಕನ್ನಡ ಭಾಷೆ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಅದು ಒಂದು ಇಂಗ್ಲಿಷ್ ಭಾಷೆ ಆಗಿರೋ ಒಂದು ಸ್ಪೆಲ್ಲಿಂಗ್ ಅನ್ನ ಸರಿಯಾಗಿ ಬರೀತಕ್ಕಂಥದ್ದನ್ನ ಕಲಿಯಬೇಕು. ಕನ್ನಡ ಭಾಷೆಯ ಕನ್ನಡ ಪದಗಳನ್ನ ತಪ್ಪಿಲ್ಲದೆ ಬರೀತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ವ್ಯಾಕರಣ ದೋಷರಹಿತವಾಗಿರ್ಬೇಕು. ಉದಾಹರಣೆಗೆ ಒಂದು ಕಚೇರಿಗಳಲ್ಲಿ ಬರೀತಕ್ಕಂತಹ ಒಂದು ಕಡತದಲ್ಲಿ ಬರೀತಕ್ಕಂಥ ಒಂದು ಪತ್ರಗಳು, ಕಡತದಲ್ಲಿ ಬರೀತಕ್ಕಂಥ ಒಂದು ಪತ್ರಗಳಿದಾವಲ್ಲ, ಒಂದು ಕಡತ ಅಂದ್ರೆ ಹೇಗಿರ್ತದೆ ಅಂದ್ರೆ, ನಿಮಗೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರು ಕಡ್ಡಾಯವಾಗಿ ಒಂದು ಕಡತದ ನಿರ್ವಹಣೆ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಕಲ್ತಿರ್ಬೇಕು. ಅಂತ ಅಂದ್ರೆ ಒಂದು ಕಡತದಲ್ಲಿ ಒಂದ್ ಕಡೆ ಪತ್ರ ಭಾಗ ಇರ್ತದೆ, ಇನ್ನೊಂದ್ ಕಡೆ ಟಿಪ್ಪಣಿ ಭಾಗ ಇರ್ತದೆ. ಟಿಪ್ಪಣಿ ಭಾಗ ಪತ್ರ ಭಾಗ ಅಂತ ಅಂದ್ರೆ, ಎಡಭಾಗದಲ್ಲಿ ಟಿಪ್ಪಣಿ ಭಾಗ, ಬಲಭಾಗದಲ್ಲಿ ಪತ್ರ ಭಾಗ. ಒಂದು ಇದ್ರ ಒಳಗಡೆ ಯಾವುದು, ಆ ಕಡತದ ಒಳಗಡೆ, ಫೈಲ್ ಒಳಗಡೆ ಮುಖ್ಯವಾಗಿ ಈ ಟಿಪ್ಪಣಿ ಭಾಗ ಒಬ್ಬ ಕಾರ್ಯನಿರ್ವಾಹಕನಿಂದ ಹಿಡಿದು ಆ ಕಾರ್ಯನಿರ್ವಾಹಕನಿಂದ ಅಂದ್ರೆ ಒಬ್ಬ ಗುಮಾಸ್ತನಿಂದ, ಒಬ್ಬ ಅಧೀಕ್ಷಕನಿಂದ ಒಬ್ಬ ಅಧಿಕಾರಿಯಿಂದ ಮೇಲಾಧಿಕಾರಿ, ಅದು ಮೇಲಾಧಿಕಾರಿಯಿಂದ ಒಂದು ಸರ್ಕಾರಕ್ಕೂ ಹೋಗ್ಬೋದು, ಕಡತನ ಹೋಗ್ಬೋದು ಅಥವಾ ಪತ್ರ ಹೋಗ್ಬೋದು, ಯಾವುದೇ ಹೋಗ್ಬೋದು. ಆ ಸಂದರ್ಭದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಯಾವುದೇ ಒಂದು ಕಾರ್ಯನಿರ್ವಾಹಕ ಅಥವಾ ಗುಮಾಸ್ತ ವಿಷಯವನ್ನ ಬರೀಬೇಕಾದ್ರೆ ಇವೆಲ್ಲ ಅಂಶಗಳು ಮುಖ್ಯ. ಸರಳತೆ, ಸಂಕ್ಷಿಪ್ತತೆ, ನಿಖರತೆ, ಸ್ಪಷ್ಟತೆ, ಈ ಎಲ್ಲ ಅಂಶಗಳು ಪ್ರಶಂಸೆಯಿಂದ ಕೂಡಿರಬಾರ್ದು, ಪ್ರೇಕ್ಷೆಯಿಂದ ಕೂಡಿರಬಾರ್ದು. ವ್ಯಾಕರಣ ದೋಷರಹಿತವಾಗಿರ್ಬೇಕು. ಬಹಳ ಮುಖ್ಯವಾಗಿ ಇಲ್ಲಿ ವ್ಯಾಕರಣ ದೋಷರಹಿತವಾಗಿರ್ಬೇಕು. ಆಮೇಲೆ ಒಂದು ಸಾಲು ಮುಗಿದೋದ್ಮೇಲೆ, ಉದಾಹರಣೆಗೆ ನೋಡಿ, ಒಂದು ಯಾವ್ದಾದ್ರು ಟಿಪ್ಪಣಿ ಭಾಗದಲ್ಲಿ ಒಂದು ನೋಟ್ ಶೀಟ್ ಅಲ್ಲಿ ಬರೀಬೇಕಾದ್ರೆ ಒಂದು ಕೊನೆಯಲ್ಲಿ ನೋಡಿ, ಯಾವ್ದಾದ್ರು ಒಂದು ಊರಿನ ಹೆಸರಾಗಿರ್ಬೋದು, ಅದು ಒಬ್ಬ ವ್ಯಕ್ತಿ ಹೆಸರಾಗಿರ್ಬೋದು, ಅದು ಒಂದು ವಸ್ತುವಿನ ಹೆಸರು ಬರೀಬೇಕಾದ್ರೆ ಒಂದು ಸಾಲು ಮುಗಿದೋಯ್ತು, ಇನ್ನು 3 ಅಕ್ಷರ ಬರೆಯೋ ಸ್ಥಳ ಇರ್ತದೆ, ಅಥವಾ 2 ಅಕ್ಷರ ಬರೆಯೋ ಸ್ಥಳ ಇರ್ತದೆ, ಅಥವಾ 1 ಅಕ್ಷರ ಬರೆಯೋ ಸ್ಥಳ ಇರ್ತದೆ. ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬರೀಬೇಕು. ಉದಾಹರಣೆಗೆ ಎಕ್ಸಾಂಪಲ್ ನೋಡಿ, ನಮ್ಗೆ ಒಂದು ರೀತಿ ಒಂದು ಹಾಸ್ಯಾಸ್ಪದವಾಗಿ ಅನಿಸ್ಬೋದು. ಆದ್ರೆ ಉದಾಹರಣೆಗೆ ಒಂದು ಚಾಮುಂಡೇಶ್ವರಿ ಒಂದು ವಿದ್ಯುತ್ ಸರಬರಾಜು ಅಂತ ಬರ್ತದೆ ಅನ್ಕೊಳ್ಳಿ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಅಂತಕ್ಕಂತಹ ಒಂದು ಇಲಾಖೆ ಅಂತ ಹಾಕೊಳ್ಳಿ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆ ಮೈಸೂರು ಅಂತ ಇರ್ತದೆ. ಒಂದ್ ಕಡೆ ಒಂದು ಪತ್ರದ ಒಂದು ಕೊನೆಯಲ್ಲಿ ಒಂದು ಅಕ್ಷರ ಬರೆಯೋ ಸ್ಥಳ ಇರ್ತದೆ. ಚಾ ಬರೆದ್ಬಿಟ್ಟು ಇಲ್ಲಿ ಮುಂಡೇಶ್ವರಿ ಅಂತ ಬರೆದ್ರೆ ಹೇಗೆ ಅರ್ಥ ಹೇಗೆ ಒಂದು ರೀತಿಯ ಇದಿರ್ತದೆ ಅಂತಕ್ಕಂಥದ್ದನ್ನ ಗಮನಿಸ್ತೀವಿ ನಾವು. ಅಕಸ್ಮಾತ್ ಈ ಫೈಲ್ ಅನ್ನು ಹಿಡ್ಕೊಂಡು ಹೋಗ್ಬೇಕಾದ್ರೆ ಚಾ ಅನ್ನೋ ಅಕ್ಷರ ಒಂದು ಹರಿದೇ ಹೋಗ್ಬೋದು, ಅದು ಅಥವಾ ಅಳಸೆ ಹೋಗ್ಬೋದು, ಅದು ಏನೋ ಮುಟ್ಟಿ ಅದು. ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬರಿಬೇಕು. ಅಕ್ಷರವನ್ನ ಆ ಸ್ಥಳ ಬಿಟ್ಟು ನೆಕ್ಸ್ಟ್ ಮುಂದಿನ ಸಾಲಿನಲ್ಲಿ ಮುಂದುವರಿಸ್ತಕ್ಕಂಥದ್ದು ಮುಖ್ಯ. ಉದಾಹರಣೆಗೆ ಕೇಶವ ಮೂರ್ತಿ ಅಂತಕ್ಕಂಥದ್ದು ನೋಡಿ, ಕೆ ಅನ್ನೋದನ್ನ ಈ ಕೊನೆಯಲ್ಲಿ ಬರೆದ್ಬಿಟ್ಟು ನೆಕ್ಸ್ಟ್ ಲೈನ್ ಅಲ್ಲಿ ಶವಮೂರ್ತಿ ಅಂತ ಬರೆದ್ರೆ ಎಷ್ಟು ಅರ್ಥ ಹೇಗೆ ಒಂದು ಆಭಾಸವಾಗಿ ಕಾಣಿಸುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹೀಗೆ ಮೈಸೂರು ಅಂತಕ್ಕಂಥ ಒಂದು ಪದನೇ ಆಗಿರ್ಬೋದು, ಮೈ ಅಂತಕ್ಕಂಥದ್ದು ಒಂದ್ ಕಡೆ ಬರೆದು ಸೂರು ಅಂತಕ್ಕಂಥ ಬರೆದ್ರೆ ಬೇರೆ ಬೇರೆ ಅರ್ಥವನ್ನ ನೀಡುತ್ತೆ. ಹೀಗೆ ಈ ಒಂದು ಕಡತದಲ್ಲಿ ಒಂದು ಟಿಪ್ಪಣಿಯ ಭಾಗದಲ್ಲಿ ಆ ನೋಟ್ ಶೀಟ್ ಅಲ್ಲಿ ಒಂದು ಪತ್ರವನ್ನ ಒಂದು ವಿಷಯವನ್ನ ಬರೀತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಸಂಬಂಧಪಟ್ಟಂತ ಕಾರ್ಯನಿರ್ವಾಹಕ ಆಗಿರ್ಬೋದು, ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಾಗಿರ್ಬೋದು, ಒಂದು ಟಿಪ್ಪಣಿಯನ್ನ ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಅದನ್ನು ನಿರ್ವಹಿಸ್ತಕ್ಕಂಥದ್ದು ಮುಖ್ಯ. ಹೀಗೆ ವ್ಯಾಕರಣ ದೋಷರಹಿತವಾಗಿರ್ಬೇಕು, ವ್ಯಾಕರಣ ಬದ್ಧವಾಗಿರ್ಬೇಕು. ಹಾಗೆ ವಿದ್ವದ್ ಭಾಷೆಯನ್ನ ಬಳಸಬಾರದು. ವಿದ್ವದ್ ಭಾಷೆಯನ್ನ ಕೆಲವು ಸಂಸ್ಕೃತ ಪದಗಳಾಗಿರ್ಬೋದು, ಒಂದು ಸಾಹಿತ್ಯಿಕವಾಗಿರ್ತಕ್ಕಂತಹ ಒಂದು
ಪದಗಳನ್ನ ಒಂದು ಬಳಸಬಾರ್ದು. ಅಂದ್ರೆ ಯಾಕೆ ವಿದ್ವತ್ ಭಾಷೆಯನ್ನು ಬಳಸಬಾರ್ದು ಅಂತ ಅಂದ್ರೆ ಒಬ್ಬ ಜನಸಾಮಾನ್ಯನಿಂದ ಹಿಡಿದು ಮೇಲಾಧಿಕಾರಿ ಮತ್ತು ವಿದ್ವಾಂಸನವರೆಗೆ ಅರ್ಥವಾಗ್ತಕ್ಕಂತಹ ಸರಳ ಭಾಷೆಯನ್ನ ಸ್ಪಷ್ಟವಾಗಿ ನಿಖರವಾಗಿ ಒಂದು ಸಿದ್ಧಪಡಿಸಿ ಕಳಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಷ್ಟು ಅಂಶಗಳು ಆಡಳಿತ ಕನ್ನಡ ಭಾಷೆಯಲ್ಲಿ. ಕನ್ನಡ ಭಾಷೆ ಹೇಗಿರ್ಬೇಕು ಅಂತ ಅಂದ್ರೆ ಸರಳತೆ, ಸಂಕ್ಷಿಪ್ತತೆ, ಸ್ಪಷ್ಟತೆ, ನಿಖರತೆ, ಆರೋಪವನ್ನು ಮಾಡುವ ಭಾಷೆ ಸೌಮ್ಯವಾಗಿರ್ಬೇಕು, ವಿದ್ವತ್ ಭಾಷೆ ಬಳಸಬಾರ್ದು, ವ್ಯಾಕರಣ ದೋಷರಹಿತವಾಗಿರ್ಬೇಕು, ಸಂದಿಗ್ಧತೆಯಿಂದ ಕೂಡಿರಬಾರ್ದು, ಉತ್ಪ್ರೇಕ್ಷೆಯಿಂದ ಕೂಡಿರಬಾರ್ದು. ಎಲ್ಲ ಒಂದು ಅಂಶಗಳು ಈ ಆಡಳಿತ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಮುಖ್ಯ. ವಿವಿಧ ರೀತಿಯ ಅರ್ಜಿ ನಮೂನೆಗಳು ಬರ್ತವೆ. ಅರ್ಜಿಗಳು ಹೇಗಿರ್ಬೇಕು ನಿಮ್ಗೆಲ್ಲ ಕೆಲವರು ಗೊತ್ತಿದೆ. ಹೇಗೆ ಅಂತ ಅಂದ್ರೆ ಅರ್ಜಿಗಳನ್ನ ಇಂದ ಮೊದಲು ಬರೆಯದ, ಗೆ ಮೊದಲು ಬರೆಯದ, ಸ್ಥಳ ದಿನಾಂಕ ಕೊನೆಯಲ್ಲಿ ಬರೆಯದ, ಮೇಲ್ ಬರೆಯದ. ಒಂದು ಫಾರ್ಮೆಟ್ ಒಂದು ಅರ್ಜಿಯನ್ನ ಬರಿಬೇಕಾದ್ರೆ ಯಾವತ್ತು ಒಂದು ಸಾಂಪ್ರದಾಯಿಕ ಒಂದು ಚೌಕಟ್ಟಿದೆ. ಒಂದು ಅರ್ಜಿಯನ್ನ ಬರಿಬೇಕಾದ್ರೆ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಚೌಕಟ್ಟು ಹೇಗಿದೆ ಅಂತ ಅಂದ್ರೆ ಮೊದಲು ಯಾರಿಂದ ಯಾರಿಗೆ. ಉದಾಹರಣೆಗೆ ಒಂದು ಸಾಂಪ್ರದಾಯಿಕ ಚೌಕಟ್ಟು ಹೇಗೆ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀವಿ ನಾವು? ಮೊದಲು ಕೈ ಮುಗಿತೀವಿ, ಆಮೇಲೆ ಒಳಗಡೆ ಹೋಗ್ತೀವಿ. ಕೈ ಮುಗಿತೀವಿ, ಒಳಗಡೆ ಹೋಗ್ತೀವಲ್ವಾ? ಯಾರು ಯಾರಿಗೆ? ನಾವು ದೇವರಿಗೆ ಅಲ್ವಾ? ಈಗ ಇವರಿಂದ ಇವರಿಗೆ, ಇವರಿಂದ ಇವರಿಗೆ. ಉದಾಹರಣೆಗೆ ಯಾರಿಂದ ಯಾರಿಗೆ? ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ? ಒಬ್ಬ ಅರವಿಂದ್ ಅಂತ ಇರ್ಬೋದು, ದ್ವಿತೀಯ PUC, ಯಾವುದೋ ಒಂದು ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜು ಮೈಸೂರು. ಇವರಿಗೆ ಪ್ರಾಂಶುಪಾಲರು, ಮರಿಮಲ್ಲಪ್ಪ ಪದವಿ ಪೂರ್ವ ಕಾಲೇಜು ಮೈಸೂರು. ಆಯ್ತು, ಯಾರಿಂದ ಯಾರಿಗೆ. ಯಾವತ್ತು ಇಂದ ನೇರದಲ್ಲಿ ಬಲಭಾಗದಲ್ಲಿ ದಿನಾಂಕ ಹಾಕ್ತಕ್ಕಂಥದ್ದು ಒಳ್ಳೇದು. ಯಾವ ದಿನಾಂಕ ಸಾಕು. ಯಾರಿಂದ ಯಾರಿಗೆ ಆಯ್ತು. ಆಮೇಲೆ ಇವರಿಬ್ರು ಭೇಟಿಯಾದಾಗ, ಒಬ್ರೊಬ್ರು ಭೇಟಿಯಾದಾಗ ನೋಡಿ, ಯಾರಾದ್ರೂ ನಮ್ಮ ಎದುರುಗಡೆ ಭೇಟಿಯಾದಾಗ ಹಿರಿಯವರಾದ್ರೆ ನಮಸ್ಕಾರ ಆಯ್ತು ಅಂತೀವಿ. ಇದು ಒಂದು ಸಂಪ್ರದಾಯ. ನಾವು ಯಾರಿಂದ ಯಾರಿಗೆ ಇಬ್ರು ಭೇಟಿಯಾದ ಹಾಗೆ ಅವರನ್ನು ಹೇಗೆ ನಮಸ್ಕಾರ ಅಂತ ಹೇಳ್ತೀವಿ, ಹಾಗೆ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಚೌಕಟ್ಟು ಪತ್ರದಲ್ಲೂ ಇರ್ತದೆ. ಮಾನ್ಯರೇ ಅಂತ. ಮಾನ್ಯರೇ ಒಂದು ಗೌರವ ಸೂಚಕವಾಗಿರ್ತಕ್ಕಂಥ ಪದ. ಸಬ್ಜೆಕ್ಟ್ ವಿಷಯ ಒಂದು ಸಾಲಿನಲ್ಲಿ ಬರಿತೀವಿ. ಒಂದು ಸಾಲಿನಲ್ಲಿ ಪತ್ರದ ಸಂಪೂರ್ಣ ವಿಷಯವನ್ನ ಒಂದೇ ವಾಕ್ಯದಲ್ಲಿ ಬರಿತಕ್ಕಂಥದ್ದು. ಪತ್ರದ ಸಂಪೂರ್ಣ ವಿಷಯವನ್ನ ಒಂದೇ ವಾಕ್ಯದಲ್ಲಿ ಬರಿತಕ್ಕಂಥದ್ದನ್ನ ಅದೇ ವಿಷಯ, ಸಬ್ಜೆಕ್ಟ್ ಅಂತ ಆಗ್ತೀವಿ. ಕೆಲವು ಕಡೆ ಉಲ್ಲೇಖ ಬರ್ತದೆ, ಕೆಲವು ಕಡೆ ಉಲ್ಲೇಖ ಬರಲ್ಲ. ಇನ್ನೊಂದು ಪತ್ರವನ್ನ ಆಧರಿಸಿ ಬರಿತಕ್ಕಂಥ ಪತ್ರದಲ್ಲಿ ಉಲ್ಲೇಖ ಇರ್ತದೆ. ಆ ಪತ್ರದ ಸಂಖ್ಯೆ ಇರ್ತದೆ, ದಿನಾಂಕ ಇರ್ತದೆ. ನೇರವಾಗಿ ಬರಿತಕ್ಕಂಥ ಪತ್ರದಲ್ಲಿ ರೆಫರೆನ್ಸ್ ಇರಲ್ಲ, ಉಲ್ಲೇಖ ಇರಲ್ಲ ನೇರವಾಗಿ. ಉದಾಹರಣೆಗೆ ಆ ಒಂದು ಹುಡುಗ ಏನ್ ಮಾಡ್ತಾನೆ ಅಂತ ಅಂದ್ರೆ, ವಿದ್ಯಾರ್ಥಿ ವೇತನವನ್ನ ಕೊಡಿಸಿಕೊಡುವುದರ ಬಗೆಗೆ ಅಂತ ಹಾಕ್ತಾನೆ. ವಿದ್ಯಾರ್ಥಿ ವೇತನವನ್ನ ಕೊಡಿಸಿಕೊಡುವುದರ ಬಗೆಗೆ ವಿಷಯ ಏನ್ ಬರ್ಕೊಂಡಿರ್ತಾನೆ? ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರುವ ಹೇಳ್ತಾನೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು 2020-21ನೇ ಸಾಲಿನಲ್ಲಿ ದ್ವಿತೀಯ PUCಯನ್ನ ತಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಪರಿಶಿಷ್ಟ ಜಾತಿಗೆ ಸೇರಿದವನಾಗಿರೋದ್ರಿಂದ ನನಗೆ ಒಂದು ವಿದ್ಯಾಭ್ಯಾಸ ಮಾಡುವ ಅನುಕೂಲಕ್ಕೋಸ್ಕರ ಆರ್ಥಿಕ ಒಂದು ಸಹಾಯ ಒಂದು ದೊರಕಿಸಿಕೊಡುವ ಹಿನ್ನೆಲೆಯಲ್ಲಿ ನನಗೆ ವಿದ್ಯಾರ್ಥಿ ವೇತನವನ್ನ ಕೊಡಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಅವನು ಹೇಳಿ ತನ್ನ ವಂದನೆಗಳೊಂದಿಗೆ ಅಂತ ಹಾಕಿ, ಆಮೇಲೆ ತಮ್ಮ ನಂಬುಗೆಯ ವಿದ್ಯಾರ್ಥಿ ಅಂತ ಹಾಕಿ ಸೈನ್ ಹಾಕಿ ಕೊನೆಗೆ ಒಂದು ಅಡಕ ಅಂತ ಹಾಕ್ತಾನೆ. ಅಡಕ ಅಂದ್ರೆ ಏನಲ್ಲಿ ತನ್ನ ಒಂದು ಯಾವುದೋ ಜಾತಿ ದೃಢೀಕರಣ ಪತ್ರ ಅಂತ. ಒಂದು ಜಾತಿ ದೃಢೀಕರಣ ಪತ್ರ, ಎರಡನೇದು ಇನ್ನೊಂದು SSLC ಅಂಕಪಟ್ಟಿ ಅಂತ, 10ನೇ SSLC ಅಂಕಪಟ್ಟಿ. ಎರಡನ್ನ ಪತ್ರ ಜೊತೆಯಲ್ಲಿ ಹಾಕಿ ತನ್ನ ಪ್ರಾಂಶುಪಾಲರಿಗೆ ಕೊಡ್ತಾನೆ. ಉದಾಹರಣೆಗೆ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಹೇಗೆ ಕೈ ಮುಗಿತಾರೆ, ಹಾಗೆ ಮಾನ್ಯರೇ. ಒಬ್ರೊಬ್ರು ಭೇಟಿ ಆದಾಗ ಹೇಗೆ ನಮಸ್ಕಾರ ಅಂತೀವಿ.
ಎಲ್ಲ ಮಾತುಕತೆ ಮುಗಿದ್ಮೇಲೆ ನಾನು ನಮಸ್ಕಾರ ಬರ್ತೇವೆ ಅಂತ ಅಂದ್ಬಿಟ್ಟು ಹೇಳೋಗ್ತಾರಲ್ಲ, ಹಾಗೆ ಮಾನ್ಯರೇ ಅಂದ್ಮೇಲೆ ಪತ್ರ ಎಲ್ಲ ಮುಗಿದ್ಮೇಲೆ ವಂದನೆಗಳೊಂದಿಗೆ ಅಂತ ಒಬ್ರು ಭೇಟಿಯಾದಾಗ ನಮಸ್ಕಾರ ಹೇಳ್ತಾರೆ, ಕೊನೆಯಲ್ಲಿ ಹೋಗ್ಬೇಕಾದ್ರೆ ನಮಸ್ಕಾರ ನಾವು ಬರ್ತೇವೆ ಅಂತ ಹೇಳಿ ಹೋಗ್ತಾರೆ. ಇದು ಒಂದು ಸಂಪ್ರದಾಯ. ಆ ಒಂದು ಸಾಂಪ್ರದಾಯಿಕ ಒಂದು ಚೌಕಟ್ಟಿನಲ್ಲಿ ಒಂದು ಪತ್ರ ಭಾಗವು ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇದು ಒಂದ್ ಕಡೆ ವೈಯಕ್ತಿಕ ಪತ್ರಗಳು. ಸರ್ಕಾರಿ ಪತ್ರಗಳು ನಿಮ್ಗೆಲ್ಲ ಗೊತ್ತಿದೆ. ಅಧಿಕೃತ ಪತ್ರ ಬರ್ತದೆ, ಅರೆ ಸರ್ಕಾರಿ ಪತ್ರ ಬರ್ತದೆ, ಜ್ಞಾಪನ ಪತ್ರ ಬರ್ತದೆ, ಸುತ್ತೋಲೆಗಳು ಬರ್ತವೆ, ಅಧಿಕೃತ ಅಧಿಸೂಚನೆಗಳು ಬರ್ತವೆ, ಟೆಂಡರ್ಗಳು ಬರ್ತವೆ, ಜಾಹೀರಾತುಗಳು ಬರ್ತವೆ. ಇವೆಲ್ಲ ಅನೇಕ ಸರ್ಕಾರಿ ಪತ್ರಗಳು ಬರ್ತವೆ. ಆ ಯಾವುದೇ ಸರ್ಕಾರಿ ಪತ್ರ ಆಗಿರ್ಬೋದು, ಪ್ರಧಾನವಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದಿಂದ ಬರ್ತಕ್ಕಂಥವಾದ್ರೆ ಕರ್ನಾಟಕ ಸರ್ಕಾರ ಅಂತ ಇರ್ತದೆ. ಇಲಾಖೆಯಿಂದ ಬರ್ತಕ್ಕಂಥವಾದ್ರೆ ಇಲಾಖೆಯ ಪ್ರಧಾನವಾಗಿ ವಿಳಾಸ ಇರ್ತದೆ, ಪತ್ರ ಸಂಖ್ಯೆ ಇರ್ತದೆ. ವಿಷಯ ಅಂತಕ್ಕಂಥದ್ದು 1 ಸಾಲಿನಲ್ಲಿ ಅಥವಾ 2 ಸಾಲಿನಲ್ಲಿ ಇರ್ತದೆ. ಉಲ್ಲೇಖಗಳಿರ್ತವೆ. ಬಾಡಿ ಆಫ್ ದ ಲೆಟರ್, ಆ ಪತ್ರದ ಒಡಲು ಅಥವಾ ಒಕ್ಕಣೆ ಅಂತ ಕರೀತಾರೆ. ಎಲ್ಲ ಅಂಶಗಳು. ಆಮೇಲೆ ಈ ಒಂದು ಆ ಹುದ್ದೆಯ ಹೆಸರು ಇರ್ತಕ್ಕಂಥದ್ದು ಕಂಡು ಬರುತ್ತೆ ಸರ್ಕಾರಿ ಪತ್ರಗಳಲ್ಲಿ. ಅಧಿಕೃತ ಪತ್ರ ಅನ್ನೋದು ನೀವು ಗಮನಿಸಬಹುದು. ಅಧಿಕೃತ ಪತ್ರ ಅಂದ್ರೆ ಏನು? ಅಧಿಕೃತ ಪತ್ರ ಅಂದ್ರೆ ಏನು? ಸರ್ಕಾರಿ ವಿಷಯಗಳು ಅಥವಾ ಸರ್ಕಾರದ ಒಂದು ಅಂಶಗಳನ್ನ ತನ್ನ ಹುದ್ದೆಯ ಯಾವುದೇ ಒಬ್ಬ DC ಬರೀತಕ್ಕಂಥದ್ದಾಗಿರ್ಬೋದು, ಆ DC-ಗಿಂತ ಮೇಲ್ಪಟ್ಟಂತ ಸಚಿವಾಲಯದ ಕಾರ್ಯದರ್ಶಿ ಬರೀತಕ್ಕಂಥದ್ದು, ಪ್ರಧಾನ ಕಾರ್ಯದರ್ಶಿ ಬರೀತಕ್ಕಂಥದ್ದಾಗಿರ್ಬೋದು. ಬರೀತಕ್ಕಂಥವು ಆ ಹುದ್ದೆಯ ಯೋಗ್ಯತೆಗೆ ತಕ್ಕಂತೆ ಸರ್ಕಾರದ ನಿಯಮಗಳನ್ನ ಅಧಿಕೃತವಾಗಿ ಬರೀತಕ್ಕಂಥ ಪತ್ರವನ್ನ ಅಧಿಕೃತ ಪತ್ರ ಅಂತ ಕರೀತಾರೆ. ಅದು ಬಹಳ ಮುಖ್ಯವಾಗಿ. ಉದಾಹರಣೆಗೆ ಯಾವುದು ಅಧಿಕೃತ ಪತ್ರಗಳಾಗಿರ್ಬೋದು, ಸರ್ಕಾರದ ಒಂದು ನಿಯಮ, ಉದಾಹರಣೆಗೆ ಒಂದು ಕೋಮುಗಲಭೆ ಆಗಿರ್ಬೋದು, ಅಥವಾ ಇನ್ನೊಂದು ಏನೋ ಒಂದು ಗಲಾಟೆ ಆಗಿರ್ಬೋದು, ಮಾರಣಾಂತಿಕ ಹಲ್ಲೆಗಳಾಗಿರ್ಬೋದು. ಆ ಸಂದರ್ಭದಲ್ಲಿ ಈ ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣವನ್ನ ನಿಯಂತ್ರಿಸುವುದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ ಅಂತ ಅಂದ್ರೆ ಒಂದು ನಿರ್ದೇಶನವನ್ನ ಕೊಡ್ತದೆ ಸಂಬಂಧಪಟ್ಟಂತ ಒಂದು ಜಿಲ್ಲಾಧಿಕಾರಿಗೆ. ಆ ಜಿಲ್ಲಾಧಿಕಾರಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಅಧಿಕೃತ ಪತ್ರವನ್ನ ಬರೀತಾರೆ. ಈ ಒಂದು 24 ಗಂಟೆಗಳವರೆಗೆ 144 ಸೆಕ್ಷನ್ ಕರ್ಫ್ಯೂ ಜಾರಿಯನ್ನ ತರಬೇಕು ಅಂತ ಜಾರಿ ಮಾಡ್ತಕ್ಕಂತಹ ಇದು ಸರ್ಕಾರದ ಒಂದು ನಿಯಮವನ್ನ ಸಂಬಂಧಪಟ್ಟಂತಹ ಜಿಲ್ಲೆಯ ಮೇಲಾಧಿಕಾರಿ ಅಧಿಕೃತವಾಗಿ ಬರೀತಕ್ಕಂಥ ಪತ್ರವನ್ನ ಅಧಿಕೃತ ಪತ್ರ ಅಂತ ಕರೀತಕ್ಕಂಥದ್ದು ಹುದ್ದೆ ಹೆಸರಿನಲ್ಲಿ ಹೋಗ್ತದೆ. ಅರೆಸರ್ಕಾರಿ ಪತ್ರ ಅಂದ್ರೆ ಏನು ಅಂತ ಅಂದ್ರೆ, ಉದಾಹರಣೆಗೆ ಅರೆಸರ್ಕಾರಿ ಪತ್ರಗಳು ಅಂತ ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಸರ್ಕಾರಿ ಅಥವಾ ಅಧಿಕೃತ ವಿಷಯಗಳನ್ನ ಖಾಸಗಿ ರೂಪದಲ್ಲಿ ಬರೀತಕ್ಕಂಥ ಪತ್ರವನ್ನ ಅರೆಸರ್ಕಾರಿ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಏನು ಅಂತ ಅಂದ್ರೆ ಯಾವುದು ಅಂತ ಸರ್ಕಾರಿ ವಿಷಯಗಳೇ, ಅಧಿಕೃತ ವಿಷಯಗಳೇ. ಖಾಸಗಿ ರೂಪದಲ್ಲಿ ಯಾಕೆ ಬರೀತಾರೆ ಅಂತ ಅಂದ್ರೆ ಅಧಿಕೃತವಾಗಿ ಬರೀತಕ್ಕಂಥ ಪತ್ರ ತಡವಾಗ್ತದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ವ್ಯಕ್ತಿಯ ಹೆಸರಿನಲ್ಲಿ, ಉದಾಹರಣೆಗೆ ಒಬ್ಬ ತಹಸೀಲ್ದಾರ್ ಯಾರೋ ರಘುನಂದನ್ ಅಂತ ಇರಬಹುದು. ಉದಾಹರಣೆಗೆ ಒಂದು ಹುಣಸೂರು ತಾಲೂಕು ಒಂದು ರಘುನಂದನ್ ತಹಸೀಲ್ದಾರ್ ಅವರು ಹುಣಸೂರು ತಾಲೂಕು, ಹುಣಸೂರು, ಮೈಸೂರು ಜಿಲ್ಲೆ ಅಂತ ಹಾಕಿರ್ತಾರೆ. ಇದು ವ್ಯಕ್ತಿಯ ಹೆಸರಿನಲ್ಲಿ ಹೋಗ್ತದೆ, ಜೊತೆ ಹುದ್ದೆ ಹೆಸರು ಇರ್ತದೆ. ವ್ಯಕ್ತಿಯ ಹೆಸರಿನಲ್ಲಿ ನೇರವಾಗಿ ಹೋಗ್ತದೆ. ವ್ಯಕ್ತಿಯ ಹೆಸರಿನಲ್ಲಿ ಕಳಿಸಿದಾಗ ನೇರವಾಗಿ ಆ ವ್ಯಕ್ತಿಗೆ ತಲುಪ್ತದೆ. ಹುದ್ದೆಯ ಹೆಸರಿನಲ್ಲಿ ಹೋಗ್ತಕ್ಕಂಥ ಅಧಿಕೃತ ಪತ್ರಗಳು. ಹುದ್ದೆ ಹೆಸರಿನಲ್ಲಿ ಹೋದಾಗ ವಿಳಾಸದಿಂದ ರಿಜಿಸ್ಟರ್ ಆಗಿ ಅಲ್ಲಿ ಒಂದು ನಮೂದು ಮಾಡಿಕೊಂಡು ಸಂಬಂಧಪಟ್ಟಂತಹ ಒಂದು ನಮೂದು ಮಾಡಿಕೊಂಡು ಅವರಿಗೆ ತಲುಪ್ತಕ್ಕಂಥದ್ದು ಸಮಯವಾಗ್ತದೆ. ಅರೆಸರ್ಕಾರಿ ಪತ್ರ ನೇರವಾಗಿ ಆ ವ್ಯಕ್ತಿಗೆ ತಲುಪ್ತದೆ. ವ್ಯಕ್ತಿಯ ಹೆಸರಿನಲ್ಲಿ ಹೋಗೋದ್ರಿಂದ, ಹುದ್ದೆ ಹೆಸರು ಎರಡು ಹೋಗೋದ್ರಿಂದ, ನೇರವಾಗಿ ತಲುಪೋದ್ರಿಂದ ತಕ್ಷಣ ಯಾವ್ದಾದ್ರು ತುರ್ತು ಕೆಲಸಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ, ತುರ್ತಾಗಿ ಈ ಒಂದು ಕ್ರಮವನ್ನ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಅರೆಸರ್ಕಾರಿ ಪತ್ರವನ್ನ ಸಂಬಂಧಪಟ್ಟಂತ ಇಲಾಖೆ ಅಥವಾ ಸರ್ಕಾರಗಳು ಸಂಬಂಧಪಟ್ಟಂತ ಕಚೇರಿಗಳಿಗೆ, ವ್ಯಕ್ತಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಪತ್ರಗಳು ರವಾನೆ ಆಗ್ತವೆ.
ಸುತ್ತೋಲೆಗಳು ಅಂತ ಕರೀತಾರೆ. ಸುತ್ತೋಲೆ ಅಂದ್ರೆ ಇದನ್ನ ಪರಿಪತ್ರ ಅಂತಾನು ಕರೀತಾರೆ. ಸುತ್ತೋಲೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಸರ್ಕ್ಯುಲರ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಶಾಲೆ ಕಾಲೇಜುಗಳಾಗಿರ್ಬೋದು, ಸಂಬಂಧಪಟ್ಟಂತ ಒಂದು ಪ್ರಾಥಮಿಕ ಅಥವಾ ಪ್ರೌಢ ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಥವಾ ಉನ್ನತ ಶಿಕ್ಷಣ ಇಲಾಖೆ ಆಗಿರೋ ಸಚಿವಾಲಯ ಆಗಿರ್ಬೋದು, ಸಚಿವಾಲಯದಿಂದ ಸಂಬಂಧಪಟ್ಟಂತ ಶಾಲಾ ಕಾಲೇಜುಗಳಿಗೆ ಶಾಲೆಯನ್ನ ಪ್ರಾರಂಭಿಸೋದ್ರ ಬಗ್ಗೆ ಅಥವಾ ಕಾಲೇಜನ್ನ ಪ್ರಾರಂಭಿಸೋದ್ರ ಬಗ್ಗೆ ದಿನಾಂಕ ಈಗ 25 ಜನವರಿಯಿಂದ ಕಾಲೇಜುಗಳು ಎಲ್ಲ ಕಾಲೇಜುಗಳು ಅಂದ್ರೆ ಪ್ರಥಮ PUC ಇಂದ ಸ್ನಾತಕೋತ್ತರ ಪದವಿವರೆಗೆ ಎಲ್ಲ ಕಾಲೇಜುಗಳು ಪ್ರಾರಂಭ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ, ಒಂದೇ ವಿಷಯ. ಒಟ್ಟಾರೆಯಾಗಿ ನೋಡಿ, ಸುತ್ತೋಲೆ ಅಂದ್ರೆ ಒಂದೇ ವಿಷಯ ಏಕಕಾಲದಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಕಚೇರಿಗಳಿಗೆ ರವಾನೆ ಆಗ್ತಕ್ಕಂಥ ಪತ್ರವನ್ನ ಸುತ್ತೋಲೆ ಅಂತ ಕರೀತಾರೆ. ಸುತ್ತೋಲೆ ಅಂತ ಕರೀತಾರೆ. ಹೀಗೆ ಅನೇಕ ವಿಚಾರಗಳು ಸರ್ಕಾರಿ ಪತ್ರಗಳಲ್ಲಿ ಬರ್ತವೆ. ಸರ್ಕಾರಿ ಪತ್ರಗಳಲ್ಲಿ ಒಂದ್ ಕಡೆ ಒಳ ವಿಳಾಸ ಬರ್ತದೆ, ಹೊರ ವಿಳಾಸ ಬರ್ತದೆ. ಒಳ ವಿಳಾಸ ಅಂದ್ರೆ ಗೆ ವಿಳಾಸ, ಹೊರ ವಿಳಾಸ ಅಂದ್ರೆ ಲಕೋಟೆ, ಕವರ್ ಮೇಲೆ ಇರ್ತಕ್ಕಂಥ ಒಂದು ವಿಳಾಸಗಳು. ಹೀಗೆ ಒಂದು ಪತ್ರದ ಸಂಖ್ಯೆ ಇರ್ತದೆ, ದಿನಾಂಕ ಇರ್ತದೆ, ವಿಷಯ ಇರ್ತದೆ, ಬಾಡಿ ಆಫ್ ದ ಲೆಟರ್, ಪತ್ರದ ಒಕ್ಕಣೆ ಅಥವಾ ಪತ್ರದ ವಿಷಯಗಳಿರ್ತವೆ. ಅನೇಕ ವಿಚಾರಗಳು, ಸರ್ಕಾರಿ ಪತ್ರಗಳು ಅನೇಕ ಪತ್ರಗಳಿದಾವೆ. ಕಡತ ನಿರ್ವಹಣೆ ಅಂತಕ್ಕಂಥದ್ದು ನೋಡಿ, ಕಡತ ನಿರ್ವಹಣೆ ಅಂತಕ್ಕಂಥದ್ದು ಫೈಲ್ಗಳನ್ನು ಹೇಗೆ ನಿರ್ವಹಿಸಬೇಕು, ಎಷ್ಟು ಮುಖ್ಯವಾಗಿರ್ತವೆ, ಎಲ್ಲ ಅಂಶಗಳು ಬಹಳ ಮುಖ್ಯ. ಕಡತ ಅಂತ ಕರೀತಾರೆ. ಕಡತಗಳು ಬಹಳ ಮುಖ್ಯ. ಯಾಕೆಂದ್ರೆ ಒಂದು ಗುಮಾಸ್ತ, ಅಧೀಕ್ಷಕ, ಗುಮಾಸ್ತನಿಂದ ಅಧೀಕ್ಷಕ, ಅಧೀಕ್ಷಕನಿಂದ ಮೇಲಾಧಿಕಾರಿಯವರೆಗೆ ಒಂದು ಗುಮಾಸ್ತ ಒಂದು 10 ಲೈನಲ್ಲಿ ಬರೆದ್ರೆ 10 ಲೈನ್ ಇರ್ತಕ್ಕಂಥದ್ದನ್ನ ಒಂದ್ 2 ಲೈನಲ್ಲಿ ಅಧೀಕ್ಷಕ ಬರೀತಾನೆ. ಆ 2 ಲೈನಲ್ಲಿ ಇರ್ತಕ್ಕಂಥದ್ದನ್ನ 1 ಲೈನ್ಗೆ ಮೇಲಾಧಿಕಾರಿ ಬರೀತಾರೆ. ಅವ್ರಿಗಿಂತ ಮೇಲಾಧಿಕಾರಿಗಳು ಕೊನೆಗೆ ಒಂದೊಂದು ಅಪ್ರೂವಲ್ ಆಗಿರ್ಬೋದು, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಒಂದು ಅನುಮೋದನೆ ಪಡೆಯತಕ್ಕಂಥದ್ದಾಗಿರ್ಬೋದು. ಇದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಅನುಮೋದನೆ ಕೋರಿದೆ ಅಂತ ಆಗಿರ್ಬೋದು, ವಿವರವನ್ನ ಬರೀತಾರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ. ಆಗ ಅಧೀಕ್ಷಕ ಈ ಖಂಡಿಕೆ ಇಷ್ಟರಲ್ಲಿ ಇರ್ತಕ್ಕಂಥ ಖಂಡಿಕೆಯಲ್ಲಿ ಇರ್ತಕ್ಕಂಥ ವಿಷಯದಲ್ಲಿ ಖಂಡಿಕೆಯಲ್ಲಿ ವಿವರಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಇದನ್ನ ಅನುಮೋದನೆ ಕೋರಿದೆ ಅಂತ ಅಧೀಕ್ಷಕ ಬರೀತಾರೆ. ಅಧೀಕ್ಷಕರ ಅವ್ರ ಮೇಲಾಧಿಕಾರಿಗೆ ಹೋಗ್ತದೆ, ಈ ಖಂಡಿಕೆ ಒಂದು ಅನುಮೋದಿಸಬಹುದಾಗಿದೆ ಅಂತಾರೆ. ಅವ್ರ ಮೇಲಾಧಿಕಾರಿ ಇಲಾಖೆ ಮೇಲಾಧಿಕಾರಿ ಅನುಮೋದಿಸಿದೆ, ಅಪ್ರೂವಲ್ ಅಂತ ವ್ಯಕ್ತವಾಗ್ತದೆ. ಹೀಗೆ ಅನೇಕ ಒಂದು ಫೈಲ್ಗಳ ನಿರ್ವಹಣೆ. ಫೈಲ್ನಲ್ಲಿ ಒಂದ್ ಕಡೆ ಎಡಭಾಗದಲ್ಲಿ ಟಿಪ್ಪಣಿ ಭಾಗ ಇರ್ತದೆ, ಬಲಭಾಗದಲ್ಲಿ ಪತ್ರ ಭಾಗ ಇರ್ತದೆ. ಬಲಭಾಗದಲ್ಲಿ ಪತ್ರ ಭಾಗವನ್ನ ಒಂದು ಗಮನಿಸಿ ಆ ಪತ್ರಕ್ಕೆ ಅನುಸಾರವಾಗಿ ಫೈಲ್ಗಳು ಪುಟಪ್ ಆಗ್ತಾ ಹೋಗ್ತಾ ಇರ್ತವೆ, ರವಾನೆ ಆಗ್ತಾ ಹೋಗ್ತಾ ಇರ್ತವೆ ಫೈಲ್ಗಳು. ಕೆಲವು ಮಿಲಿಟರಿಯಲ್ಲಿ ಇರ್ತಕ್ಕಂತಹ CBI ಇರ್ತಕ್ಕಂತಹ ಒಂದು ಗೌಪ್ಯವನ್ನ ಕಾಪಾಡ್ತಕ್ಕಂಥ ಕೆಲವೇ ಸಿಬ್ಬಂದಿಗಳಿಗೆ ಮಾತ್ರ ಗೌಪ್ಯವಾಗಿರ್ತವೆ. ಎಲ್ಲಾ ಕಾಲಕ್ಕೂ ಗೌಪ್ಯವಾಗಿರ್ತಕ್ಕಂಥ ಮಿಲಿಟರಿಯಲ್ಲಿ ಇರ್ತಕ್ಕಂಥ ಕಡತಗಳು ಇರ್ತವೆ. ಇವು ಮುಖ್ಯವಾಗಿ ಕಂಡು ಬರುತ್ತೆ. ಮುಖ್ಯವಾಗಿ ಇವು ಗಮನಿಸ್ಕೊಂಡೋಗಿ ಟೆಂಡರ್ಗಳು, ಆಮೇಲೆ ಹುದ್ದೆಗಳ ಜಾಹೀರಾತುಗಳು, ಖಾಸಗಿ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಹುದ್ದೆಗಳನ್ನ ಜಾಹೀರಾತನ್ನು ಹೇಗೆ ಕೊಡ್ತವೆ, ಹುದ್ದೆಗಳ ಹುಡುಕಾಟ ಸರ್ಕಾರಿ ಕಚೇರಿ ಇಲಾಖೆಗಳಲ್ಲಿ ಇದ್ದಾಗ ಹುದ್ದೆಯನ್ನ ಬಯಸ್ತಾ ಇರ್ತಕ್ಕಂಥವನು ಹುದ್ದೆಯ ಹುಡುಕಾಟದಲ್ಲಿರ್ತಾನೆ. ಇವರಿಬ್ಬರನ್ನ ಸೇರಿಸ್ತಕ್ಕಂಥ ಸಂಪರ್ಕ ಸಾಧನನೇ ಹುದ್ದೆಗಳ ಜಾಹೀರಾತು ಅಂತ ಕರೀತಾರೆ. ಅಭ್ಯರ್ಥನಾ ಪತ್ರ ಅಂತ ಕರೀತಾರೆ. ಅಭ್ಯರ್ಥನಾ ಪತ್ರ ಅಂದ್ರೆ ಯಾರು ಅಂದ್ರೆ ಈ ಒಂದು ಹುದ್ದೆಯನ್ನ ಬಯಸಿ ಬರಿತಕ್ಕಂಥ ಒಬ್ಬ ಅಭ್ಯರ್ಥಿ ಒಂದು ಬರಿತಕ್ಕಂಥದ್ದು ಒಂದು ಕಲೆ, ಒಂದು ಯಾವುದನ್ನ ಆ ಒಂದು ಹುದ್ದೆಯನ್ನ ಬಯಸಿ ಬರಿತಕ್ಕಂಥ ಕಲೆ. ಹೆಸರು, ಅವನ ತಂದೆ ಹೆಸರು, ಅವನ ಜನ್ಮ ದಿನಾಂಕ, ಅವನ ವಿದ್ಯಾಭ್ಯಾಸ, ಅರ್ಹತೆಗಳು, ಅನುಭವ, ಎಲ್ಲ ಅಂಶಗಳನ್ನ ಅಭ್ಯರ್ಥನಾ ಪತ್ರದಲ್ಲಿ ಕ್ರಮಾನುಸಾರವಾಗಿ ಬರೆದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು, ಇದನ್ನ ಅಭ್ಯರ್ಥನಾ ಪತ್ರ ಅಂತ ಕರೀತಾರೆ. ನೇಮಕವನ್ನ ಮಾಡಿದಾಗ ಇಂತಹ ಒಂದು ಹುದ್ದೆಗೆ ಹೇಗೆ ನೇಮಕ ಆಗಿದ್ದಾನೆ, ಸುಮಾರು 3-4 ಲೈನ್ಗಳಲ್ಲಿ ನೇಮಕಾದೇಶ ಪತ್ರವನ್ನು ಯಾರು ನೇಮಕ ಆಗಿರ್ತಾರೆ, ಸಂದರ್ಶನಕ್ಕೆ ಹಾಜರಾಗಿ ನೇಮಕ ಆಗಿರ್ತಾರೆ,
ಅವರಿಗೆ ನೇಮಕಾದೇಶ ಪತ್ರವನ್ನ 4-5 ಅಧಿಕೃತವಾಗಿ ನೇಮಕ ಆಗಿರ್ತಕ್ಕಂಥವ್ರನ್ನ ಇಂತಹ ನಿಯಮಾನುಸಾರ ನೇಮಕ ಮಾಡಲಾಗಿರುತ್ತದೆ ಅಂತ ಅಂದ್ಬಿಟ್ಟು ಅವ್ರು ಕಳಿಸ್ಕೊಡ್ತಕ್ಕಂಥದ್ದು. ಅನೇಕ ವಿಚಾರಗಳು ಅದರಲ್ಲಿ ಇಂತಹ ದಿನಾಂಕದ ಒಳಗಡೆ ಇಂಥ ದಿನಾಂಕದ ಒಳಗಡೆ ಇಷ್ಟು ದಿನದ ಒಳಗಡೆ ಈ ಸಮಯದಲ್ಲಿ ಬಂದು ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ತಕ್ಕದ್ದು ಅಂತ ನೇಮಕಾದೇಶದಲ್ಲಿ ಇರ್ತಕ್ಕಂಥ ಗಮನಿಸ್ತೇವೆ. ಹಾಜರಾತಿ ವರದಿ ಅನ್ನೋನು ನೇಮಕ ಆಗಿರ್ತಕ್ಕಂಥವನು ಹೇಗೆ ಆ ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ತಾನೆ ಅನ್ನುವ ಒಂದು ನಮೂನೆ ಸಹ ಈ ಒಂದು ಸರ್ಕಾರಿ ಆಡಳಿತ ಕನ್ನಡ ಒಂದು ಸರ್ಕಾರಿ ಪತ್ರಗಳಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ. ವರದಿಗಳು ಅಂತಕ್ಕಂಥ ರಿಪೋರ್ಟ್ಸ್ಗಳು, ಈ ವರದಿಗಳು ಅಂತ ಅಂದ್ರೆ ಅನೇಕ ಒಂದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಅಭಿಯಂತರ ಕಚೇರಿ ಇರ್ಬೋದು, ಅಥವಾ ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ. ಈಗ ಒಂದು COVID-19 ಇದೆ, ಈಗ ಈ ಕರೋನಾ ಅಂತಕ್ಕಂಥ ಎಲ್ಲೆಡೆ ವ್ಯಾಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳನ್ನ ಪ್ರಾರಂಭಿಸೋದ್ರ ಬಗ್ಗೆ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಜಿಲ್ಲೆಯನ್ನ ಒಂದು ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ಸಿದ್ಧಪಡಿಸ್ಕೊಡಿ ಸರ್ಕಾರಕ್ಕೆ ಅಂದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿಯ ಮೂಲಕ ಒಂದು ಮಾಹಿತಿಯನ್ನ ಕಲೆ ಹಾಕಿ ಒಂದು ವರದಿಯನ್ನ ಸಿದ್ಧಪಡಿಸಿ ವರದಿಯನ್ನ ತರಿಸ್ಕೊಂಡು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಸಂಬಂಧಪಟ್ಟ ಸರ್ಕಾರ ಸಚಿವಾಲಯಕ್ಕೆ ಕಳಿಸ್ಕೊಡ್ತಕ್ಕಂಥದ್ದನ್ನ ಗಮನಿಸ್ತೇವೆ. ವರದಿಗಳು ಅದರಲ್ಲಿ ಏಕವ್ಯಕ್ತಿ ವರದಿ ಅಂತ ಇರ್ತದೆ, ಸಮಿತಿ ವರದಿ ಅಂತ ಇರ್ತದೆ. ಒಬ್ಬ ರಚಿಸಿರ್ತಕ್ಕಂಥ ವರದಿಯನ್ನ ಏಕವ್ಯಕ್ತಿ ವರದಿ ಅಂತ ಕರೀತಾರೆ, ಹಲವರು ಸೇರಿ ರಚಿಸಿರ್ತಕ್ಕಂಥ ವರದಿಯನ್ನ ಸಮಿತಿ ವರದಿ ಅಂತ ಕರಿತಕ್ಕಂಥದ್ದನ್ನ ಮುಖ್ಯವಾಗಿ ಗಮನಿಸ್ತೇವೆ. ಕೊನೆಯದಾಗಿ 1-2 ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಅವೆರಡು ಮಾತುಗಳು ಮುಖ್ಯವಾಗಿ ಏನು ಅಂತ ಅಂದ್ರೆ, ಇವತ್ತಿನ ದಿನಮಾನದಲ್ಲಿ ಈ ಕನ್ನಡ ಒಂದು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಪ್ರಸಕ್ತ ಒಂದು ಜಾಗತಿಕ ಕಾಲಘಟ್ಟದಲ್ಲಿ ಜನರ ಭಾವನೆಗಳು ಮತ್ತು ಬದುಕು ವಿಜ್ಞಾನಮಯವಾಗ್ತಾ ಇದ್ದಾವೆ. ಇವತ್ತು ಭಾಷೆಗೆ ಒಂದು ಶಾಸ್ತ್ರೀಯ ಒಂದು ಚೌಕಟ್ಟು ಉಳಿಯುತ್ತಿಲ್ಲ. ಸಾಂಸ್ಕೃತಿಕತೆಗಿಂತ ಭಾಷೆಗೆ ಸಂಕೀರ್ಣತೆ ಲಭ್ಯವಾಗಿದೆ. ಭಾರತೀಯ ಭಾಷೆಗಳ ಮೇಲೆ ಇಂಗ್ಲಿಷ್ ಭಾಷೆಯ ಪ್ರಭಾವದಿಂದ ಪ್ರಾದೇಶಿಕ ಭಾಷೆಗಳು ಒಂದು ಕಸಿಕಟ್ಟಿದ ಭಾಷೆ ಆಗ್ತಾ ಇದೆ. ಕಸಿಕಟ್ಟಿದ ಭಾಷೆಯ ಜೊತೆಗೆ ಮಿಶ್ರ ಸಂಸ್ಕೃತಿಯು ಆವರಿಸ್ತಾ ಇದೆ. ಅನ್ಯ ದೇಶ ಪದಗಳ ಬಳಕೆ ಇವತ್ತು ಕನ್ನಡದ ಒಂದು ಭಾಗವಾಗಿ ಹೋಗ್ಬಿಟ್ಟಿದೆ. ವಿಜ್ಞಾನ ಮತ್ತು ಯಂತ್ರಯುಗದ ಪ್ರಭಾವದಿಂದ ಪಾರಿಭಾಷಿಕ ಪದಗಳ ಬಳಕೆ ಅನಿವಾರ್ಯವಾಗಿ ಹೋಗ್ಬಿಟ್ಟಿದೆ. ಉದಾಹರಣೆಗೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ, ಬೆಲ್ ಆಯ್ತು ಹೋಗು ಅಂತ ಇದ್ದೀವಿ, ಗಂಟೆ ಆಗೋಯ್ತು ಬೇಗ ಹೊರಡು ಅಂತ ಇಲ್ಲ. ಶಾಲೆಗೆ ಬದಲಾಗಿ ಸ್ಕೂಲನ್ನು ಬಳಸ್ತಾ ಇದ್ದೀವಿ. ಸ್ಕೂಲ್ ಲೇಟ್ ಆಗಿದೆ, ಸ್ಕೂಲ್ಗೆ ಲೇಟ್ ಆಯ್ತು ಅಂತ ಅಂತೀವಿ. ಶಾಲೆಗೆ ತಡವಾಗಿದೆ ಅಂತ ನಾವು ಹೇಳಲ್ಲ, ಎಷ್ಟೊಂದು ಲೇಟ್ ಆಯ್ತು ಅಂತ ಇದ್ದೀವಿ. ಉದಾಹರಣೆಗೆ ಒಂದು ಫ್ರೆಂಡ್ ಅನ್ನೋದಕ್ಕೆ ವಾಹನ, ಪೆನ್, ಹಾಸ್ಪಿಟಲ್ ಇವೆಲ್ಲ ಹೇಗೆ ಪಾರಿಭಾಷಿಕ ಪದಗಳೇ ಈಗ ಸ್ನೇಹಿತ, ಮಿತ್ರ, ಗೆಳೆಯ ಅಥವಾ ವಾಹನ ಅಥವಾ ಲೇಖನಿ, ಆಸ್ಪತ್ರೆ ಅಂತಕ್ಕಂಥ ಪದಗಳೆಲ್ಲ ಇವತ್ತು ನಾಶವಾಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಉದಾಹರಣೆಗೆ ಕ್ಷಮಿಸಿ, ದಾರಿ ಬಿಡಿ ಅನ್ನಲ್ಲ, ಎಕ್ಸ್ಕ್ಯೂಸ್ ಮಿ ಅಂತಾರೆ. ಉದಾಹರಣೆಗೆ ವಂದನೆಗಳು, ತುಂಬಾ ಉಪಕಾರ ಆಯ್ತು ಅಂತ ಕನ್ನಡ ಪದವನ್ನು ಬಳಸ್ತಾ ಇಲ್ಲ, ಇವತ್ತು ಥ್ಯಾಂಕ್ಸ್ ಅಂತ ಪಾರಿಭಾಷಿಕ ಪದವನ್ನ ಬಳಸ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಅನೇಕ ವಿಚಾರಗಳನ್ನ ನಿಮ್ಗೆ ಪ್ರಸ್ತಾಪವನ್ನ ಮಾಡಿದೆ ನಾನು. ಈ ಭಾಷಾ ಪ್ರಯೋಗದಲ್ಲೂ ಅನೇಕ ನ್ಯೂನತೆಗಳು ಆಗ್ತಾ ಇದ್ದಾವೆ. ಪ್ರಾಥಮಿಕ ಹಂತದಲ್ಲಿ ಅಕ್ಷರಗಳನ್ನ ಕಲಿಯದೆ ನಂತರದಲ್ಲಿ ಕಲಿತಕ್ಕಂಥದ್ದು ಕಷ್ಟ ಆಗ್ತದೆ. ಈಗಾಗಲೇ ಜೊತೆಗೆ ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗ್ತಕ್ಕಂತಹ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಕ್ಕಂತಹ ಅಕ್ಷರ ದೋಷಗಳು ಸಾಕಷ್ಟು ಕಂಡು ಬರ್ತಾ ಇದ್ದಾವೆ. ಅವು ಪ್ರಧಾನವಾಗಿ ತಪ್ಪಬೇಕವು. ಕನ್ನಡ ಭಾಷೆಯನ್ನ ಕಲಿಯುವುದಕ್ಕೆ ಒಳ್ಳೆಯ ಪರಿಸರ ಕಲ್ಪಿಸ್ಕೊಡ್ಬೇಕು. ಇವತ್ತು ಮಹಾಪ್ರಾಣ ಅಕ್ಷರಗಳ ಉಚ್ಚಾರಣೆ ಕಡಿಮೆ ಆಗ್ತಾ ಇದ್ದಾವೆ. ಮಹಾಪ್ರಾಣ ಅಂದ್ರೆ ಮನುಷ್ಯನ ಧ್ವನಿಶಕ್ತಿನೇ ಕಡಿಮೆ ಆಗ್ತಾ ಇದೆ. ಜೊತೆಗೆ ಹೇಗೆ ಅಂದ್ರೆ ಒಂದು ಧನಲಕ್ಷ್ಮಿ ಅಂತಕ್ಕಂಥ ದನ ಅಂತಾರೆ, ಭೀಮ ಅಂತಕ್ಕಂಥದನ್ನ ಆ ಮಹಾಪ್ರಾಣ ಭೀ ಅಂತಕ್ಕಂಥ ಭೀಮ ಅಂತಾರೆ, ಧರಣೀಶ ಅಂತಕ್ಕಂಥವನ್ನ ಧರಣೀಶ ಅಂತಾರೆ. ಹೀಗೆ
ಮಹಾಪ್ರಾಣಾಕ್ಷರಗಳ ಬಳಕೆ ಇವತ್ತು ಆ ಒಂದು ಧ್ವನಿ, ಆ ಶಕ್ತಿ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿಯ ಬಗೆಗಿನ ವಿಷಯಗಳು ಪಠ್ಯ ಪುಸ್ತಕದಲ್ಲಿ ಬಹಳ ಮುಖ್ಯವಾಗಿ ಅಳವಡಿಸಬೇಕು. ಸಂಸ್ಕೃತಿ ಕರ್ನಾಟಕದಲ್ಲಿ ನಾವು ವ್ಯವಹರಿಸುವ ಭಾಷೆ ಕನ್ನಡವಾಗಬೇಕು. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಶಕಾರಗಳು ನೋಡಿ, ಶಂಕರ, ಷಣ್ಮುಖ, ಸರಸ್ವತಿ, ಈ 3 ಶಕಾರಗಳಿದೆಯಲ್ಲ, ಹೀಗೆ ಯಾವ ಶಾನ ಹೇಗೆ ಬಳಸಬೇಕು ಅಂತಕ್ಕಂಥದ್ದು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತೇವೆ. ಉದಾಹರಣೆಗೆ ಹಾಸನ ಅನ್ನೋದಕ್ಕೆ ಆಸನ ಅಂತಾರೆ, ಆಸನ ಅನ್ನೋದಕ್ಕೆ ಹಾಸನ, ಆದರದ ಸ್ವಾಗತ ಅನ್ನೋದಕ್ಕೆ ಹಾದರದ ಸ್ವಾಗತ ಅಂತ ಅಸ್ಥಿರವಾಗೂ ಬಳಸ್ತಾ ಇರ್ತಕ್ಕಂಥದ್ದನ್ನು, ಕೆಲವು ಹಕಾರಕ್ಕೆ ಅಕಾರ, ಅಕಾರಕ್ಕೆ ಹಕಾರವನ್ನ ಬಳಸ್ತಕ್ಕಂಥದ್ದನ್ನ ನೋಡ್ತೀವಿ. ಉದಾಹರಣೆಗೆ ಆಸನ ಹೇಳಿದೆ ಹಾಸನ, ಆಳು ಅನ್ನಕ್ಕೆ ಹಾಳು ಹಾಳು ಅಂತ ಬಳಸ್ತಕ್ಕಂಥದ್ದು, ಹೇಳುತ್ತಾನೆ ಅನ್ನಕ್ಕೆ ಹೇಳುತ್ತಾನೆ ಅಂತ ಬಳಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಅನೇಕ ತಪ್ಪುಗಳು ಇವತ್ತು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇಷ್ಟೆಲ್ಲ ಇದನ್ನು ಸಹ ಕನ್ನಡ ಭಾಷೆಯ ಬಗ್ಗೆ ಸಾಕಷ್ಟು ಅಭಿಮಾನಗಳಿದೆ. ಉದಾಹರಣೆಗೆ ವಿದೇಶಗಳಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರು ಅಮೆರಿಕಾದಲ್ಲಿ ಅಕ್ಕ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ವಿವಿಧ ದೇಶಗಳಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ನೋಡಿ, ಬೆಂಗಳೂರು, ಮೈಸೂರು, ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ನಲ್ಲಿ ಅಂದ್ರೆ IT-BT ಕಂಪನಿಗಳಲ್ಲಿ ಕನ್ನಡ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡು ಕನ್ನಡ ರಾಜ್ಯೋತ್ಸವವನ್ನ, ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಸಾಫ್ಟ್ವೇರ್ ಕೆಲಸ ಮಾಡ್ತಕ್ಕಂಥ ಉದ್ಯಮಿಗಳು ಈ ಒಂದು ಕನ್ನಡದಲ್ಲಿ ಬಹಳ ಆಸಕ್ತಿ ಇರ್ತಕ್ಕಂಥವರನ್ನ ನಾವು ನೋಡ್ತಾ ಇದ್ದೀವಿ ಮುಖ್ಯವಾಗಿ. ಹಾಗೆ ಎಲ್ಲ ಅಂಶಗಳು ಕಿಂತ ಮುಗಿಲಾಗಿ ಎಲ್ಲ ಕನ್ನಡಿಗರಲ್ಲಿ ಅಭಿಮಾನ ಮತ್ತು ನಿಷ್ಠೆ ಅಂತಕ್ಕಂಥದ್ದು ಈ ಕನ್ನಡಿಗರಲ್ಲಿ ಬಹಳ ಮುಖ್ಯವಾಗಿರಬೇಕು. ಆಡಳಿತ ಭಾಷೆ ಕನ್ನಡದ ಅನುಷ್ಠಾನದ ಬಗ್ಗೆ ಅನೇಕ ವರದಿಗಳು ನಾ ಹೇಳಿದೆ. ಕರ್ನಾಟಕ ರಾಜ್ಯದಾದ್ಯಂತ ಏಕರೂಪದ ಆಡಳಿತ ಭಾಷೆಯ ಅನ್ವಯ ಗ್ರಾಮ, ತಾಲೂಕು, ಜಿಲ್ಲೆ ಮತ್ತು ರಾಜ್ಯಾಡಳಿತಕ್ಕೆ ಸಂಬಂಧಿಸಿದಂತೆ ವರದಿಗಳಲ್ಲಿ ಇರ್ತಕ್ಕಂಥದ್ದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂಥದ್ದು ಮುಖ್ಯ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಲ್ಲಿ ಆಡಳಿತ ಭಾಷೆ ಕನ್ನಡದ ಅನುಷ್ಠಾನ ಇಲಾಖಾವಾರು ಪದಕೋಶಗಳ ರಚನೆ ಮತ್ತು ಬಳಕೆ ಆಗಬೇಕು. ಆಡಳಿತ ಭಾಷೆ ಕನ್ನಡದ ಅನುಷ್ಠಾನದಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಎಲ್ಲಕ್ಕೂ ಈಗಾಗಲೇ ತಿಳಿಸಿದಂತೆ ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂತಾರೆ, ನಮ್ಮ ಕನ್ನಡ ಭಾಷೆ ಮಾತೃಭಾಷೆ, ಪ್ರಾದೇಶಿಕ ಭಾಷೆ, ಬಹುಸಂಖ್ಯಾತರು ಮಾತಾಡ್ತಕ್ಕಂಥ ಭಾಷೆ, ಎಲ್ಲಕ್ಕಿಂತ ಮಿಗಿಲಾಗಿ ಇದು ನಮ್ಮೆಲ್ಲರ ಹೃದಯದ ಭಾಷೆ ಅಂತ ನಾವು ಭಾವಿಸುತ್ತಾ ಕನ್ನಡದ ಭಾಷೆಯ ಬಗ್ಗೆ ಬಹಳ ಅಭಿಮಾನ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.